ಕೊಂಡ್ಕೋಬೇಕು ಅಂದ್ರೆ 100 ಅಂಗಡಿ ಸಿಗತ್ತೆ, ಆದ್ರೆ ಅದೇ ನಮ್ ಚಿನ್ನ ಮಾರ್ಬೇಕು ಅಂದ್ರೆ ಒತ್ತೆ ಇಡ್ಬೇಕು. ನಮ್ ಚಿನ್ನಕ್ಕೆ ಒಡವೆ ಕೊಂಡ್ಕೋಬೇಕು ಅಂದ್ರೆ 100 ಅಂಗಡಿ ಸಿಗತ್ತೆ, ಆದ್ರೆ ಅದೇ ನಮ್ ಚಿನ್ನ ಮಾರ್ಬೇಕು ಅಂದ್ರೆ ಒತ್ತೆ ಇಡ್ಬೇಕು. ನಮ್ ಚಿನ್ನಕ್ಕೆ ನಾವೇ ಬಡ್ಡಿ ಕಟ್ಟಬೇಕು ಅಂತ ಕೊರಗ್ತಾ ಇದ್ದೀರಾ? ನಿಮ್ಮ ಅಡವಿಟ್ಟ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಮಾರಿ ಹಣ ಪಡೆಯಿರಿ, ನಿಮ್ಮ ಕಷ್ಟ ನೀಗಿಸಿಕೊಳ್ಳಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ದ ಶೋ. ನೀವು ಕೇಳ್ತಾ ಇದ್ದೀರ ಪ್ರೀತಿ ಮಾತು ವಿತ್ ಸೋನು ಆ್ಯಂಡ್ ಪ್ರೆಸೆಂಟೆಡ್ ಬೈ ಶ್ರೀ ಸ್ಟಾರ್ ಗೋಲ್ಡ್. ನಿಮ್ಮ ಅಡವಿಟ್ಟ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟಿಗೆ ಮಾರಿ ಹಣ ಪಡೆಯಿರಿ, ನಿಮ್ಮ ಕಷ್ಟವನ್ನು ನೀಗಿಸಿಕೊಳ್ಳಿ. ಎಸ್ ಸ್ನೇಹಿತರೆ, ವೆಲ್ಕಮ್ ಟು ದ ಶೋ. ಎಲ್ಲರೂ ಬಹಳಷ್ಟು ಜನ ಬಂದಿದ್ದೀರಾ ಆ್ಯಂಡ್ ನಿಮ್ಮೆಲ್ಲರಿಗೂ ಮೊದಲಿಗೆ ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಇವತ್ತು ಎಂದಿನಂತೆ ಶನಿವಾರ, ನಮ್ಮ ಪ್ರೀತಿ ಪಾತ್ರರಾದಂತಹ ನಮ್ಮ ಅಪರೂಪದ ಅಭಿಮಾನಿಗಳನ್ನು ಭೇಟಿ ಮಾಡುವಂತಹ ದಿನ. ಭಾಳಷ್ಟು ಜನ ದೂರದ ಊರಿಂದ ಬಂದಿದ್ರಿ. ಓಕೆ, ಆ್ಯಂಡ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಹುಶಃ ನೀವು ಆಫೀಸ್ಗೆ ಬಂದು, ಸ್ಟುಡಿಯೋಗೆ ಬಂದು ಭೇಟಿ ಮಾಡಿ ನಿಮಗೆ ನಾವು ಅಲ್ಲಿ ಹೇಳಿರ್ತಕ್ಕಂಥ ಒಂದಷ್ಟು ಮಾತುಗಳು ನಿಮ್ಮ ಬದುಕಿಗೆ ಉಪಯೋಗ ಆಗಿರ್ಬೋದು ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಯಾರೆಲ್ಲ ಭೇಟಿ ನೀಡಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವೀಕ್ಷಕರೇ, ಪ್ರತಿ ಶನಿವಾರ ನೇರವಾಗಿ ಜನರನ್ನು ಆ್ಯಂಡ್ ನೊಂದಿರ್ತಕ್ಕಂಥವ್ರನ್ನು ಯಾರು ಭೇಟಿ ಮಾಡಬೇಕು, ಅವರ ಕಷ್ಟಗಳನ್ನು ಹೇಳ್ಕೊಡೋದಕ್ಕೆ ಬಹಳಷ್ಟು ಜನ ಆ್ಯಂಡ್ ಫೋನ್ ಮೂಲಕ, ಮೆಸೇಜ್ ಮೂಲಕ ಹೇಳ್ತಾ ಇರ್ತೀರ. ಪ್ರತಿ ಶನಿವಾರ 5 ಜನ ಬಂದು ಭೇಟಿ ಮಾಡೋದಕ್ಕೆ, ಆ್ಯಂಡ್ ಅದು ಅವಕಾಶ ಅಂತಲ್ಲ, ಅದು ನನಗೂ ಕೂಡ ಆಸಕ್ತಿ ಕೂಡ. ಪ್ರತಿದಿನವೂ ಕೂಡ ಸಾಧ್ಯವಾಗದೇ ಇರ್ಬೋದು, ಆದರೆ ಶನಿವಾರ ಒಂದು 5 ಜನನಾದರೂ ಭೇಟಿ ಮಾಡಿ ಅವರ ಕಷ್ಟಗಳನ್ನು ಕೇಳಿ ಅವ್ರಿಗೆ ಏನು ಹೇಳ್ಬೋದು ಆ್ಯಂಡ್ ನಮ್ಮಿಂದ ಯಾವ್ಯಾವ ರೀತಿ ಅವರಿಗೆ ನೆರವಾಗಿ ನಿಲ್ಲೋದಕ್ಕೆ ಸಾಧ್ಯ ಅದನ್ನು ಶುರು ಮಾಡಿದ್ದೀವಿ. ಅದೊಂದು ಹೊಸ ಪ್ರಯತ್ನ, ಇದರಲ್ಲಿ ಯಾವುದೇ ಸ್ವಾರ್ಥವಿಲ್ಲ. ಆದರೆ ನನ್ನ ಪರಮ ಉದ್ದೇಶ, ಎಲ್ಲೊಂದು ಕಡೆ ನನ್ನ ಮಾತಿನ ಮೇಲೆ ಅವ್ರಿಗೊಂದು ಭರವಸೆ ಇದೆ, ಒಂದು ನಂಬಿಕೆ ಇದೆ ಅನ್ನೋದಾದರೆ ನಾನು ಅವ್ರಿಗೋಸ್ಕರ ಒಂದಷ್ಟು ಮಾತುಗಳನ್ನೇ ವ್ಯಯ ಮಾಡಿದ್ರೂ ಸಹ, ಅವ್ರಿಗೋಸ್ಕರ ಒಂದಷ್ಟು ಮಾತುಗಳನ್ನು ನಾನು ಮಾತಾಡಿದ್ರೆ ಎಲ್ಲವರು ಅವ್ರ ಬದುಕಿಗೆ ಒಂದು ಸ್ವಲ್ಪ ಉಪಯೋಗ ಆಗ್ಬೋದು ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಯಾರೆಲ್ಲ ಸ್ಟುಡಿಯೋಗೆ ಬಂದಿದ್ರಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈಗ ಇವತ್ತಿನ ಬಹಳ ಪ್ರಮುಖವಾದ ವಿಚಾರವನ್ನು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ನಿನ್ನೆ ಹೇಳಿದ್ದೆ, ಸಾಮಾನ್ಯವಾಗಿ ಜನ ನಮ್ಮನ್ನು ಚಟ್ಟಕ್ಕೇರಿದ ಮೇಲೆ ಹೊಗಳಿ ಅಟ್ಟಕ್ಕೇರಿಸುವವರೇ ಜಾಸ್ತಿ. ಇದ್ರ ಬಗ್ಗೆ ನಿಮ್ಮ ಜೊತೆ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದೆ. ಸಾಮಾನ್ಯವಾಗಿ ಹಾಗೇ ಆಗೋದಲ್ವಾ? ಈಗ ನಾವು ಬದುಕಿದ್ದಾಗ ನಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಕ್ಕಂಥವ್ರು ಬಹಳ ಕಡಿಮೆ ಜನ. ಅಕಸ್ಮಾತ್ ಸುಖದಲ್ಲಿ ಭಾಗಿಯಾದರೂ ಸಹ ನಮ್ಮ ಕಷ್ಟಗಳಲ್ಲಿ ಭಾಗಿಯಾಗ್ತಕ್ಕಂಥವ್ರು ಬಹಳ ಕಡಿಮೆ. ಹಾಗಾಗಿ ಇವತ್ತು ನಾವು ಒಂದು ಬಹಳ ಪ್ರಮುಖವಾದ ವಿಚಾರವನ್ನು ತಿಳ್ಕೊಳ್ಳೋಣ. ನಮಗೆ ಗೊತ್ತು, ಧ್ಯಾನ, ಜ್ಞಾನ ಮತ್ತು ಮೌನ, ಈ 3 ವಿಚಾರಗಳು ಸಹ ಒಬ್ಬ ಮನುಷ್ಯನಿಗೆ ಬಹಳ ಅವಶ್ಯಕವಾದ ವಿಚಾರ. ಹಾಗಾದರೆ ಧ್ಯಾನ ಅಂದ್ರೇನು, ಜ್ಞಾನ ಅಂದ್ರೇನು, ಜೊತೆಗೆ ಮೌನ ಅಂದ್ರೇನು? ಇದಕ್ಕೆಲ್ಲ ಬಹಳಷ್ಟು ಒಂದು ಸಂಕ್ಷಿಪ್ತವಾಗಿ ಹೇಳ್ತಾ ಹೋದರೆ ಈ 3ಕ್ಕೂ ಇರತಕ್ಕಂತಹ ಒಂದು ಮಹತ್ವ ಆ್ಯಂಡ್ ಯಾಕೆ ಇವುಗಳನ್ನು ನಮ್ಮ ಬದುಕಲ್ಲಿ ಅಳವಡಿಸ್ಕೊಳ್ಬೇಕು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಧ್ಯಾನ ಆಗಿರ್ಬೋದು, ಜ್ಞಾನ ಆಗಿರ್ಬೋದು, ಅಥವಾ ಮೌನವೇ ಆಗಿರ್ಬೋದು, ಭಾಳ ದುಬಾರಿಯಾದ ಸಂಗತಿಗಳು. ಇವು ಎಲ್ಲರಲ್ಲೂ ಇರೋದಕ್ಕೆ ಸಾಧ್ಯ ಇಲ್ಲ. ನೀನು ಬಯಸುವುದಾದರೆ ಇವೆಲ್ಲವೂ ನಿನ್ನೊಳಗೆ ಇದ್ದಾವೆ, ನೀನು ಕಂಡುಕೊಳ್ಬೇಕಷ್ಟೇ. ಧ್ಯಾನ ಯಾಕೆ ಮಾಡಬೇಕು? ಋಷಿಗಳೇ ಧ್ಯಾನ ಮಾಡಬೇಕಾ? ಅಥವಾ ಬದುಕಲ್ಲಿ ತುಂಬ ಆಸಕ್ತಿ ಅಂದರೆ ಧ್ಯಾನದ ಬಗ್ಗೆ ಆಸಕ್ತಿ ಇದ್ದವರು, ಅದನ್ನು ಸಾಧನೆ ಮಾಡೋಕ್ಕೆ ಸಾಧ್ಯವಾದವರು ಮಾತ್ರ ಧ್ಯಾನ ಮಾಡಬೇಕಾ? ಸಾಮಾನ್ಯ ವ್ಯಕ್ತಿ ಕೈಲಿ ಸಾಧ್ಯ ಇಲ್ವಾ? ಅಥವಾ ಏನೂ ನಿರುಪಯೋಗವಾಗಿ ಓಡಾಡ್ತಿರೋ ಒಬ್ಬ ಯುವಕನ ಕೈಲಿ ಸಾಧ್ಯ ಇಲ್ವಾ? ಸಾಧ್ಯ ಇದೆ. ಹಾಗಾದರೆ ನಿಜಕ್ಕೂ ಧ್ಯಾನ ಅಂದ್ರೇನು? ಇದ್ರ ಬಗ್ಗೆ ನಾವು ಬಹಳಷ್ಟು ಸಾರಿ ಬೇರೆ ಬೇರೆ ಕಡೆ ಕೇಳಿರ್ತೀವಿ ಅಲ್ವಾ? ನಮ್ಮ ಪ್ರಕಾರ ನಾನು ಕಂಡುಕೊಂಡಿರೋದು, ಧ್ಯಾನ ಅಂದರೆ ನಮ್ಮೊಳಗೆ ನಾವು ಇಳಿಯುವುದು. ಅಂದರೆ ಆ ಧ್ಯಾನ ವ್ಯವಸ್ಥೆ ಎಂದಾಗ ಅಥವಾ ಆ ಏಕಾಂತದಲ್ಲಿ ಕೂತಾಗ, ಧ್ಯಾನ ನಿಮ್ಗೆ ಏನನ್ನೂ ಕಲಿಸ್ಕೊಡುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನಿಮ್ಮೊಳಗೆ ನೀವು ಇಳಿಬಹುದು, ನಿಮ್ಮನ್ನು ನೀವು ಏನು ಅಂತ ತಿಳ್ಕೊಳ್ಬೋದು. ಇದು ಧ್ಯಾನ, ನೀವು ಅರ್ಥ ಮಾಡ್ಕೊಳ್ಳಿ. ಜೊತೆಗೆ ನಮ್ಮನ್ನು ನಾವು ತಿಳಿಯುವುದು ಜ್ಞಾನ. ನಾವೇನು, ನಮ್ಮಲ್ಲಿರೋ ಶಕ್ತಿ ಏನು, ನಮ್ಮಲ್ಲಿರೋ ಜ್ಞಾನ ಏನು, ಇದನ್ನೆಲ್ಲವನ್ನು ತಿಳಿಸುವುದು ನಮ್ಮ ಜ್ಞಾನ. ನಮ್ಮಲ್ಲಿ ನಾವು ಉಳಿಯುವುದು ಮೌನ. ಮೌನಕ್ಕಷ್ಟು ಶಕ್ತಿ ಇದೆ. ನಮ್ಮಲ್ಲಿ ನಾವು ಉಳಿಯುವುದು ಅಂದರೆ ಕೆಲವೊಂದು ಸನ್ನಿವೇಶಗಳಲ್ಲಿ ನಾವು ಪ್ರತಿಕ್ರಿಯಿಸಬೇಕು.
ಕೆಲವೊಂದು ಸನ್ನಿವೇಶಗಳಲ್ಲಿ ನಾವು ಮೌನವಾಗಿರಬೇಕು. ಎಲ್ಲಿ ಮೌನವಾಗಿರಬೇಕು, ಎಲ್ಲಿ ಮಾತಾಡಬೇಕು, ಇದೆಲ್ಲವನ್ನು ತಿಳ್ಕೊಂಡಿದ್ರೆ ಬಹಳ ಉತ್ತಮ. ಹಾಗಾಗಿ ನಮ್ಮಲ್ಲಿ ನಾವು ಉಳಿಯುವುದು ಅಂದರೆ ನಮ್ಮನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದೇ ಒಂದು ಮೌನ. ಸೊ ಇವತ್ತು ನಾವು ಅರ್ಥ ಮಾಡಿಕೊಳ್ಬೇಕು, ಈ ಧ್ಯಾನ ಅನ್ನುವಂಥದ್ದು, ಜ್ಞಾನ ಅನ್ನುವಂಥದ್ದು ಅಥವಾ ಮೌನ ಅನ್ನುವಂಥದ್ದು ಇದು ಯಾವುದು ಸುಖ ಸುಮ್ಮನೆ ಒಬ್ಬ ಮನುಷ್ಯನೊಳಗೆ ಪ್ರವೇಶ ಮಾಡೋದಿಲ್ಲ. ನಿನ್ನೊಳಗಿನ ಜ್ಞಾನದ ವಿಷಯ, ನಿನ್ನೊಳಗಿನ ಜ್ಞಾನದ ಒಂದು ಘನತೆ, ಜ್ಞಾನದ ಮಹತ್ವ ನಿನಗೆ ಅರ್ಥ ಆಗಬೇಕು. ಧ್ಯಾನದ ಮಹತ್ವ ನಿನಗೆ ಅರ್ಥ ಆಗಬೇಕು. ಜೊತೆಗೆ ಮೌನದ ಮಹತ್ವ ಕೂಡ ನಿನಗೆ ಅರ್ಥ ಆಗಬೇಕು. ಬಹುತೇಕ ಸಾರಿ ಈ ಧ್ಯಾನ, ಜ್ಞಾನ ಜೊತೆಗೆ ಈ ಮೌನ ಇವೆಲ್ಲವೂ ಅದ್ಭುತವಾದ ಸಂಗತಿಗಳು, ಬಹಳ ಏನು ವಿಶೇಷವಾದ ವಿಚಾರಗಳನ್ನು ನಮ್ಮ ಬದುಕಲ್ಲಿ ತಂದೊಡ್ಡತಕ್ಕಂತಹ ಸಂಗತಿಗಳು. ಋಷಿಮುನಿಗಳಿಗೆ ಧ್ಯಾನ ಮಾಡಬೇಕಾ? ಇಲ್ಲ. ಧ್ಯಾನಕ್ಕೆ ಅದರದ್ದೇ ಆದ ಒಂದು ವಿಸ್ತಾರತೆ ಇದೆ, ಅದರದ್ದೇ ಆದ ಒಂದು ಮಹತ್ವ ಇದೆ. ಅದಕ್ಕೆ ಹೇಳಿದ್ರಲ್ಲ, ನಮ್ಮೊಳಗೆ ನಾವು ಇಳಿಯುವುದೇ ಧ್ಯಾನ, ನಮ್ಮನ್ನು ನಾವು ತಿಳಿಯುವುದೇ ಜ್ಞಾನ, ನಮ್ಮೊಳಗೆ ನಾವು ಉಳಿಯುವುದೇ ಮೌನ. ಸೊ ಹಾಗಾಗಿ ಸಾಧ್ಯವಾದಷ್ಟು ಬೆಳಿಗ್ಗೆ ಎಷ್ಟಾಗುತ್ತೋ ಅಷ್ಟು ಒಂದು ಸಮಯವನ್ನು ಧ್ಯಾನಕ್ಕೆ ಮೀಸಲಿಡಿ. ನಿಮ್ಮ ಬದುಕಲ್ಲಿ ಜ್ಞಾನವನ್ನು ಅರ್ಜಿಸೋದಕ್ಕೆ ಅಂದರೆ ಜ್ಞಾನವನ್ನು ಸಂಪಾದನೆ ಮಾಡೋದಕ್ಕೆ ಒಂದಷ್ಟು ಸಮಯ ಕೊಡಿ. ಜೊತೆಗೆ ನಿಮ್ಮನ್ನು ನೀವು ಕಂಡುಕೊಳ್ಳೋದಕ್ಕೆ ಸ್ವಲ್ಪ ಮೌನಕ್ಕೂ ಸ್ವಲ್ಪ ಅವಕಾಶ ಕೊಡಿ. ಸೊ ಸ್ನೇಹಿತರೆ, ಬಹಳಷ್ಟು ವಿಚಾರಗಳನ್ನು ಪ್ರತಿದಿನ ನಾನು ಹೇಳ್ತಾ ಇರ್ತೀನಿ. ಆದರೆ ಕಡೆಯಲ್ಲಿ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ನಾನಾಗಲಿ ಅಥವಾ ನಿಮಗೆ ಗುರುವಿನ ಸ್ಥಾನದಲ್ಲಿರ್ತಕ್ಕಂಥ ಬೇರೆ ಯಾರೇ ಆಗಲಿ, ಅವರು ದಿನಪೂರ್ತಿ ಹೇಳ್ಬೋದು. ಆದರೆ ಅದನ್ನು ಎಷ್ಟು ನೀವು ಅಳವಡಿಸ್ಕೊಳ್ತೀರಾ ಅನ್ನೋದು ಬಹಳ ಮುಖ್ಯ ಅಲ್ವಾ? ಸೊ ಹಾಗಾಗಿ ಪ್ರತಿದಿನ ನಾನು ಹೇಳ್ತಾ ಹೋದಂಗೆ ಯಾರಾದರೂ ಒಬ್ಬರು, ಆ್ಯಂಡ್ ನೀವು ನೋಡ್ತಾ ಇರೋ ಅಷ್ಟು ಜನ ಕೂಡ ಹೇಳೋ 100 ಸಂಗತಿಗಳಲ್ಲಿ ಯಾವುದಾದ್ರೂ ಒಂದು ಸಂಗತಿಯನ್ನು ನೀವು ಅಳವಡಿಸ್ಕೊಂಡಿದ್ದೇ ಆದಲ್ಲಿ ಹೇಳಿದ್ದಕ್ಕೂ ಸಾರ್ಥಕ, ಹೇಳಿದ ವಿಷಯವೂ ಕೂಡ ಸಾರ್ಥಕ. ಸ್ನೇಹಿತರೆ, ಇಷ್ಟು ಮಾತ್ರ ಹೇಳಬಲ್ಲೆ. ಪ್ರತಿದಿನ ನಾನೇನೋ ಒಂದು ಹೇಳಬೇಕು ಆ್ಯಂಡ್ ಟೈಮ್ ಪಾಸ್ ಮಾಡಬೇಕು, ಇದು ನಮ್ಮ ಉದ್ದೇಶ ಅಲ್ಲ. ಈ ಸಮಯದಲ್ಲಿ ಆ್ಯಂಡ್ ಬೆಳಗ್ಗೆಯಿಂದ ಸಂಜೆವರೆಗೂ ದುಡ್ದಿರ್ತೀವಿ, ಇನ್ನೇನು ಊಟ ಮಾಡಿ ನಮ್ಮ ಕಷ್ಟಗಳನ್ನು, ಹಳೆಯ ನೆನಪುಗಳನ್ನು ಎಷ್ಟೋ ಜನ ಅಳ್ತಾ ಮಲಗ್ತಾರೆ. ಯಾಕಂದರೆ ನಾಳೆ ಏನೋ ಒಂದು ಗಾಬರಿ ಇರುತ್ತೆ, ನಾಳೆ ಏನೋ ಒಂದು ಭಯ ಇರುತ್ತೆ, ನಿನ್ನೆಯ ನೆನಪುಗಳ ಒಂದು ಕಾಡುವಿಕೆ ನಮಗಿರುತ್ತೆ. ಸೊ ಅಂಥವ್ರಿಗೆಲ್ಲೋ ಒಂದು ಕಡೆ ಒಂದು ಎನರ್ಜಿ ಬೂಸ್ಟ್ ಆಗಬೇಕು, ಒಂದೆಲ್ಲೋ ಒಂದು ಕಡೆ ಒಂದು ಚಿಕ್ಕ ಸಾಂತ್ವನ ಹೇಳಬೇಕು ಅನ್ನೋದು ನಮ್ಮ ಪರಮ ಉದ್ದೇಶ. ಸ್ನೇಹಿತರೆ, ಹಾಗಾಗಿ ನಾವು ಹೇಳುವಂತಹ ಯಾವುದಾದ್ರೂ ಒಂದು ಮಾತು ನಿಮ್ಮ ಬದುಕಿಗೆ ಖಂಡಿತ ಅನ್ವಯಿಸುತ್ತೆ. ನಾನು ಹೇಳುವ ಎಲ್ಲ ವಿಷಯಗಳನ್ನು ಎಲ್ಲರೂ ತೆಗೊಳ್ಬೇಕು ಅಂತ ಏನಿಲ್ಲ. ನಾನು ಹೇಳುವ ಬಹುತೇಕ ವಿಷಯಗಳು ನಿಮ್ಮ ಬದುಕಿಗೆ ಸಂಬಂಧಪಟ್ಟಿಲ್ಲದೆ ಇರ್ಬೋದು. ಆದರೆ ಯಾವುದು ಸಂಬಂಧಪಟ್ಟಿದೆ ಅದನ್ನು ನಿರಾತಂಕವಾಗಿ ನೀವು ಅದನ್ನು ತಗೊಳ್ಬೇಕು. ಎಸ್ ಸ್ನೇಹಿತರೆ, ನೀವು ಕರೆ ಮಾಡ್ಬೋದು, ನಿಮ್ಮ ಪ್ರೀತಿ ಮಾತನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ಬೋದು. ಈಗೊಂದು ಒಬ್ಬರು ಕಾಲರ್ ಹಿಡಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ. ನಮಸ್ತೆ ಸರ್. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ನಾನು ಅಲ್ಹಮ್ದುಲಿಲ್ಲಾ ತುಂಬಾ ಚೆನ್ನಾಗಿದ್ದೀನಿ ಸರ್. ಥ್ಯಾಂಕ್ ಯು. ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಸರ್? ನೋಡ್ತಾ ಇದ್ದೀನಿ ಸರ್ ನಾನು. ಆ್ಯಂಡ್ ಹೇಳಿ ಸರ್. ಸರ್, ನನ್ನ ಪರಿಚಯ ಬಂದ್ಬಿಟ್ಟು ನಿನ್ನೆ ಒಬ್ರು ನಿಮ್ಗೆ ಆಯಿಷಾ ಅಂತ ಹೇಳಿ ಒಬ್ರು ಕಾಲ್ ಮಾಡಿದ್ರ ಸರ್ ನಿಮ್ಗೆ? ಹೌದು ಗೊತ್ತಿದ್ಯಾ? ಹೌದು. ಅವರು ನಿಮ್ಗೆ ನಾಸೀರ್ ಅಂತ ಹೇಳಿ ಒಬ್ರನ್ನ ಪರಿಚಯ ಮಾಡಿದ್ರು. ನಾನು ಇವಾಗ ಈ ಶೋ ನೋಡೋ ಕಾರಣ ನಾಸೀರ್ ಅಂತ ಹೇಳಿ ಒಬ್ರು. ಸತ್ಯ ಹೌದು. ನಾಸಿ ಇನ್ಸ್ಟಾಗ್ರಾಮ್ ಅಲ್ಲಿ ಅವರು ನನಗೆ ಅದನ್ನ ರೆಕಮೆಂಡ್ ಮಾಡಿದ್ದು ಅಂತ ಹೇಳಿ. ಖಂಡಿತ ಸರ್. ನೀವೇನದು? ಅದೇ ವ್ಯಕ್ತಿ ಸರ್ ನಾನು. ಅರೆ ಸರ್, ಮೊದಲಿಗೆ ಥ್ಯಾಂಕ್ ಯು ಸೋ ಮಚ್, ನೀವು ಅವ್ರಿಗೆ ತಲುಪಿಸಿದ್ದಕ್ಕಾಗಿ. ಆ್ಯಂಡ್ ಅದಕ್ಕೆ ಥ್ಯಾಂಕ್ ಯು, ಬಹಳ ಚಿಕ್ಕ ವರ್ಡ್. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಸರ್, ನಾನು ಈ ಶೋ ನೋಡ್ತಾ ಇರ್ಲಿಲ್ಲ ಸರ್. ನಾನು ಹಿಂಗೆ ಯೂಟ್ಯೂಬ್ ಅಲ್ಲಿ ಹಿಂಗೆ ಸರ್ಚ್ ಮಾಡ್ತಾ ಇರುವಾಗ ನಿಮ್ಮ ಈ ಲೈವ್ ನೋಡಿದೆ. ಓಕೆ. ತುಂಬಾ ಇಷ್ಟ ಆಯ್ತು ಸರ್. ಅದಕ್ಕೋಸ್ಕರ ನಾನು ಈ ತರ ಹೇಳಿದೆ, ನೋಡು ನೀ ಫ್ರೀ ಇದ್ರೆ ಇದನ್ನು ಇದ್ ಮಾಡು ಅಂತ ಹೇಳಿ. ಅರೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಂಗೆ ಅವ್ರಿಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳಿದ್ರು. ಎಸ್ ಸರ್, ಅವರು ಬಹಳಷ್ಟು ಸಾರಿ ಕರೆ ಮಾಡಿ ಅವರು ಬಹಳ ಅದ್ಭುತವಾಗಿ ಅವ್ರ ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರು. ಆ್ಯಂಡ್ ನಿನ್ನೆ ಎಪಿಸೋಡಲ್ಲಿ ನಿಮ್ಮ ಬಗ್ಗೆ ಅವರು ಹೇಳಿದ್ರು. ಹೌದು. ಹಂಗೆ ನಾನು ಬಂದ್ಬಿಟ್ಟು ಮಂಗಳೂರು ಕಡೆಯವನು. ಓಕೆ. ಮತ್ತೆ ನಿಮ್ಮ ತುಂಬಾ ಖುಷಿ ಆಗುತ್ತೆ ಸರ್ ನಿಮ್ಮ ಮಾತು ಕೇಳುವಾಗ. ತುಂಬಾ ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು. ನೊಂದಿರೋ ಮನಸ್ಸಿಗೆ ಸಾಂತ್ವನ ಹೇಳೋದಿದೆಯಲ್ವಾ ಸರ್, ಅದು ಹಾ ಸರ್, ಅದು
ತುಂಬಾ ದೊಡ್ಡ ಕೆಲಸ ಸರ್. ಅದು ಸಾಧಾರಣವಾಗಿ ಯಾರಿಗೂ ಇದ್ ಮಾಡಕ್ ಆಗಲ್ಲ ಸರ್. ತುಂಬಾ ದೊಡ್ಡ ಅಂದ್ರೆ ತುಂಬಾ ದೊಡ್ಡ ಕೆಲಸ ಸರ್ ಅದು. ಅರೆ ಸರ್ ಥ್ಯಾಂಕ್ ಯು. ಬಟ್ ಏನಂದರೆ ಬರ್ತೀನಿ ಸರ್ ನಾನು. ಥ್ಯಾಂಕ್ ಯು. ಆ್ಯಂಡ್ ನಿಮಗೆ ಯಾಕೆ ಇಷ್ಟ ಆಯಿತು ಅಂತ ಕೇಳ್ಬೋದಾ? ಸರ್ ನಾನ್ ಏನೂ ಇಲ್ಲ ಸರ್, ಹಿಂಗೆ ಯೂಟ್ಯೂಬ್ ಅಲ್ಲಿ ತುಂಬಾ ಬೇಜಾರಾಗಿದ್ದಾಗ ಮನಸ್ಸಿಗೆ ಹಿಂಗೆ ಓಡ್ಕೊಂಡು ಹೋಗ್ತಾ ಇರ್ತೀನಿ. ಹಂಗೆ ನೋಡುವಾಗ ಹೀಗೆ ಸಿಕ್ಕಿತ್ತು ಸರ್. ತುಂಬಾ ಖುಷಿ ಆಯ್ತು ಸರ್ ನನ್ಗೆ. ಆ್ಯಂಡ್ ನೀವು 4 ಜನಕ್ಕೆ ಅದನ್ನು ತಲುಪಿಸುವಂತಹ ಕೆಲಸ ಮಾಡಿದ್ರಲ್ಲ, ಅದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಥ್ಯಾಂಕ್ ಯು. ಆ್ಯಂಡ್ ಏನಾದರೂ ಹಂಚ್ಕೊಳ್ಳೋದಿದೆಯಾ ಸರ್? ಸರ್ ಆ ತರ ಏನೂ ಇಲ್ಲ ಸರ್, ಮಾಮೂಲಿ ಕೆಲಸದ ಒತ್ತಡ ಈ ತರ ಇದೆ. ಆ್ಯಂಡ್ ಏನು ಮಾಡ್ಕೊಂಡಿರೋದು ಸರ್ ಅವರು? ಸರ್ ನಾನೊಬ್ಬ ಬಟ್ಟೆ ಅಂಗಡಿ ಇದ್ದೀನಿ ಸರ್. ನಾನು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತೀವಿ. ಎಷ್ಟು ವರ್ಷದಿಂದ ಸರ್? ಸರ್ ನಾನೊಂದು 5 years ಆಯ್ತು ಸರ್. ಅಣ್ಣ ಸರ್ ಅವರು ಯಾರನ್ನಾದರೂ ಪ್ರೀತಿ ಮಾಡಿದಾರಾ ಇಲ್ಲಿವರೆಗೂ? ಇಲ್ಲ ಸರ್, ಇಲ್ಲ ಸರ್. ಯಾಕೆ ಸರ್? ಈ ಪ್ರೀತಿ ಅದ್ರಲ್ಲಿ ನಂಬಿಕೆ ಇಲ್ಲ ಸರ್ ನನಗೆ. ಯಾಕೆ ಸರ್? ಯಾಕಂದರೆ ನೋಡಿ, ಈಗ ನಂಬಿಕೆ ಇಲ್ಲ ಅನ್ನೋದಕ್ಕೂ ಒಂದು ಕಾರಣ ಇರುತ್ತಲ್ವಾ? ಕಾರಣ ಏನಿಲ್ಲ ಸರ್, ಆ ತರ ಅಂದ್ರೆ ಈ ಬಿಸಿ ಶೆಡ್ಯೂಲ್ ಅಲ್ಲಿ ನಂಗೆ ಕೆಲಸದ ಒತ್ತಡದಲ್ಲಿ ಅಪ್ಪ ಅಮ್ಮ ಸರ್? ಇದ್ದಾರೆ ಸರ್, ತುಂಬಾ ಚೆನ್ನಾಗಿದ್ದಾರೆ. ಅಂದರೆ ನಿಮ್ಮದು ಕೃಷಿನಾ ಅಥವಾ ಏನು? ಇಲ್ಲ ಸರ್, ಒಂದು ಚಿಕ್ಕ ಮನೆ ಅಷ್ಟೇ, ಏನೂ ಇಲ್ಲ ಸರ್. ಒಂದು ಮಿಡ್ಲ್ ಕ್ಲಾಸ್ ಅಂತ ಅಷ್ಟೇ ಸರ್. ಅರೆ ಸೂಪರ್. ನೀವು ಎಷ್ಟು ಜನ ಮಕ್ಕಳು ಸರ್? ಸರ್ ನಾವಿಬ್ರು ಸರ್, ನಾನು ಮತ್ತು ನನ್ನ ಅಕ್ಕ. ಸೂಪರ್ ಸರ್, ಸೂಪರ್. ತಂಡ ನೀವು 4 ಜನಕ್ಕೆ ತಲುಪಿಸೋ ಕೆಲಸ ಮಾಡಿದ್ರಲ್ಲ, ಅದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಕಾರ್ಯಕ್ರಮ ನೋಡ್ತಾ ಇರಿ ಆಯ್ತಾ, ಇನ್ನೂ ಹೆಚ್ಚು ಜನಕ್ಕೆ ತಲುಪಿಸಿ, ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮನ್ನು ನಾನು ಕೇಳ್ಕೊಳ್ಳೋದಷ್ಟೇ, ನೀವು ನೋಡ್ತಾ ಇದ್ದೀರಾ, ಅದಕ್ಕೆ ಬಹಳ ದೊಡ್ಡ ಥ್ಯಾಂಕ್ಸ್. ಜೊತೆಗೆ ನೀವು 4 ಜನಕ್ಕೆ ಶೇರ್ ಮಾಡಿದಾಗ ಬಹುಶಃ ಒಳ್ಳೆ ವಿಚಾರಗಳು ಅವ್ರ ಬದುಕಿಗೂ ಏನಾದರೂ ಒಂದು ಉಪಯೋಗ ಆಗಬಹುದು ಅಂತ ನಾನು ಭಾವಿಸ್ತೀನಿ. ಇದು ನನ್ನ ಒಂದು ಚಿಕ್ಕ ರಿಕ್ವೆಸ್ಟ್. ಓಕೆ, ಥ್ಯಾಂಕ್ ಯು. ಈಗ ಕಮೆಂಟ್ಸ್ ಓದೋಣ. ಮೊದಲಿಗೆ ಶಿಲ್ಪಾ ಗೌಡ, ಹಾಯ್ ನಮಸ್ತೆ ಶಿಲ್ಪಾ ಅವರೇ. ಜೀವನ್, ಹಲೋ ನಮಸ್ತೆ ಜೀವನ್ ಅವರೇ. ವಸಂತ್, ಹಾಯ್ ಅಣ್ಣ, ನಮಸ್ತೆ ವಸಂತ್ ಅವರೇ. ಶಿಲ್ಪಾ ಗೌಡ ನಮಸ್ತೆ. ಹರಿಕೃಷ್ಣ ನಮಸ್ತೆ. ಹರಿಕೃಷ್ಣ ಹರಿ, ಹಾಯ್ ನಮಸ್ತೆ ಹರಿ ಅವರೇ. ರಶ್ಮಿ ಜಮಖಂಡಿ, ಹಲೋ ನಮಸ್ತೆ. ಫಾತಿಮಾ ನಮಸ್ತೆ. ರಾಮಣ್ಮೂರ್ತಿ, ಹಾಯ್ ರಾಮಮೂರ್ತಿ, ಯುವರ್ ವಾಯ್ಸ್ ಸೂಪರ್, ಥ್ಯಾಂಕ್ ಯು. ಈಗೊಬ್ಬರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ ಸರ್, ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಹಿರೇಮನೆ ಮಲ್ಲಿಕಾರ್ಜುನ ಅಂತ. ಹಿರೇಮನೆ ಮಲ್ಲಿಕಾರ್ಜುನ ಅವರೇ, ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ನಮಸ್ಕಾರ ಸರ್, ಆರಾಮಿದ್ದೀರಾ ಸರ್? ಎಸ್ ಸರ್, ಆರಾಮಿದ್ದೀನಿ. ನೀವು ಹೇಗಿದ್ದೀರಾ ಸರ್? ಆರಾಮಿದ್ದೀನಿ ಸರ್. ಎಸ್ ಮಲ್ಲಿಕಾರ್ಜುನ ಅವರೇ, ಹೇಳಿ, ನೀವು ಈ ಕಾರ್ಯಕ್ರಮದಲ್ಲಿ ಏನಾದರೂ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಾ? ಅದೇ ಸರ್, ನೊಂದ ಜೀವಿಗೆ ನೀವು ಪೂರ್ತಿ ಆಗಿಬಿಟ್ಟಿದೆ ಸರ್ ನಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆ್ಯಂಡ್ ಯಾವಾಗಲಿಂದ ನಾವು ಆಂಧ್ರ ಸರ್, ನಮ್ಮದು ಆ್ಯಕ್ಚುಲಿ. ಓಕೆ. ನಾವು ಬಾರ್ಡರ್ ಇದೆ ಸರ್, ಬಳ್ಳಾರಿ, ಆಂಧ್ರ ಪ್ರದೇಶ್. ಸರ್, ಅಂದ್ರೆ ಬಾರ್ಡರ್ ಇದೆ ಸರ್, ಆಂಧ್ರ ಪ್ರದೇಶ. ಬಟ್ ನೀವು ಡಿಸ್ಟ್ರಿಕ್ಟ್ ಅಪ್ಲೈ ಸರ್. ನೀವು ನಮ್ಮ ಕನ್ನಡಿಗರೇ? ಸರ್, ಕರ್ನಾಟಕ. ಎಸ್ ಸರ್. ಆ್ಯಂಡ್ ಕಾರ್ಯಕ್ರಮ ನೋಡ್ತಾ ಇರ್ತೀರಾ? ಸರ್ ಡೈಲಿ ಸರ್. ಏನು ಅನಿಸುತ್ತೆ ನಿಮಗೆ? ಎಲ್ಲ ಸರ್ ಅದೇ ಹೇಳ್ತೀವಿ ಸರ್, ನೊಂದ ಜೀವಿಗೆ ಪೂರ್ತಿ ಆಗಿಬಿಟ್ರೆ ಸರ್ ಎಲ್ಲರಿಗೂ. ಓಕೆ. ಅವ್ರ ಭಾವನೆ ಎಲ್ಲ ಹಂಚಿಕೊಳ್ತಾರೆ ಸರ್ ಅವರು. ಅದು ನೀವು ಹೇಳೋ ರೀತಿ, ಅವರಿಗೆ ಮೂಡಿಸುವಂತ ಮಾತುಗಳು ಬಹಳ ಇಂಟ್ರೆಸ್ಟ್ ಆಗ್ತವೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆ್ಯಂಡ್ ಮಲ್ಲಿಕಾರ್ಜುನ್ ಅವರು ಏನಾದರೂ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಾ? ಏನಿಲ್ಲ ಸರ್, ನಾವು ಆಕ್ಚುಲಿ ನಾವು ಇನ್ನ ಸ್ಟೂಡೆಂಟ್ ಸರ್, ಸ್ಟೂಡೆಂಟ್. ಕಾಂಪಿಟೇಷನ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತೀವಿ ಸರ್. ಓಕೆ. ಆ್ಯಂಡ್ ಏನಾಗಬೇಕು ಅಂದ್ಕೊಂಡಿದ್ದೀರಾ ಮಲ್ಲಿಕಾರ್ಜುನ್ ಅವರೇ? ಆಕ್ಚುಲಿ ಬ್ಯಾಂಕರ್ ಆಗ್ಬೇಕಂತ ಸರ್. ಬ್ಯಾಂಕ್ ಅಲ್ಲಿ ಇದು ಮಾಡ್ಬೇಕಂತ ಬ್ಯಾಂಕ್ ಕೋಚಿಂಗ್ ಅಲ್ಲಿ ಇದು ಮಾಡ್ಕೊಂಡು ಇದು ಮಾಡ್ತಾ ಇದ್ದೀವಿ ಸರ್. ಓಕೆ. ಮಾಡ್ತಾನೆ ಇದೆ ಸರ್. ಬಟ್ ಈಗ ಆಲ್ರೆಡಿ ಒಂದಷ್ಟು ಎಕ್ಸಾಮ್ಸ್ ಬರ್ದಿದ್ದೀರಾ ಅಥವಾ ಈಗ ಇದೇ ಮೊದಲನೇ ಸಲಿನಾ? ಇಲ್ಲ ಸರ್, ನಾವು ಬೇಲೂರಿನಿಂದನೇ ಇದ್ದೀವಿ ಸರ್. ಹೌದಾ ಸರ್, ನಾವು ಅದು ಬೇಲೂರಿನಿಂದನೇ ತಯಾರಾಗಿದೆ ಸರ್. ನಾವು
ತಗೊಳ್ಳೇಬೇಕಂತ ನಿರ್ಧಾರ ಮಾಡಿದ್ದೆ ಸರ್. ಫೇಲ್ಯೂರ್ ಆದಮೇಲೆ ತಾನೇ ನಿಮಗೆ ನೀವೇನು ಅಂತ ಗೊತ್ತಾಗೋದು. ಅದು ನಿಜನ ಸರ್. ಆ್ಯಂಡ್ ನೀವು ಹೇಳ್ಬೇಕಂದ್ರೆ ಹೇಳಿ ಸರ್. ಹೇಳಿ ಸರ್. ಆಕ್ಚುಲಿ ನಾವು ಸ್ಟೂಡೆಂಟ್ ಆಯ್ತು ಸರ್. ನಾನು ಆಕ್ಚುಲಿ ಬ್ಯಾಂಕ್ ಫೀಲ್ಡ್ ಬಂದು ನಾನು ಕೆಲಸ ಮಾಡ್ತಾನೆ ಇದ್ದೆ. ಹಾಕ್ತಾನೆ ಇದ್ದೆ. ನಾನು 1 ಮಾಸಲ್ಲಿ ಹೋಗೋದು 2 ಮಾಸಲ್ಲಿ 0.25 ನಲ್ಲಿ ಓಕೆ. ಎಷ್ಟೋದ್ರೆ ಆದ್ರೂ ಬಿಡ್ತಾ ಇಲ್ಲ. ಆಕ್ಚುಲಿ ಈ ಕೊರೋನಾ ಟೈಮ್ ನಲ್ಗೂ ಹೋಗಿದ್ದೆ ಸರ್. ಆಕ್ಚುಲಿ ನಾನು ಓಕೆ. ಕೊರೋನಾ ಟೈಮ್ ಅಲ್ಲಿ ಎಲ್ಲ ರೂಮು ಅಲ್ಲಿ ಯಾರು ಎಕ್ಸಾಮ್ಸ್ ಇದ್ದಿಲ್ಲ, ಹೊರಗಡೆ ಕಳಿಸ್ಬಿಟ್ಟಿದ್ರು. ಓಕೆ. ಊರಿಗೆ ಬಂದು ಒಂದು 3 ಮಂತ್ಸ್ ಊರಲ್ಲೇ ಇದ್ದೆ ಸರ್. ಏನು ಮಾಡ್ತಾ ಇದ್ದಿಲ್ಲ. ಆಮೇಲೆ ನನಗೆ ಭಾರಿ ಮೈಂಡ್ ಡೈವರ್ಟ್ ಆಗ್ತದೆ, ಬೇರೆ ತೆಗೆದು ಸಾಕು. ಓಕೆ. ಆಮೇಲೆ ಪ್ರೈವೇಟ್ ಟ್ಯೂನ್ಗೆ ಹೋಗ್ಬಿಡೋಣ ಅಂತ ಪ್ರೈವೇಟ್ ಟ್ಯೂನ್ಗೆ ಹೋಗಿ ಸರ್. ಮೋಟಾರ್ಸ್ ಅಂತ ಇದೆ ಸರ್. ಮೋಟಾರ್ಸ್ ಅಂತ ಅವರಲ್ಲಿ ಒಂದು 6 ಮಂತ್ಸ್ ಮಾಡ್ತಾರೆ. ಜುಲೈನಲ್ಲಿ ಸೇರಿದೆ ಸರ್. ಓಕೆ. ಜುಲೈನಲ್ಲಿ ಸೇರಿದ್ರೆ ಹಂಗೆ ಮಾಡ್ತಾನೆ ಇದ್ದೆ ಸರ್. ಆದ್ರೆ ಅದು ಜಾಬ್ ಮಾಡ್ತಾನೆ ಸ್ಯಾಟಿಸ್ಫ್ಯಾಕ್ಷನ್ ಕಾಣ್ತಾ ಇಲ್ಲ ಸರ್. ಏನೋ ಒಂದು ಜೀವನದಲ್ಲಿ ಕಳ್ಕೊಂಬಕತ್ತಿನಲ್ಲ, ಏನೋ ಒಂದು ಮಿಸ್ ಆಗ್ತಾ ಇದೆನಲ್ಲ ಅಂತ ಭಾವನೆ ಭಾರಿ ಕಾಡ್ತಾರೆ. ಆ ಫೀಲಿಂಗ್ ನನಗೆ ತೆಗೆದಾಗ್ತದೆ. ಅಲ್ಲಿ ಮಾಡ್ತಿದ್ದೆ, ಜಾಬ್ ಮಾಡ್ತೇವೆ, ಪರ್ಟಿಕ್ಯುಲರ್ ಆಗಿ ಕೆಲಸ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ನಮ್ಮ ಮನಸ್ಸಿನ ಅತೃಪ್ತ ಆಗ್ತದೆ ಸರ್. ಸತ್ಯ. ಏನೇ ಇದ್ರೂ ಸಹ ನಿಮ್ಮ ಮನಸ್ಸು ಅತೃಪ್ತವಾದಾಗ ಬದುಕೇ ಶೂನ್ಯವಾಗ್ಬಿಡುತ್ತೆ. ಅದೇ ಸರ್. ಆ್ಯಂಡ್ ನೀವು ಇಷ್ಟಪಟ್ಟಿದ್ದನ್ನು ಪಡ್ಕೊಳ್ಳೋದಿದೆಯಲ್ಲ, ಅದು ಒಂದು ರೀತಿ ಸವಾಲು. ಆದರೆ ಅದೇನಾದರೂ ಈಡೇರ್ಬಿಟ್ರೆ ಬದುಕೇ ಸ್ವರ್ಗ. ಅದೇ ಸರ್. ಮನೇಲಿ ಹೇಳ್ತಿದ್ದೆ ಸರ್, ಬಿಟ್ಟು ಬಿಡ್ತೀನಿ, ಬಿಟ್ಟು ನಾನು ಮತ್ತೆ ಬ್ಯಾಂಕ್ ಮಾಡ್ತೀನಿ, ಮೆಸೇಜ್ ಹಾಕ್ತೀನಿ ಅಂತ ಮಾಡ್ತಾನೆ ಇದ್ದೆ ಸರ್. ಓಕೆ. ಮುಂಚೆನೆ SBI ಬ್ಯಾಂಕ್ ಅಲ್ಲಿ ಒಂದು ಬರೆದಿದೆ ಸರ್ ಎಕ್ಸಾಮ್. ಅದಕ್ಕೆ ಮುಂಚೆ ಬರೆದಿದ್ದು, ರಿಸಲ್ಟ್ ಮಿಡಿಲ್ ಅಲ್ಲಿ ಬಂದ್ಬಿಟ್ಟು ಸರ್. ಓಕೆ. ಫಿಲಿಮ್ಸ್ ಪಾಸ್ ಆಗಿತ್ತು ಸರ್. ಫಿಲಿಮ್ಸ್ ಬಟ್ ಮೇನ್ಸ್ ಲೆವೆಲ್ಗೆ ಹೋಗ್ಬೇಕಾದ್ರೆ ಭಾಳ ಎಫೆಕ್ಟ್ ಹಾಕ್ಲೇಬೇಕಲ್ಲ ಸರ್. ಖಂಡಿತ ಮಲ್ಲಿಕಾರ್ಜುನ್ ಅವರೇ. ಆ್ಯಂಡ್ ಪ್ರಯತ್ನ ಮಾಡಿ. ಓಕೆ. ಸೋಲು ಗೆಲುವು ಅನ್ನುವಂಥದ್ದು ನಿಜಕ್ಕೂ ಪ್ರಯತ್ನ ಮಾಡುವವನಿಗೆ ಬಹಳ ಮುಖ್ಯವಾಗಬಾರ್ದು. ಗೆಲುವು ಅವನಿಗೆ ಒಂದು ಬದುಕು ಕೊಡುತ್ತೆ, ಆದರೆ ಸೋಲು ಬದುಕು ಹೇಗಿರಬೇಕು ಅನ್ನೋದನ್ನು ತಿಳಿಸುತ್ತೆ ಅಲ್ವಾ? ಸೊ ನಿನಗೆ ನಿನ್ನ ಗೆಲುವು ಬಹುಶಃ ಎಲ್ಲೋ ಒಂದು ಕಡೆ ಸ್ವಲ್ಪ ತಡವಾಗ್ಬೋದೇನೋ, ಆದರೆ ಪ್ರತಿ ಸಾರಿ ಸೋಲುಗಳು ಯಾವುದೇ ಕಾರಣ ಇಲ್ಲದೇ ಬರೋದಿಲ್ಲ. ಅದಕ್ಕೊಂದು ಬಲವಾದ ಕಾರಣ ಇರುತ್ತೆ ಸರ್, ಅಲ್ವಾ? ಸೊ ಹಾಗಾಗಿ ಮಲ್ಲಿಕಾರ್ಜುನ್ ಅವರೇ ಪ್ರಯತ್ನ ಮಾಡಿ, ಬಿಡಬೇಡಿ. ಆ್ಯಂಡ್ ಬದುಕು ಹೇಗೆ ಬರುತ್ತೋ ಹಾಗೆ ಸ್ವೀಕಾರ ಮಾಡೋದಕ್ಕಿಂತ ನಮಗೆ ಹೇಗೆ ಬೇಕೋ ಹಾಗೆ ಬದುಕನ್ನು ಮಾಡ್ಕೊಳ್ಳೋದಿದೆಯಲ್ಲ, ಅಥವಾ ನಮಗೆ ಹೇಗೆ ಬೇಕೋ ಹಾಗೆ ನಿರ್ಮಾಣ ಮಾಡ್ಕೊಳ್ಳೋದಿದೆಯಲ್ಲ, ಅದು ನಿಜಕ್ಕೂ ದೊಡ್ಡ ಸಾಧನೆ. ಬದುಕು ಬಂದಂತೆ ಎಲ್ಲರೂ ತಗೊಳ್ತಾರೆ. ಅದೇ ಸರ್. ಕೆಲವೊಂದು ನಾವು ರಿಸ್ಕ್ ತಾಂಬಲೇಬೇಕಲ್ಲ, ಜೀವನದಲ್ಲಿ ರಿಸ್ಕ್ ತಗೊಂಡ್ರೆ ಮುಂದಕ್ಕೆ ಹೋಗೋ ಸಾಧ್ಯ ಅಲ್ಲ ಅಂತ ಆ ಇನ್ಸ್ಪಿರೇಷನ್ ಮೇಲೆ ಹೋಗ್ತೀನಿ ಸರ್. ಸತ್ಯ. ರಿಸ್ಕ್ ಅನ್ನೋದು ಬಹುಶಃ ಆ ಕ್ಷಣಕ್ಕೆ ನಮಗೆ ತುಂಬ ಕಷ್ಟ ಅನಿಸ್ಬೋದು, ಅಥವಾ ಕೆಲವೊಂದು ತ್ಯಾಗ ಮಾಡಬೇಕಾಗಿ ಬರ್ಬೋದು. ಆದರೆ ಪ್ರತಿ ಸಾರಿ ನೀವೇನೋ ರಿಸ್ಕ್ ತಗೊಂಡಾಗ ಏನನ್ನೋ ಹೊಸದನ್ನು ನಿಮ್ಮ ಬದುಕಲ್ಲಿ ಸಾಧಿಸ್ತೀರಾ. ಅದೇ ಸರ್. ಅದು ತ್ಯಾಗ ಮಾಡಿ ಬಂದ್ಬಿಟ್ಟೆ ಸರ್. ಅದು ಆಕ್ಚುಲಿ ಜಾಬ್ ರಿಸೈನ್ ಮಾಡಿ ಮತ್ತೆ ಬ್ಯಾಂಕ್ ಆಗ್ಲೇಬೇಕು, ಮಾಡ್ಲೇಬೇಕು. ಏನೋ ಒಂದು ನಾನು ಅನ್ಕೊಂಡು ಮಾಡ್ಲೇಬೇಕು ಸರ್ ಜೀವನದಲ್ಲಿ. ಇಲ್ಲ ಅಂದ್ರೆ ಅಂದ್ರೆ ಮನುಷ್ಯ ಫೀಲಿಂಗ್ ಗೊತ್ತಾಯಿಲ್ಲ ಸರ್. ಏನ್ ಕೆಲಸ ಮಾಡೋದನ್ನ ಆಗ್ತಾ ಇಲ್ಲ. ಏನೋ ಒಂದು ಅನ್ಕೊಂಡಿರ್ತು ಸರ್. ಒಂದು ಗುರಿ ಮುಟ್ಬೇಕಂತ ಅನ್ಕೊಂಡಿರ್ತು ಸರ್. ಆಕ್ಚುಲಿ ಆ ಗುರಿ ತಲುಪಿಲ್ಲ ಅಂದ್ರ ನಾವ್ ಇನ್ನೊಂದ್ ಕೆಲಸ ಏನು ಮಾಡಿದ್ರೆ ಅದು ಅರ್ಥನೇ ಸರ್ ನಮ್ಗೆ ಆಗಲ್ಲ. ಖಂಡಿತ ಮಲ್ಲಿಕಾರ್ಜುನ್ ಅವರೇ. ಆ್ಯಂಡ್ ಪ್ರಯತ್ನ ಮಾಡಿ, ನಿಮ್ಮ ಇಷ್ಟದಂತೆ ನಿಮ್ಮ ಬದುಕನ್ನು ರೂಪಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಆ್ಯಂಡ್ ಕಾರ್ಯಕ್ರಮ ನೋಡ್ತಾ ಇರಿ ಮಲ್ಲಿಕಾರ್ಜುನ್ ಅವರೇ. ಓಕೆ. ಅದೇ ಸರ್. ಅದೇ ಆಕ್ಚುಲಿ ನಿಮ್ದು ಯಾವಾಗ ನೋಡ್ತಾನೆ ಇರ್ತಾನ ಸರ್, ಪ್ರೀತಿ ಮಾತು ಹೇಳ್ತಾನೆ ಇರ್ತಾರ ಸರ್. ಅದೆಲ್ಲ ಒಂದ್ಸಲ ನನಗೂ ನಾವು ತರ್ತಾನೆ ಇರ್ತದೆ ಸರ್. ಹೌದಲ್ಲ, ಒಳ್ಳೆ ಇನ್ಸ್ಪಿರೇಷನ್ ಆಗಿರ್ತದೆ. ನಮ್ಮ ಸೋನು ಸರ್ ಅವರು, ಸೋನ್ ಅನ್ನೋರು ಎಲ್ಲರಿಗೂ ಸ್ವಲ್ಪ ಒಂದು ಎಲ್ಲೋ ನೆಗೆಟಿವ್ ಥಾಟ್ ಇದ್ದವರಿಗೆ ಸ್ವಲ್ಪ ಪಾಸಿಟಿವ್ ಥಾಟ್ ಆಲೋಚನೆ ಮಾಡೋ ತರ ಮಾತಾಡ್ತಿದ್ರಲ್ಲ ಅಂತ ಒಳ್ಳೆ ಭಾವನೆ ಸರ್. ನನಗೆ ಅದೇ ಖುಷಿ ಆಗುತ್ತೆ ಸರ್. ನಿಮ್ಮ ಕೈಗೆ ಮಾಡ್ತಿರ್ತಾರ ಸರ್, ಬಹಳ ಸಂತೋಷ ಸರ್. ಥ್ಯಾಂಕ್ ಯು. ಅದಕ್ಕೆ ಹೇಳಿ ಸರ್, ಹೇಳಿ. ಅದೇ ಸರ್ ಅದೇ ಒಂದ್ ಮಾತು ಕಾಲ್ ಮಾಡಿ ಹೇಳೋಣ ಸಾರ್ಗ ಅಂತ ನಾನು. ಥ್ಯಾಂಕ್ ಯು. ಅದು ನಿಮ್ಮ ದೊಡ್ಡ ಗುಣ. ಆ್ಯಂಡ್ ನಿಮ್ಮ ಸತತವಾಗಿರಲಿ ನಿಮ್ಮ ಪ್ರೀತಿ ಪ್ರೋತ್ಸಾಹ. ಆ್ಯಂಡ್ ನನ್ನ ಉದ್ದೇಶವೂ ಅಷ್ಟೇ, ಎಲ್ಲೋ ಒಂದು ಕಡೆ ಎಂಥವರೇ ಆದರೂ, ಎಷ್ಟೇ ಶ್ರೇಷ್ಠವಾದ ಯೋಚನೆ ಮಾಡೋರಾದರೂ ಸಹ ಒಂದು ಸಮಯದಲ್ಲಿ ಇದೇನಪ್ಪ ಏನೂ ಆಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದು ನಿಂತುಬಿಡ್ತಾರೆ, ಅಥವಾ ಕುಗ್ಗೋಗ್ಬಿಡ್ತಾರೆ. ಅವ್ರಿಗೂ ಕೂಡ ಇವನ್ ನಾನು ಕಷ್ಟದಲ್ಲಿದ್ದಾಗ ನನಗೂ ಸಹಾಯ ಮಾಡಿದ್ದು ಬೇರೆಯವ್ರ ಮಾತುಗಳು.
ಸೊ ಆವಾಗ ನನಗನ್ಸಿದ್ದು ಎಂಥ ಕುಗ್ಗಿ ಹೋಗಿರುವ ಮನುಷ್ಯನಿಗೂ ಒಂದು ಮಾತು, ಒಂದು ಪ್ರೋತ್ಸಾಹ, ಒಂದು ಸಾಂತ್ವನ ಅವನ ಇಡೀ ಬದುಕಿನ ಯೋಚನೆಯ ಚಿತ್ರಣವನ್ನೇ ಬದಲಿಸ್ಬೋದು. ಅಂದರೆ ನಮ್ಮ ಮಾತುಗಳಿಗೆ ಅಷ್ಟು ಶಕ್ತಿ ಇರಬೇಕು, ಇದೆ. ಅಂದರೆ ನನ್ನ ಮಾತಿಗೆ ಅಂತ ಅಲ್ಲ, ಸಾಂತ್ವನದ ಮಾತುಗಳಿಗೆ. ನಿಮ್ಮ ಪಕ್ಕ ಯಾರೋ ಒಬ್ಬರು ಬೇಜಾರಾಗಿದ್ದಾರೆ, ಸೋತು ಕೂತಿದ್ದಾರೆ ಎಂದಾಗ ಗೆದ್ದವನಿಗೆ ಬಹಳಷ್ಟು ಜನ ಇದ್ದಾರೆ ಸರ್ ಸಪೋರ್ಟ್ ಮಾಡೋಕ್ಕೆ. ಆದರೆ ಸೋತವನಿಗೆ ನೀವು ಬೆಂತಟ್ಟೋದಿದೆಯಲ್ಲ, ಅದು ನಿಜವಾದ ದೇವ್ರ ಕೆಲಸ. ಅದು ಕಾಣ್ತಾನೆ ಇದೆ ಸರ್. ಬಟ್ ಗೆಲುವು ಇವಾಗ ಏನು ಸೋತಿದ್ದೀನಿ, ಗೆಲುವು ಮಾತ್ರ ನನ್ನ ಕೈಯಲ್ಲಿದೆ. ಗೆಲುವು ತೋರ್ಸ್ಬೇಕನ್ನೋದು ಅದೇ ಒಂದು ಮಾತಾಡ ನನಗೆ. ಅರೆ ಮಲ್ಲಿಕಾರ್ಜುನ್ ಸರ್, ಎಸ್, ನಿಮ್ಮ ಮಾತಲ್ಲಿ ಒಂದು ಶ್ರಮ ವಹಿಸುವ ಒಂದು ಲೇಪನ ಇದೆ, ಒಂದು ಏನು ಗಮನ ಅಂತಾರಲ್ಲ, ಅದೊಂದು ಶಕ್ತಿ ಇದೆ, ಒಂದು ಪ್ರೌಢಿಮೆ ಇದೆ, ಒಂದು ಪ್ರಬುದ್ಧತೆ ಇದೆ. ನೀವು ನಿಮ್ಮ ಇಷ್ಟಪಟ್ಟಿರೋ ಕೆಲಸವನ್ನು ಪಡ್ಕೊಳ್ಳೋಕ್ಕೆ ಬೇರೊಂದು ಒಳ್ಳೆಯ ಕೆಲಸವನ್ನು ಬಿಟ್ಟು ಬಂದಿದ್ದೀರಾ ಅಂದರೆ ನಿಮ್ಗೆ ಆ ರಿಸ್ಕ್ ತಗೊಳ್ಳೋ ಒಂದು ಅರ್ಹತೆ ಇದೆ, ಆಯಿತಾ? ಸೊ ಒಳ್ಳೆಯದಾಗಲಿ ಮಲ್ಲಿಕಾರ್ಜುನ್ ಅವರೇ. ಆ್ಯಂಡ್ ನೀವು ಇಷ್ಟಪಟ್ಟಿರೋ ಜಾಬ್ ನಿಮಗೆ ಸಿಗಲಿ. ಪ್ರಯತ್ನ ಮಾಡಿ. ಎಲ್ಲ ಸಮಸ್ಯೆಗಳಿಗೂ, ಎಲ್ಲ ಕಷ್ಟಗಳಿಗೂ ಒಂದೇ ಪರಿಹಾರ, ನಮ್ಮ ಪರಿಶ್ರಮ ಅಥವಾ ನಿರಂತರ ಪ್ರಯತ್ನ, ಆಯಿತಾ? ಸೊ ಹಾಗಾಗಿ ಬಹುಶಃ ನಿಮ್ಗೆ ಆ ಶಕ್ತಿ ಇದೆ ಅಂತ ನನಗನ್ಸುತ್ತೆ. ಒಳ್ಳೆಯದಾಗಲಿ, ನಿಮ್ಮ ಕನಸಿನ ಕೆಲಸ ನಿಮಗೆ ಸಿಗಲಿ, ಆಯಿತಾ? ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಅವರೇ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಸ್ನೇಹಿತರು ನೋಡಿದ್ರಲ್ಲ, ಅವರು ಇಷ್ಟಪಟ್ಟಿರೋ ಕೆಲಸವನ್ನು ಪಡ್ಕೊಳ್ಳೋಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಬಟ್ ಆ ನಿರಂತರ ಪ್ರಯತ್ನ ಪ್ರತಿಯೊಬ್ಬರಲ್ಲೂ ಇರಬೇಕು. ಓಕೆ, ಈಗ ಒಬ್ಬರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ದೀಪಕ್ ಅಂತ ಸರ್. ದೀಪಕ್ ಅವರೇ, ಹೇಗಿದ್ದೀರಾ? ಆರಾಮಿದ್ದೀನಿ. ಎಸ್ ದೀಪಕ್ ಅವರೇ, ಹೇಳಿ. ಆ್ಯಂಡ್ ನೀವೇ ಆಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ದೀಪಕ್ ಅವರೇ. ಸರ್ ಹೇಳಿ ದೀಪಕ್ ಅವರೇ. ಸರ್ ಏನಿಲ್ಲ, ನೋಡಿದೆ ಸರ್, ಲೈವ್ ಅಲ್ಲಿ ನೋಡಿದೆ ಯೂಟ್ಯೂಬ್. ಓಕೆ, ಅವಾಗ ಮಾತು ಕೇಳ್ತಾ ಇರ್ತೀನಿ ಸರ್ ನಿಮ್ದು. ಹೌದಾ ಸರ್? ಹಾ ಸರ್. ಥ್ಯಾಂಕ್ ಯು ದೀಪಕ್ ಸರ್. ಜಸ್ಟ್ ನಾನು ಯೂಟ್ಯೂಬ್ ಅಲ್ಲಿ ನೋಡೋದಂದ್ರೆ ವಿನಯ್ ಗುರುಜಿ ಅವ್ರದ್ದು, ನಿಮ್ದು. ಅಯ್ಯಯ್ಯೋ, ಓಕೆ 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 ಥ್ಯಾಂಕ್ ಯು. ಆ್ಯಂಡ್ ದೀಪಕ್ ಅವ್ರು ಏನು ಮಾಡ್ಕೊಂಡಿರೋದು? ನಮ್ದು ಈಗ ಜಾಬ್ ಸರ್, ನಮ್ದು ಇಂಜಿನಿಯರ್, PDI ಇಂಜಿನಿಯರ್ ಅಂತ. ಓ ಹೌದಾ? JPD ಅಲ್ಲಿ. ಓಕೆ ಓಕೆ ಓಕೆ. ನಿಮ್ಮದು ಮೂಲತಃ ಬೆಂಗಳೂರಾ ಅಥವಾ? ಇಲ್ಲ ಸರ್, ನಮ್ದು ಕರ್ನಾಟಕ, ಗುಲ್ಬರ್ಗ ಅಂತ, ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕ ನಾನು ಶಾಕ್ ಆಗೋದೆ. ಓಕೆ, ಇರಲಿ. ಆ್ಯಂಡ್ ಅಪ್ಪ ಅಮ್ಮ ಏನು ಮಾಡ್ಕೊಂಡಿದ್ದಾರೆ? ಸರ್ ಅವರೆಲ್ಲ ಮನೇಲಿ ಇರ್ತಾರೆ ಸರ್ ಅವರು. ಅಂದರೆ ನಿಮ್ಮದು ಕೃಷಿ ಕುಟುಂಬನಾ ಅಥವಾ? ಹಾ ಸರ್, ಫಾದರ್ ಕೃಷಿ ಕುಟುಂಬ. ಓಕೆ 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 ಓಕೆ. ನಂದು ಇಲ್ಲಿ ನಾನು ಸೆಟ್ಲ್ ಆಗಿರೋದು ತೆಲಂಗಾಣದಲ್ಲಿ ಸರ್, ಹೈದರಾಬಾದ್, ತೆಲಂಗಾಣ. ಓ ಹೌದಾ? ನೀವು ಹೈದರಾಬಾದಿಂದ ಫೋನ್ ಮಾಡ್ತಿದ್ರಾ ಈಗ? ಹಾ, ಈಗ ಹೈದರಾಬಾದ್ ಇಂದ ಮಾಡ್ತಾ ಇದ್ದೀನಿ. ಆ್ಯಂಡ್ ದೀಪಕ್ ಅವರೇ, ಹೈದರಾಬಾದಲ್ಲಿ ಬೇಜಾರಾದಾಗ ನಿಮ್ ಮಾತು ಕೇಳ್ತಾ ಇರ್ತೀನಿ ಸರ್. ಅರೆ ಥ್ಯಾಂಕ್ ಯು. ಆ್ಯಂಡ್ ಅಲ್ಲಿದ್ದು ಕೂಡ ನೀವು ಕನ್ನಡದ ಶೋಗಳನ್ನು ನೋಡ್ತಿರಲ್ಲ, ಹಾ ಸರ್, ಅದು ಬಹಳ ದೊಡ್ಡ ವಿಷಯ. ಏನಿಲ್ಲ, ಹಂಗೇನಿಲ್ಲ ಸರ್. ಊರಲ್ಲಿ ಅಪ್ಪ ಅಮ್ಮ ಇರೋದು ಊರಲ್ಲೇ. ಬಟ್ ನಾನೇನೋ ಒಂದ್ ಗುರಿ ಮುಟ್ಟಬೇಕಂತ. ಸೂಪರ್ ಸೂಪರ್. ಆ್ಯಂಡ್ ಗುರಿ ಮುಟ್ಟಬೇಕು ಅಂತ ನೀವೊಂದು ಕೆಲವೊಂದು ತ್ಯಾಗ ಮಾಡಿದ್ದೀರ, ಅದು ನಮಗೆ ಕಾಣಿಸ್ತಾ ಇದೆ ನಿಮ್ಮ ಧ್ವನಿಯಲ್ಲಿ. ಆ್ಯಂಡ್ ನೀವು ಹೇಳಿದ್ರಿ ಅಪ್ಪ ಅಮ್ಮನಿಂದ ಸ್ವಲ್ಪ ದೂರ ಇದ್ದೀನಿ, ಬಟ್ ಉದ್ದೇಶ ಇಷ್ಟೇ, ಬಟ್ ಏನೋ ಒಂದು ಸಾಧನೆ ಮಾಡಬೇಕು ಅಂತ. ಸರ್, ಒಂದಿಷ್ಟು ಹಣ ಸೇವಿಂಗ್ ಮಾಡಿ ಒಂದೇನೋ ಸ್ವಂತ ಬಿಸ್ನೆಸ್ ಮಾಡ್ಕೊಂಡು ಒಂದೇನೋ ಮಾಡ್ಕೋಬೇಕಂತ. ವಾ 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 ವಾ. ಅದಕ್ಕೆ ನಿಮ್ ಮಾತುಗಳೇ ಥೋಡ ಪ್ರೋತ್ಸಾಹ ಕೊಡುತ್ತೆ ಸರ್ ನಮ್ಗೆ. ನೀವು ಅಂತಿರಲ್ಲ, ಅದೊಂದು ಲಾಸ್ಟ್ ಯಾವ್ದೋ ಒಂದು ಎಪಿಸೋಡ್ ನೋಡಿದೆ ಸರ್, ಮಾತು ಅನ್ನೋದು ಹೆಂಗಿರ್ಬೇಕಂತ ಅಂದ್ರಲ್ಲ. ಎದುರಿನೋದ್ರೆ ಆಡಿದ್ರೆ ಹೆಂಗ ಮೌನವಾಗಿರ್ಬೇಕು, ಎಲ್ಲಿ ಮಾತಾಡ್ಬೇಕಂತ ಅಂದ್ರಲ್ಲ ಸರ್, ಅದು ಒಂದು ಸೇರಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗಿತ್ತು ನನಗೇನು ಅಂತದೇನು ಅಂತಿಲ್ಲ ಸರ್ ನಂಗೆ. ಓಕೆ ಓಕೆ, ಸೂಪರ್ ಸೂಪರ್ ಸೂಪರ್. ನೀವು ಹೇಳಿದ ಸತ್ಯ. ಬಹುಶಃ ಈಗ ನೀವು ಅಧಿಕಾರಿ ಆಗಿರಿ, ವಿಜ್ಞಾನಿ ಆಗಿರಿ, ಸಾಮಾನ್ಯ ವ್ಯಕ್ತಿ ಆಗಿರಿ, ಕೃಷಿಕ ಆಗಿರಿ, ಏನೇ ಆಗಿರಿ, ಬಟ್ ಬದುಕು ಅನ್ನೋದು ಎಲ್ರಿಗೂ ಒಂದೇನೆ. ಆ ಬದುಕಲ್ಲಿ ನಿನ್ನ ಸ್ಥಾನಮಾನಗಳು ಬೇರೆ ಇರ್ಬೋದು, ಅಥವಾ ನಿನ್ನ ಸ್ಥಾನಮಾನದಿಂದ ಜನರು ನಿನ್ನನ್ನು ನೋಡುವ ರೀತಿ ಬೇರೆ ಇರ್ಬೋದು. ಆದರೆ ಬದುಕು, ಭಗವಂತ ನೋಡೋದು ಎಲ್ಲರನ್ನೂ ಒಂದೇ ಥರ.
ಹೌದು ಸರ್. ಏನು ಪ್ರಧಾನಮಂತ್ರಿಗೂ ಅದೇ ಬದುಕು, ಅದೇ 100 ವರ್ಷ, ಅದೇ ಬಟ್ಟೆ, ಅದೇ ಸಂಸ್ಕೃತಿ, ಅದೇ ಏನು ಮನುಷ್ಯನ ದೇಹ, ಎಲ್ಲವೂ ಅದೇ. ಆದರೆ ಇಲ್ಲಿ ಸಿಕ್ಕಿರೋ ಸ್ಥಾನಮಾನಗಳು ಬೇರೆ ಅಲ್ವಾ? ಆ್ಯಂಡ್ ಅವರೆಲ್ಲರೂ ಕೂಡ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ನೀವು ಹೇಳಿದಾಗೆ ಎಲ್ಲಿ ಮೌನವಾಗಿರಬೇಕು ಆ್ಯಂಡ್ ಎಲ್ಲಿ ಮಾತಾಡಬೇಕು, ಇದರ ಸ್ಪಷ್ಟವಾಗಿ ಇದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಬದುಕಲ್ಲಿ ದ್ವೇಷ ಇರೋದಿಲ್ಲ. ಆಲ್ಮೋಸ್ಟ್ ಅರ್ಥ ಆಗಿದೆ ಸರ್. ಇನ್ನೊಂದ್ ಸ್ವಲ್ಪ ಚೂರು ಅರ್ಥ ಮಾಡ್ಕೊಂಡಂದ್ರೆ ನಂಗೆ ಇನ್ನೊಂದೇನ್ ಸರ್, ನನ್ ಸ್ವಭಾವ ಹೆಂಗಂದ್ರೆ ಎಲ್ಲಾದ್ರೂ ಒಂದ್ ಪಟ ಮಾತಾಡ್ಬಿಡ್ತೀನಿ. ಅಂದ್ರೆ ಎದುರಿನವ್ರಿಗೆ ಹೆಂಗಾಗುತ್ತೋ ಗೊತ್ತಿಲ್ಲ, ಪಟ ಮಾತಾಡ್ಬಿಡ್ತಿದೆ. ಸ್ವಲ್ಪ ಕಂಟ್ರೋಲ್ ಆಗಿದೆ ಸರ್ ಈಗ. ಅದೊಂದ್ ಸ್ವಲ್ಪ ಅದು ಕೇಳಿ ಹಿಡಿದು ಏನೋ ಗೊತ್ತಿಲ್ಲ, ಮೈಂಡ್ ಅಲ್ಲಿ ಸೆಟ್ ಆಗ್ಬಿಟ್ಟಿದೆ ಅದು. ಅದು ಇದು ಇರುತ್ತಲ್ಲ ಮೆದುಳಲ್ಲಿ ಒಂಥರ ಒಂದು ಗೇರ್, ನಮ್ ಮೆಕ್ಯಾನಿಕಲ್ ಹೇಳಿದ್ರೆ ಒಂದ್ ಚಿಕ್ಕ ಗೇರು ಒಂದ್ ದೊಡ್ಡ ಗೇರ್ ಹೆಂಗ್ ಸೆಟ್ ಆಗ್ತಾವಲ್ಲ, ಆ ಟೈಪ್ ಸೆಟ್ ಮಾಡ್ಕೊಂಡ್ ಬಿಟ್ಟಿದೀವಿ ನಾವು. ಅದು ಇಷ್ಟು ಒಂದ್ ಈ ಗೇರ್ ಅಲ್ಲಿ ಮಾತಾಡಿದ್ರೆ ಇದು ಆಗುತ್ತೆ, ಸೆಕೆಂಡ್ ಗೇರ್ ಅಲ್ಲಿ ಆದ್ರೆ ಸೆಕೆಂಡ್ ಗೇರ್ ಅಲ್ಲಿ ಮಾತಾಡ್ಬೇಕು ಅಂತ. ಖಂಡಿತ ಸತಿ. ಆ್ಯಂಡ್ ನೀವು ನಂಬಿ ದೀಪಕ್ ಅವರೇ, ಇಡೀ ಜಗತ್ತು, ನೀವು ನಿಮ್ಮ ಊರಿನ ಜನ ಅಲ್ಲ, ನೀವಿರೋ ಜಾಗ ಅಲ್ಲ, ಇಡೀ ಜಗತ್ತು ಹೇಗೆ ಅಂದರೆ ನೀವು ಇತರರನ್ನು ಹೇಗೆ ನೋಡ್ತೀರೋ, ನೀವು ಇತರರನ್ನು ಹೇಗೆ ಉಪಚಾರ ಮಾಡ್ತೀರೋ, ಇಡೀ ಜಗತ್ತು ಸಹ ನಿಮ್ಮನ್ನು ಹಾಗೆ ಉಪಚಾರ ಮಾಡುತ್ತೆ. ನೀವು ಯಾರೋ ಎದುರುಗಡೆ ಬಂದವ್ರನ್ನ ಕಾರಣವಿಲ್ಲದೆ ಏನೋ ಬೈತೀರಾ, ಏನೋ ಆಗುತ್ತೆ, ದ್ವೇಷಿಸ್ತೀರಾ, ಪ್ರತಿಯೊಬ್ಬರನ್ನ ದ್ವೇಷದಿಂದ ಮಾತಾಡ್ತೀರಾ ಅಂದರೆ ನಿಮಗೇನು ಸಿಗೋಕ್ಕೆ ಸಾಧ್ಯ? ಪ್ರೀತಿ ಹೆಂಗೆ ಸಿಗುತ್ತೆ ರೀ? ದ್ವೇಷ ಮಾತ್ರ. ಹೌದು ಸರ್. ನನ್ನ ಭಯ ಅನ್ನೋದು ದ್ವೇಷ ಅನ್ನೋದಿಲ್ಲ. ನನ್ನ ಹತ್ರ ಶತ್ರು ಬಂದ್ರು ನಾನು ಮಾತಾಡ್ತೀನಿ ಸರ್ ಅವನಿಗೆ. ಅಂದ್ರೆ ನಂದು ಅಂತದೇನಿಲ್ಲ, ಅವನ ಹತ್ರ ಬಂದ್ರೆ ನಾನು ಮಾತಾಡ್ತೀನಿ. ಬಟ್ ಅವ್ನಿಗೆ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ, ಅವ್ನ ಮುಖ ಮುಗಿಸ್ಕೊಂಡು ಹೋದಂಗೆ. ಅಂಡ್ ದೀಪಕ್ ಅವರೇ, ನೀವು ಅದನ್ನು ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ರಲ್ಲ, ಅದೇ ನಿಮ್ಮ ಗೆಲುವು. ಅಳವಡಿಸಿಕೊಂಡು ಪರಿಣಾಮ ಸಿಗೋದು ಆ ನಂತರ, ಅಥವಾ ಫಲ ಸಿಗೋದು ಆ ನಂತರ. ಆದರೆ ಅಳವಡಿಸಿಕೊಳ್ಳಬೇಕು ಅನ್ನೋ ಮನಸ್ಥಿತಿ ಇದೆಯಲ್ಲ, ಅದು ಮೊದಲ ಗೆಲುವು ಅಲ್ವಾ? ಅದಕ್ಕೆ ಹೇಳೋದು ಅರಿವೇ ಗುರು. ನಮ್ಮನ್ನು ನಾವು ಅರ್ಥಕೊಳ್ಬೇಕು, ಯಾವ್ದು ಸರಿ, ಯಾವ್ದನ್ನ ಅಳವಡಿಸ್ಕೊಳ್ಬೇಕು, ಯಾವುದನ್ನು ನಮ್ಮಿಂದ ತೆಗೆದಾಕಬೇಕು. ಈ ಅರಿವಿದೆಯಲ್ಲ, ಇದೇ ದೊಡ್ಡ ಗುರು. ಅದಕ್ಕೆ ಹೇಳ್ತಾರೆ ಅರಿವೇ ಗುರು, ನಿನ್ನನ್ನು ನೀನು ತಿದ್ದಿಕೊಳ್ಳುವುದೇ ಗುರು ಅಲ್ವಾ? ಸೊ ದೀಪಕ್ ಅವರೇ, ಒಳ್ಳೇದಾಗಲಿ. ಆ್ಯಂಡ್ ಯಾವ ಕಾರಣದಿಂದ ನೀವು ಅಲ್ಲಿಗೆ ಹೋಗಿದ್ದೀರಾ, ನಿಮ್ಮ ಉದ್ದೇಶ ಏನಿದೆ, ನಿಮ್ಮ ಆಸೆ ಏನಿದೆ, ಅದೆಲ್ಲವೂ ಈಡೇರಲಿ. ಆಯಿತಾ? ಆ್ಯಂಡ್ ಆಯಿತಾ, ಚೆನ್ನಾಗಿರಿ, ಒಳ್ಳೇದಾಗಲಿ. ಕಾರ್ಯಕ್ರಮ ನೋಡ್ತಾ ಇರಿ, ಆಯ್ತಾ? ಸರಿ ಸರ್. ಇದೇ ರೀತಿ ಒಂದ್ ಸ್ವಲ್ಪ ಇಂಥದ್ದೇ ಕಾರ್ಯಕ್ರಮ ಮಾಡ್ಕೊತ ಬಂದ್ರೆ ನಮಗೂ ಒಂದು ಇಂಟ್ರೆಸ್ಟ್ ಇದೆ ಸರ್, ನೋಡೋದಕ್ಕೆ. ಅದಕ್ಕೆ ಸ್ವಲ್ಪ ಒಂದ್ ಆ ಟೈಮಿಗೆ ತಟ್ನೆ ಒಂದ್ ವಿಡಿಯೋ ನೋಡಿದ ತಕ್ಷಣ ನಮ್ಗೆ ತಟ್ನೆ ಒಂದ್ ಏನೋ ಮೈಂಡ್ ಅಲ್ಲಿ ಬಂದ್ಬಿಡುತ್ತೆ. ಹೌದು. ಆ್ಯಂಡ್ ಖಂಡಿತ ಅದು ಮುಂದುವರಿಯುತ್ತೆ. ಆ್ಯಂಡ್ ಈ ರೀತಿ ಕಾರ್ಯಕ್ರಮಗಳು ಇನ್ನೂ ಹೆಚ್ಚೆಚ್ಚು ಬರ್ತವೆ. ನಮ್ಮ ಉದ್ದೇಶ ಇಷ್ಟೇ, ಯಾರೋ ಸೋತಿರ್ತಕ್ಕಂಥ ಯಾರೋ ಒಬ್ಬರಿಗೆ ಒಂದು ಧೈರ್ಯ ತುಂಬಿದ್ರೆ ಸಾಕು, ಒಂದು ದಿನಕ್ಕೆ ಒಬ್ಬರು ಸಾಕು. ಅಂಥದ್ರಲ್ಲಿ ನೀವು ಒಂದು ಎಕ್ಸಾಂಪಲ್ ಅಂದ್ರೆ ನಾನು ಈಗ ಸ್ವಲ್ಪ ಇದೀನಿ ಸರ್. ಥ್ಯಾಂಕ್ ಯು. ಆ್ಯಂಡ್ 100 ಜನ ಇದ್ದಾರೆ ಅನ್ನೋ ಒಂದು ನಂಬಿಕೆ ನನಗೂ ಇದೆ. ಓಕೆ, ಥ್ಯಾಂಕ್ ಯು ದೀಪಕ್ ಅವರೇ, ಒಳ್ಳೇದಾಗಲಿ. ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಹೈದರಾಬಾದಿಂದ ದೀಪಕ್ ಅವರು ಫೋನ್ ಮಾಡಿದರು. ಅವರು ಮೂಲತಃ ಕರ್ನಾಟಕದವರು, ಬಟ್ ಯಾವುದೋ ಒಂದು ಕಾರಣದ ಉದ್ದೇಶದ ಈಡೇರಿಕೆಗಾಗಿ, ಅವರ ಕನಸಿನ ಈಡೇರಿಕೆಗಾಗಿ ಈಗ ಅಲ್ಲಿಗೆ ಹೋಗಿದ್ದಾರೆ. ಓಕೆ, ಈಗ ಒಬ್ಬರು ಕಾಲರ್ ಹಿಡಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್. ಹೇಳಿ, ನಿಮ್ಮ ಹೆಸರು? ನಮ್ಮ ಹೆಸರು ಹೇಳಕ್ ಬೇಡ ಸರ್. ಪರವಾಗಿಲ್ಲಮ್ಮ. ಆ್ಯಂಡ್ ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾವು ಬೆಂಗಳೂರಿಂದ. ಓಕೆ, ಹೇಳಿ. ಪ್ರೀತಿ ಮಾತು ಕಾರ್ಯಕ್ರಮದಲ್ಲಿ ಏನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಾ? ನಂಗೆ ತುಂಬಾನೇ ಇಷ್ಟ ಆಯ್ತು ಸರ್. ಅದು ಈ ಕಾರ್ಯಕ್ರಮ ನೋಡಿ ನಾನು ತುಂಬಾನೇ ಕಲ್ತ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಮತ್ತೆ ಇದು ಪ್ರೀತಿ ಮಾತು ಕಾರ್ಯಕ್ರಮ ನೋಡಿ ತುಂಬಾನೇ ನಾನು ಇದಾಗಿದ್ದೆ. ಫಸ್ಟ್ ತುಂಬಾನೇ ಏನೋ ಟೆನ್ಷನ್ ಇರ್ತಾ ಇತ್ತು. ಇವಾಗೆಲ್ಲ ಫ್ರೀ ಇದೀನಿ, ನಾನು ಚೆನ್ನಾಗಿದ್ದೀನಿ. ಸೂಪರ್. ಹಾಗೆ ಚೆನ್ನಾಗಿರಿ, ಬದುಕು ಪೂರ್ತಿ ಒಳ್ಳೇದೇ ಇರಲಿ, ನಗ್ನಗ್ತಾ ಇರಿ. ಆ್ಯಂಡ್ ಏನು ಬಂದರೂ ಅದನ್ನು ನಿಭಾಯಿಸೋ ಶಕ್ತಿಯನ್ನು ಭಗವಂತ ನಿಮಗೆ ಕೊಡಲಿ. ಗುರುಗಳಂತ ಕರಿಬೋದಲ್ವಾ? ನಿಮ್ಮಿಷ್ಟ, ನೀವು ಹೇಗೆ ಕರೆದ್ರೂ ನನಗೆ ಅದು ಖುಷಿನೇ. ನೀವು ಗುರುಗಳೇ ಇವಾಗ. ನಮ್ಮಂತರಿಗೆಲ್ಲ ನೀವು ಇವಾಗ ಪಾಠ ಕಲ್ತಿದ್ದೀರ ಅಂದ್ರೆ ನೀವು ದೊಡ್ಡ ಗುರುಗಳು. ನಿಮ್ಗೊಂದು ಸಲೀಟು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಸರ್,
ನಾವ್ ಒಂದೆರಡು ಮಾತಾಡ್ಬೋದಾ? ಖಂಡಿತ ಮಾತಾಡಿ. ಹಾ, ನಮ್ ಫ್ರೆಂಡ್ ಇದ್ರು, 3 ವರ್ಷದಿಂದನೂ ಅವ್ರು ನಮ್ಮ ಹತ್ರ ಮಾತಾಡ್ತಾನೆ ಇದ್ರು. ಓಕೆ ಅವ್ರು ಮಾತಾಡ್ತಾ ಇದ್ರೆ ಮತ್ತೆ ಅವ್ರು ನಾನ್ ನೋಡಿರ್ಲಿಲ್ಲ. ಓಕೆ ಹಂಗೆ ಫೋನಿಂದನೇ ಒಂದ್ ದಿವಸ ನನಗೆ ಫೋನ್ ಮಾಡಿದ್ರು. ನಾನೇನೋ ಸೂಸೈಡ್ ಮಾಡ್ಕೋಬೇಕಂತ ಹೋಗಿದ್ದೆ. ಆ ಸಮಯದಲ್ಲಿ ನನಗೆ ಫೋನ್ ಮಾಡಿದ್ರು. ಫೋನ್ ಮಾಡಿದ್ಮೇಲೆ ಆ ಫೋನ್ ಅಟೆಂಡ್ ಮಾಡಿದೆ. ಮತ್ತೆ ಅವ್ರ ಹತ್ರ ಮಾತಾಡಿ ನಾನು ಇದಕ್ಕೆ ಹೋಗ್ಲಿಲ್ಲ. ಓಕೆ ಹಂಗೇನೆ ಮಾತಾಡ್ಕೊಂಡೇ ಇದ್ರು. ಒಂದ್ ದಿವಸ ಹೇಳಿದ್ರು, 1 ವರ್ಷ ಆಗಿರ್ಬೋದು. ಆಮೇಲೆ ಹೇಳಿದ್ರು ನಿಮ್ ಫೋಟೋ ಕಳ್ಸಿ ಅಂತ. ಓಕೆ ಆಮೇಲೆ ನಾನ್ ಫೋಟೋ ಕಳ್ಸಿದ್ಮೇಲೆ ಅವರು ಏನೋ ಮಾತಾಡ್ಲಿಲ್ಲ. ಮತ್ತೆ ನಾನೇ ಫೋನ್ ಮಾಡ್ತಾ ಇದ್ದೆ. ಅವಾಗ ಫೋನ್ ಮಾಡ್ಬೇಕಾದ್ರೆ ಮತ್ತೆ ಅವ್ರು ಮಾತಾಡ್ತಾನೆ ಇದ್ರು. ಮತ್ತೆ ನಾನು ಹೇಳ್ದೆ, ಒಂದ್ ದಿವಸ ಬಾರೋ ಎದುರಿಗೆ, ಮತ್ತೆ ನೀನು ನನ್ ತಮ್ಮನ್ ತರ ಇದ್ರೆ ನನ್ ತಮ್ಮನ್ ತರ ಅನ್ಕೊಂತೀನಿ, ನಮ್ಮ ಮಗನ್ ತರ ಇದ್ರೆ ಮಗ ಅಂತ, ಏನೋ ಯಾವ ತರ ಹೇಳ್ದೈತಿ ಆ ತರ ಅನ್ಕೊಂತೀನಿ ನಾನು ಅಂತ ಹೇಳ್ದೆ ನಾನು. ಆವಾಗ ಹಂಗೇನೆ ಬರ್ತೀನಿ ಬರಲ್ಲ ಅಂತ ಹೇಳ್ತಾ ಇದ್ದ. ಒಂದ್ ದಿವಸ ರಾಖಿ ಹಬ್ಬದ ಹೋದ ವರ್ಷ ನಾನು ಏನ್ ಹೇಳ್ದೆ, ನಿನಗೆ ರಾಖಿ ಕಟ್ಬಿಡ್ತೀನಿ ಬಾರೋ ಅಂತ ಹೇಳ್ದೆ. ಓಕೆ ಆಮೇಲಿಂದ ಅವ್ನ ನಂಬರ್ ಚೇಂಜ್ ಮಾಡ್ದ. ಮತ್ತೆ ಅವ್ನು ಏನಂತಾನೆ ಮಾತಾಡಿಲ್ಲ ಸರ್. ಅವ್ನು ಎಲ್ಲಿದ್ದಾನೆ ಏನೋ. ಆದ್ರೆ ನಾನು ಇವಾಗ್ಲೂ ಅವ್ನು ಬಂದು ನನ್ನ ಎದುರಿಗೆ ನನ್ ಫ್ರೆಂಡ್ಶಿಪ್ ಅಂತಾನೆ ಹೇಳ್ದೆ. ಫಸ್ಟಿಗೇನು ಅವ್ನ ಫ್ರೆಂಡ್ಶಿಪ್ ಅಂತಾನೆ ಹೇಳ್ದೆ ನಾನು. ಆದ್ರೆ ಇವಾಗ ಬಂದ್ರು ನಾನ್ ಮಾತಾಡಿಸ್ತೀನಿ. ಅವ್ನು ಯಾವ ತರ ಮಾತಾಡಿದ್ರು ನಾನ್ ಬೇಜಾರಾಗಿಲ್ಲ. ಆದ್ರೆ ನಾನು ಅವನಿಗೆ ನನ್ ಫ್ರೆಂಡ್ ತರನೇ ಇದನ್ ಮಾಡ್ತೀನಿ. ಅವ್ನು ಯಾವ್ದೇ ವಯಸ್ಸಿಗಿರ್ಲಿ, ಯಾವ್ದೇ ಏಜ್ಗಿರ್ಲಿ, ಯಾವ ತರ ನನ್ನ ಇರ್ಲಿ, ಅವ್ನು ನಾನು ಚೆನ್ನಾಗೆ ಮಾತಾಡ್ತೀನಿ. ಅಂಡ್ ಅವರ ಹೆಸರು? ಆ ಹೆಸರು ಅಷ್ಟೊಂದು ಹೆಸರು ಹೇಳ್ತಿದ್ದೆ ಸರ್. ಅದು ಯಾವ ಹೆಸರು ಅಂತಾನೆ ನಂಗೆ ಗೊತ್ತೇ ಆಗ್ತಿಲ್ಲ ಇವಾಗ್ಲೂ. ಅಷ್ಟೊಂದು ಹೆಸರು? ಹಾ, 4-5 ಹೆಸರು ಹೇಳೋನು. ಓಕೆ ಫೈನ್. ಆ್ಯಂಡ್ ನನಗೆ ಈ ಒಂದು ರಿಸಲ್ಟ್ ಗೊತ್ತಾಯಿತು. ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಆ್ಯಂಡ್ ಅದರಲ್ಲಿ ಅರ್ಥ ಕೂಡ ಇಲ್ಲ. ಒಂದು, ನಿಮ್ಮಿಂದ ಅವನು ಯಾವತ್ತು ದೂರ ಆದ್ರಿಂದ ರಾಖಿ ಹಬ್ಬದ ದಿನ. ಒಂದು, ನಿಮಗೆ ರಾಖಿ ಕಟ್ತೀನಿ ಎದುರುಗಡೆ ಬನ್ನಿ, ಅಥವಾ ಎದುರುಗಡೆ ಬನ್ನಿ ಇಂದಾಗ ಅವನು ನಂಬರ್ ಚೇಂಜ್ ಮಾಡ್ಕೊಳ್ತಾರೆ ಅಂದರೆ ಅದು ಚಿಕ್ಕ ಮಕ್ಕಳಿಗೂ ಅರ್ಥ ಆಗುತ್ತೆ ಉದ್ದೇಶ ಏನು ಇರಬಹುದು. ಆ್ಯಂಡ್ ಅವ್ರದ್ದು ನಿಮ್ಮ ಜೊತೆ ಸ್ನೇಹವನ್ನು ಬೆಳೆಸೋದಕ್ಕೆ ಅಥವಾ ನಿಸ್ವಾರ್ಥವಾಗಿ ಆ ರೀತಿ ಮನಸ್ಥಿತಿ ಇದ್ದಿದ್ರೆ ಯಾವುದೇ ಕಾರಣ ಇಲ್ಲದೇ ದೂರ ಆಗ್ತಿರ್ಲಿಲ್ವೇ? ಆಯಿತಾ? ಆ್ಯಂಡ್ ಮೇಡಮ್, ಒಂದು ಅರ್ಥ ಮಾಡ್ಕೊಳ್ಳಿ, ಬಹುತೇಕ ಸಾರಿ ನಮ್ಮ ಕಷ್ಟಗಳಿಗೆ ನಾವೇ ನೇರವಾಗಿ ಹೊಣೆಯಾಗಿರ್ತೀವಿ. ಆ್ಯಂಡ್ ಎಲ್ಲೋ ದೂರ ನಡ್ಕೊಂಡು ಹೋಗ್ತಾ ಇರೋ ಸಮಸ್ಯೆಯನ್ನು ಮಂಗಳಾರತಿ ಮಾಡಿಬಿಟ್ಟು ಬಾ ನಮ್ಮ ಮನೆಗೆ ಅಂತ ಕರ್ಕೊಂಡಂಗಿದೆ ಇದು, ಅಲ್ವಾ? ಬಹುತೇಕ ಸರಿ ಬದುಕನ್ನು ನಾವು ಒಂದು ರೀತಿ ಹಾಸ್ಯದ ರೂಪದಲ್ಲಿ ನೋಡಬೇಕು ಅಂದರೆ ಈ ಥರ ಘಟನೆಗಳನ್ನ ನನಗೆ ಯಾವಾಗಲೂ ನೆನೆಸ್ಕೊಳ್ತೀನಿ. ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮಲ್ಲಿ ಒಂದು ಪರಿಶುದ್ಧವಾದ ಸ್ನೇಹ ಇದೆ, ನಿಮ್ಮಲ್ಲಿ ಒಂದು ಮನಸ್ಪೂರ್ವಕವಾಗಿ ಅವರನ್ನು ಆತ್ಮೀಯರಾಗಿ ಮಾತಾಡಿಸ್ತಕ್ಕಂತಹ ಒಂದು ಅರ್ಥಪೂರ್ಣವಾದ ಒಂದು ಭಾವನೆ ನಿಮಗಿದೆ. ಅದೇ ರೀತಿ ಅವ್ರಿಗಿರ್ಬೇಕಲ್ವ ಮೇಡಮ್, ಅಲ್ವಾ? ಆ್ಯಂಡ್ ಯಾವುದೇ ಪ್ರೀತಿ ಆಗಲಿ ಸ್ನೇಹ ಆಗಲಿ, ನಿಮ್ಮಲ್ಲಿ ಹೇಗೆ ಪರಿಶುದ್ಧತೆ ಇದೆ, ನಿಮ್ಮಲ್ಲಿ ಒಂದು ನಿಸ್ವಾರ್ಥ ಭಾವನೆ ಇದೆ, ನಿಮ್ಮಲ್ಲಿ ಒಂದು ಆತ್ಮೀಯತೆ ಇದೆ, ಇಷ್ಟೂ ಕೂಡ ಆ ಕಡೆ ಇದ್ದಂತಹ ವ್ಯಕ್ತಿಯಲ್ಲೂ ಇದ್ದಾಗ ಮಾತ್ರ ಅದು ಸಾರ್ಥಕ ಅಥವಾ ಅದಕ್ಕೊಂದು ಅರ್ಥ. ಅವರಲ್ಲಿ ಬೇರೆ ಯೋಚನೆಗಳಿದ್ದು ನಿಮ್ಮಲ್ಲಿ ಪರಿಶುದ್ಧತೆ ಇದ್ದು ಅದು ಪ್ರಯೋಜನ ಇಲ್ಲ. ಆ್ಯಂಡ್ ನೀವು ಯಾರಿಗೆ ನಿಮ್ಮ ಸ್ನೇಹವನ್ನು ಕೊಡ್ತಾ ಇದ್ದೀರಾ, ಯಾರಿಗೆ ನಿಮ್ಮ ಕಾಳಜಿಯನ್ನು ತೋರ್ತಾ ಇದ್ದೀರಾ, ಅದಕ್ಕೆ ಅವ್ರು ಯೋಗ್ಯರಲ್ಲ ಅಂದ್ಕೊಂಡು ಸುಮ್ಮನಾಗ್ಬಿಡ್ಬೇಕು. ಅದು ಗೊತ್ತು ಸರ್. ಆದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಆತರ ಯಾರಿಗೂನು ಇದನ್ನ ಮಾಡ್ಬಾರ್ದಲ್ವಾ ಸರ್? ನಾನ್ ತಮ್ಮ ಆಗಿದ್ರು ಪರವಾಗಿಲ್ಲ, ನೀವ್ ಯಾವ ವಯಸ್ಸಿದ್ರು, ನಮ್ ತಂದೆ ವಯಸ್ಸಿದ್ರೆ ತಂದೆ ಅಂತ ತಿಳ್ಕೊಂತೀನಿ ಅಂತ ಹೇಳ್ದೆ ಸರ್ ನಾನು. ಅಲ್ಲ ರೀ, ಅವರು ರಾಖಿ ಕಟ್ತೀನಿ ಅಂದಾಗಲೇ ನಂಬರ್ ಚೇಂಜ್ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಎನಿವೆ, ಗೊತ್ತು ಸರ್, ಅದು ಅಷ್ಟೊಂದು ಇದಾಗಿ ಇರ್ತಾರೆ ಅನ್ಕೊಂಡು ನಾನು ಇವಾಗಲೇ ಯೋಚನೆ ಮಾಡ್ತಾ ಇರ್ತೀನಿ. ಆ್ಯಂಡ್ ಎಸ್ ನೋಡ್ತಾ ಇರೋರ್ಗೂ ಅಷ್ಟೇ, ಬಹುತೇಕ ಸಾರಿ ನಾವು ಬೇರೆಯವ್ರ ಜೊತೆ ಹಣಕಾಸು ವಿಚಾರದಲ್ಲಿ ನೀವೇನೇ ಮಾತಾಡಿದ್ರೂ ಅದನ್ನು ರಿಕವರ್ ಮಾಡ್ಕೊಳ್ಳೋ ಶಕ್ತಿ ಒಬ್ಬ ಮನುಷ್ಯನಿಗಿದೆ. ಆದರೆ ಭಾವನೆಗಳ ವಿಚಾರದಲ್ಲಿ ನೀವು ಆಟ ಆಡಿದ್ರೆ, ಭಾವನೆಗಳ ವಿಚಾರದಲ್ಲಿ ನೀವು ನಂಬಿಸಿ ಮೋಸ ಮಾಡಿದ್ರೆ ಅದನ್ನು ತಡ್ಕೊಳ್ಳೋ ಶಕ್ತಿ ಪ್ರತಿಯೊಬ್ಬ ಮನುಷ್ಯನಿಗೂ ಇಲ್ಲ. ಹಾಗಾಗಿನೇ ಆತ್ಮಹತ್ಯೆಗಳು ನಡೆಯೋದು, ಅಲ್ವಾ? ನಿಮಗೆ ಅಲ್ಲ ನಿಮ್ಮಲ್ಲಿ ಹೇಗೆ ಒಳ್ಳೆ ಭಾವನೆ ಇದೆಯೋ, ಆಯಿತಾ, ನೀವು ಇಷ್ಟು ಮಾತಾಡೋರು ಇನ್ನೊಂದಷ್ಟು ದೂರ ಆದಮೇಲೆ ಆ ಸ್ನೇಹವನ್ನು ಪಡ್ಕೊಳ್ಳೋಕೆ ಏನು ಮಾಡೋಕ್ಕೂ ರೆಡಿ ಇರ್ತೀರಾ? ಅಲ್ಲ ಮೇಡಮ್, ನಾನು ಹೇಳಿದ್ದು ಆ ಸ್ನೇಹವನ್ನು ಉಳಿಸಿಕೊಳ್ಳುವ ಮನಸ್ಸು ನಿಮಗಿದೆ. ಆ್ಯಂಡ್ ಅವರನ್ನು ಹತ್ರ ಬರಲಿ, ಅವ್ರನ್ನ ನೋಡಬೇಕು ಅನ್ನೋ ಹಂಬಲ ನಿಮಗೂ ಇದೆ, ಹೌದಲ್ವಾ?
ಹೌದು ಸರ್. ಅದನ್ನು ಅವರನ್ನು ನೋಡಬೇಕು, ಅವ್ರು ಮಾತಾಡಿಸ್ಬೇಕು ಅನ್ನೋದು ಕುತೂಹಲ, ಜಸ್ಟ್ ಕುತೂಹಲ, ಹೌದಲ್ವಾ? ಅದು ಅವರಲ್ಲೂ ಇದ್ದಾಗ ಮಾತ್ರ ಅದಕ್ಕೊಂದು ಅರ್ಥ, ಹೌದಲ್ವೇ? ಸೊ ಹಾಗಾಗಿ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನೀವು ಹೇಳಿದ್ರಿ ಬದುಕು ತುಂಬ ಚೆನ್ನಾಗಿದೆ, ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಈ ರೀತಿ ಬದುಕು ಚೆನ್ನಾಗಿರಬೇಕಾದ್ರೆ ಈ ರೀತಿ ಅನಾವಶ್ಯಕ ಯೋಚನೆಗಳು ಆ್ಯಂಡ್ ಅರ್ಹವಲ್ಲದ ವ್ಯಕ್ತಿಗಳ ಬಗ್ಗೆ ಯೋಚನೆಗಳು ನಮ್ಮ ಬದುಕಲ್ಲಿ ಎಲ್ಲೋ ಒಂದು ಕಡೆ ಏರುಪೇರು ತರುವುದಂತೂ ಸಹಜ, ಹೌದಲ್ವೇ? ನಾವು ಹೇಳ್ದಂಗೆ ಮಂಗಳಾರತಿ ಮಾಡಿ ಹೋಗ್ತಾ ಇರೋ ಸಮಸ್ಯೆನೇ ಯಾಕೆ ಮನೆ ಬಾಗಿಲಿಗೆ ಕರ್ಸ್ಕೊಳ್ಬೇಕು? ಸೊ ಬಹಳ ಸೂಕ್ಷ್ಮವಾದ ವಿಚಾರ, ನಿಮಗೂ ಗೊತ್ತು, ಆದರೆ ನಾನು ಅದನ್ನು ಬಿಡಿಸಿ ಹೇಳ್ತಾ ಇದ್ದೀನಿ, ನೀವು ಗುರುವಿನ ಸ್ಥಾನ ಕೊಟ್ಟಿರೋದಕ್ಕೆ, ಆಯಿತಾ? ಹೌದು ಗುರುಗಳೇ. ಸೊ ಥ್ಯಾಂಕ್ ಯು, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಕಾರ್ಯಕ್ರಮ ನೋಡ್ತಾ ಇರಿ. ನಾನು ನೋಡ್ತೇನೆ ಇರ್ತೀನಿ ಸರ್, ಸ್ಟಾರ್ಟ್ ಆದಾಗಿಂದ ನೋಡ್ತೇನೆ ಇದ್ದೀನಿ. ಓಕೆ 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 ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಗುಡ್ ನೈಟ್, ಒಳ್ಳೇದಾಗಲಿ. ಎಸ್ ವೀಕ್ಷಕರೇ, ಈಗ ಒಬ್ಬರು ಕಾಲ ರೆಡಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ, ಹೇಗಿದ್ದೀರಾ? ವಾವ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ನೀವೇ ಹೇಳಿ ನೋಡೋಣ ಯಾರು ಅಂತ. ನನಗಿರೋ ಬಹಳ ದೊಡ್ಡ ಮೈನಸ್ ಪಾಯಿಂಟು ಅಂದರೆ ನನಗೆ ಹೆಸರುಗಳು ಅಷ್ಟೊಂದು ನೆನಪಿರಲ್ಲ. ಬಟ್ ಎನಿವೇ, ಎಲ್ಲಿಂದ ಫೋನ್ ಮಾಡ್ತಾ ಇರೋದು? ನನ್ನ ಹೆಸರು ದೀಪಾ ಅಂತ, ಒಂದ್ಸಲ ಕಾಲ್ ಮಾಡಿದ್ದೆ ನಾನು. ದೀಪಾ ಫ್ರಮ್ ಬನಶಂಕರಿ. ಹೌದು. ಎಸ್ ದೀಪಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದೆ, ನಿಮ್ಮ ಕಾರ್ಯಕ್ರಮ ನೋಡ್ತಾ ಇರ್ತೀನಿ, ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು ದೀಪಾ ಅವರೇ. ಆ್ಯಂಡ್ ಹೇಳಿ, ಪ್ರೀತಿ ಮಾತು. ಲೈವ್ ಸಿಗ್ಲಿಲ್ಲ, ತುಂಬಾ ಕಷ್ಟ ಆಯ್ತು. ಸದ್ಯ ಸಿಕ್ಬಿಡ್ತು, ನನಗೆ ತುಂಬಾ ಖುಷಿ ಆಯ್ತು ಒಂಥರ. ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಜೊತೆ ಮಾತಾಡ್ತಿರೋದು ನನಗೂ ಕೂಡ ಖುಷಿ, ಯಾಕಂದರೆ ನೀವು ನನಗೆ ಹೇಳಿದ್ದು ಇನ್ನೂ ನೆನಪಿದೆ. ಬನಶಂಕರಿಯಿಂದ ಫೋನ್ ಮಾಡಿ ಫಸ್ಟು ಕಾರ್ಯಕ್ರಮದ ಬಗ್ಗೆ ಒಂದು ವಿಶ್ ಮಾಡಿದ್ರಿ, ಹೌದಲ್ವಾ? ಎಸ್, ಥ್ಯಾಂಕ್ ಯು. ಆ್ಯಂಡ್ ದೀಪಾ ಅವರೇ, ಹೇಳಿ, ಪ್ರೀತಿ ಮಾತು ಕಾರ್ಯಕ್ರಮದಲ್ಲಿ ಏನಾದರೂ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಾ? ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಮತ್ತ ಜೀವನದಲ್ಲಿ ತುಂಬಾ ಎಲ್ಲಾರ ಲೈಫಲ್ಲೂ ತೊಂದರೆಗಳಿದೆ, ನನ್ನ ಲೈಫಲ್ಲೂ ತೊಂದರೆಗಳಿದೆ. ಎದುರಿಸ್ತಾ ಹೋಗ್ಬೇಕು ಅಷ್ಟೇ, ಏನು ಮಾಡಕ್ ಆಗಲ್ಲ. ತುಂಬಾ ನೋವು ಪಡಕ್ಕೂ ಆಗಲ್ಲ. ಹೌದು. ಯಾಕಂದ್ರೆ ನೋವು ಪಟ್ರೆ ನಾವ್ ಎಲ್ಲಿ ಇರ್ತೀವಿ ಅದೇ ಜಾಗದಲ್ಲೇ ಇರ್ತೀವಿ. ಅದನ್ನ ಮೀರಿ ನಡೆದಾಗಲೇ ಬೇರೊಂದು ಜಾಗಕ್ಕೆ, ಅಂದ್ರೆ ಉತ್ತಮವಾದ ಸ್ಥಾನಕ್ಕೆ ಹೋಗಕ್ ಸಾಧ್ಯ. ಅದೇ, ಯಾಕಂದ್ರೆ ನಾವು ಓದಿರ್ತೀವಿ, ನಮ್ಮನ್ನ ನಾವೇ ಅರ್ಥ ಮಾಡ್ಕೋಬೇಕು. ಬೇರೆ ಯಾರು ಬಂದು ಅರ್ಥ ಮಾಡ್ಸಲ್ಲ. ಇಲ್ಲಿ ಯಾರೋ ಬಂದು ಅರ್ಥ ಮಾಡಿಸ್ತಾರಂತ ಕಾಯ್ಕೋತ್ ಕುತ್ಕೊಂಡ್ರೆ ಅಲ್ಲಿಗೆ ಏಜು ಎಲ್ಲ ಆಗಿ ಜೀವನ ಕಳ್ಕೊಂಡಿರ್ತೀವಿ ಅಷ್ಟೇ. ಓಕೆ. ನಿಜ ಅಲ್ವಾ? ಯಾರು ನಮ್ಮನ್ನ ಅರ್ಥ ಮಾಡ್ಸಕ್ ಬರಲ್ಲ. ನಮ್ಮನ್ನ ನಾವೇ ಕೆಲವೊಂದ್ ಟೈಮ್ ಏನಾಗತ್ತೆ, ನಾವೇ ಅರ್ಥ ಮಾಡ್ಕೋಬೇಕು. ಯಾರೋ ನೀವ್ ಹೇಳ್ತೀರ, ಯಾರೋ ಪ್ರೀತಿ ಕೊಡ್ತಾರೆ, ಯಾರೋ ಬರ್ತಾರೆ ನಮ್ಮ ಹತ್ರ ಅಂತ ನಾವು ಕುತ್ಕೊಂಡ್ರೆ ನಮ್ಗೆ ಜೀವನ ಇರಲ್ಲ ಅಲ್ಲಿ. ಸತ್ಯ. ಯಾಕಂದ್ರೆ ಹೂ ಕೂಡ ಅಷ್ಟೇ, ಯಾರೋ ಬರತ್ತೆ, ನನ್ ಮಾತಾಡ್ಸತ್ತೆ, ನನ್ ಪ್ರೀತಿ ಕೊಡತ್ತೆ ಅಂತ ಕಾಯಲ್ಲ. ಅದು ಹೂವೇ ತಾನೇ ಬೇರೆ ಪ್ರೀತಿ ಕೊಡತ್ತೆ. ಯಾಕಂದ್ರೆ ಅದು ಕೂಡ ನೋವಲ್ಲೇ ಬದುಕತ್ತೆ. ಮುಳ್ಳಿನ ಜೊತೆ ಬದುಕ್ತಾ ಇದ್ರು ಕೂಡ ಒಂದು ಸುಂದರವಾದ ನಗೆ ಬೀರತ್ತಲ್ಲ, ಅದ್ರ ಹೂಗಳ ತರ ಬದುಕೋದನ್ನ ಕಲಿಬೇಕಷ್ಟೇ. ಎಸ್ ದೀಪಾ ಅವರೇ, ಬದುಕು ನೀವು ಹೇಳ್ದಂಗೆ ಬಹುತೇಕ ಸಾರಿ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ಸಿಗೋದು ಬಹಳ ಅಪರೂಪ. ಬಟ್ ಏನಾಗುತ್ತೆ ಅಂದರೆ, ಬಹುತೇಕ ಸಾರಿ ವಿಪರ್ಯಾಸ ಏನಂದರೆ, ನಮ್ಮನ್ನು ಅರ್ಥ ಮಾಡ್ಕೊಳ್ಳೋರನ್ನು ನಾವು ಆದಷ್ಟು ದೂರನೇ ಇಟ್ಟಿರ್ತೀವಿ ಒಂದು ಹಂತದವರೆಗೂ, ಆಯಿತಾ? ಆ್ಯಂಡ್ ನಾನು ಒಂದು ವಿಚಾರದಲ್ಲಿ ನಂಬಿಕೆ ಇಡ್ತೀನಿ, ಪ್ರತಿಯೊಬ್ಬ ಮನುಷ್ಯನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ಪ್ರತಿಯೊಬ್ಬರ ಜೀವನದಲ್ಲೂ ಇರ್ತಾರೆ. ಆದರೆ ಅವ್ರು ಸಿಗೋದಿಕ್ಕೆ ಸ್ವಲ್ಪ ತಡವಾಗ್ಬೋದು ಅಷ್ಟೇ. ಆ್ಯಂಡ್ ಅವ್ರು ಸಿಗೋಕ್ಕೂ ಮುಂಚೆ ಬಹಳಷ್ಟು ಕೆಟ್ಟ ವ್ಯಕ್ತಿತ್ವಗಳನ್ನು ನೋಡ್ಬಿಟ್ಟು ಬಂದ್ಬಿಟ್ಟಿರ್ತೀವಿ. ಆನಂತರವೇ ನಮಗೆ ಬೆಸ್ಟ್ ಯಾವುದು ಅಂತ ಗೊತ್ತಾಗೋದು, ಹೌದಲ್ವಾ? ಬೆಸ್ಟ್ ಯಾವ್ದು ಅಂತ ಅನ್ಕೊಳ್ಳೋದಕ್ಕಿಂತ ಕೆಲವರು ನಂಬಿಕೆನ ಕಳ್ಕೊಂಡ್ ಬಿಟ್ಟಿರ್ತಾರೆ. ಯಾರ ಹತ್ರ ತಮ್ಮ ಅಂದ್ರೆ ಕಷ್ಟನ ಹೇಳ್ಕೊಳಕ್ ಇಷ್ಟ ಪಡಲ್ಲ. ಆ ಮನಸ್ಸು ತುಂಬಾ ನೊಂದಿರುತ್ತಲ್ಲ, ಲೈಫಲ್ಲಿ ತುಂಬಾನೇ ನಂಬಿಕೆನ ಕಳ್ಕೊಂಡು ಒಂದು ಜೀವನ ಒಂದು ಹಂತಕ್ಕೆ ಹೋಗಿರುತ್ತೆ. ಅಂತವ್ರು ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ ಇಷ್ಟ ಪಡ್ತಾ ಇರಲ್ಲ. ಬಟ್ ನೀವ್ ಹೇಳ್ದಂಗೆ ಪ್ರೀತಿ ಮಾಡೋ ಒಂದ್ ಯಾವ್ದೋ ಒಂದ್ ಮನಸ್ಸು ಸಿಕ್ಬಿಟ್ರೆ ಅಂತ ಜೀವಿಗಳಿಗೆ ತುಂಬಾ ಲಕ್ಕಿ ಪೀಪಲ್ ಅವರು. ಯಾಕಂದ್ರೆ ಅಂತವ್ರಿಗೆ ಸಿಗ್ಬೇಕು. ಯಾಕಂದ್ರೆ ಈಗ ನೀವ್ ನೋಡಿ ಎಷ್ಟೊಂದು ಅಧ್ವಾನ ಮಾಡ್ತೀರಾ, ಈ ತರ ನಿಮ್ ತರ ಮನಸ್ಸಿರೋರು ಸಿಕ್ಬಿಟ್ರೆ ಪ್ರಪಂಚದಲ್ಲಿ ಬಹುಶಃ ಯಾರು ಕ್ರೂರಿಗಳು ಆಗಲ್ಲ ಅನ್ಸುತ್ತೆ ನಿಮ್ ಮಾತು ಕೇಳಿದ್ರೆ. ಥ್ಯಾಂಕ್ ಯು ದೀಪಾ ಅವರೇ. ಅಂದ್ರೆ ಅಷ್ಟ್ ಚೆನ್ನಾಗ್ ಮಾತಾಡ್ತಿರಲ್ಲ ಒಂದು ಕಾರ್ಯಕ್ರಮ, ಆ ಒಂದು ಇದ್ರಿಂದನೇ ಎಷ್ಟೋ ಜನ ಬದಲಾವಣೆ ಆಗ್ತಾ ಹೋಗ್ತಾರೆ. ಥ್ಯಾಂಕ್ ಯು. ನಾನು ಹೇಳಿದೆ, ಮುಂಚೆನೆ ಹೇಳಿದೆ, ಇದು ಕಾರ್ಯಕ್ರಮ ಯಾವಾಗೋ ಬರ್ಬೇಕಾಗಿತ್ತು, ಲೇಟ್ ಆಯ್ತು ಅಂತ ಹೇಳಿದೆ ನಾನು. ಆದ್ರೆ ಲೇಟ್ ಆಗಿ ಬಂದ್ರು ಕೂಡ ಎಷ್ಟೋ ಇನ್ನೂ ಮುಗ್ಧ ಜೀವಿಗಳಿದಾರಲ್ಲ, ಅವ್ರು ಮೋಸ ಹೋಗ್ತಾನೆ ಇದಾರೆ. ಆ್ಯಂಡ್ ದೀಪಾ ಅವರೇ, ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ಈ ಭಗವಂತನ ಸೃಷ್ಟಿಯೇ ಹಾಗೆ, ಒಳ್ಳೇದಿದೆ ಜೊತೆಗೆ ಕೆಟ್ಟದ್ದೂ ಇದೆ, ಬೇಕಿದ್ದಿದೆ ಜೊತೆಗೆ ಬೇಡವಾದ್ದೂ ಇದೆ,
ನಮ್ಮೋರಿದ್ದಾರೆ, ಜೊತೆಗೆ ನಮ್ಮೋರಲ್ಲದೆ ದುಷ್ಟರು ಇದ್ದಾರೆ. ಇದೆಲ್ಲವನ್ನು ನಿಭಾಯಿಸಿಕೊಂಡು ಏಳು ಬೀಳುಗಳನ್ನು ನೋಡಿಕೊಂಡು ಬದುಕುವುದೇ ಒಂದು ಬದುಕು. ಬಹುತೇಕ ಸಾರಿ ನಿಮಗೆ ಒಂದು ನದಿಯನ್ನು ದಾಟಬೇಕಾದ್ರೆ ನಿಮಗೆ ಈಜು ಬಂದಾಗ ನಿಮ್ಗೆ ಅದು ದೊಡ್ಡ ವಿಷಯ ಅಲ್ವೇ ಅಲ್ಲ, ಹೌದಲ್ವಾ? ಆದರೆ ನಿಮಗೆ ನದಿ ದಾಟಲೇಬೇಕು, ಅದು ಅನಿವಾರ್ಯ. ಆದರೆ ನಿಮಗೆ ಈಜು ಬರ್ತಾ ಇಲ್ಲ, ಆ ನಂತರ ನೀವು ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀರಾ, ಯಾಕಂದರೆ ನೀವು ಅಲ್ಲಿ ತಲುಪಲೇಬೇಕು, ಹೌದಲ್ವಾ? ನೀವು ಅಲ್ಲಿ ತಲುಪಲೇಬೇಕು ಅನ್ನೋ ಅನಿವಾರ್ಯತೆ ಇದ್ದಾಗ ಹೇಗಾದರೂ ಹೋಗೋಕ್ಕೆ ಪ್ರಯತ್ನ ಮಾಡೇ ಮಾಡ್ತೀರಾ. ಈಜು ಬಂದರೆ ಪರವಾಗಿಲ್ಲ, ಆದರೆ ಈಜೇ ಬರ್ತಾ ಇಲ್ಲ, ಬಟ್ ಅಲ್ಲಿ ತಲುಪಬೇಕು. ಆವಾಗ ನಾವು ದೋಣಿ ಹುಡುಕ್ತೀವಿ, ಆ ದೋಣಿ ಓಡಿಸೋನ್ನ ಹುಡುಕ್ತೀವಿ, ಅಂದರೆ ನಾನಾ ವಿಚಾರಗಳಲ್ಲಿ ನಾವು ತಲೆ ಆಡಿಸ್ತೀವಿ. ಆವಾಗ ಒಂದು ಅನಿವಾರ್ಯತೆ ಅಂತ ಬಂದಾಗ, ಬದುಕು ಹಾಗೆ ಕೆಲವೊಮ್ಮೆ ಅನಿವಾರ್ಯತೆ ಅಂತ ಬಂದಾಗ ನಾವೇನು ಮಾಡೋಕ್ಕೂ ರೆಡಿ ಇರ್ತೀವಿ ಅಲ್ವಾ? ನಮ್ಮೋರಿರಲಿ, ನಮ್ಮೋರು ಅಲ್ದಲೇ ಇರಲಿ, ಒಳ್ಳೆಯವರಿರಲಿ, ಕೆಟ್ಟವರಿರಲಿ, ಇವರೆಲ್ಲರನ್ನ ನಿಭಾಯಿಸಿಕೊಂಡು ಅಂತಿಮವಾಗಿ ಒಂದು ದಡ ಸೇರೋದೇ ಒಂದು ಬದುಕು. ನೀವು ಅಂದ್ಕೊಂಡಂಗೆ ಎಲ್ಲವೂ ಆದರೆ ಬದುಕು ಅಷ್ಟು ರುಚಿ ಇರೋದಿಲ್ಲ, ಹೌದಲ್ವಾ? ಹಾಗಾದ್ರೆ ಆಗ ದೊಡ್ಡ ದೊಡ್ಡ ಮಹನೀಯರು ಯಾರೂ ಬೇಕಿಲ್ಲ, ಇನ್ಫ್ಯಾಕ್ಟ್ ನಾನು ಬೇಕಿಲ್ಲ. ಒಂದು ಚಿಕ್ಕ ಪ್ರಶ್ನೆ ಕೇಳ್ತೀನಿ. ಹೇಳಿ ದೀಪ ಅವರೇ. ಕೇಳ್ಬೋದಾ? ಕೇಳಿ ದೀಪ ಅವರೇ, ಮುಕ್ತವಾಗಿ ಕೇಳಿ. ಏನ್ ಗೊತ್ತಾ, ಈಗ ಎಲ್ರೂ ಇದ್ದು ಅನಾಥರ ತರ ಬದುಕ್ತಾ ಇರ್ತಾರಲ್ಲ, ಅದೊಂಥರ ಜೀವನ. ಆಮೇಲೆ ಇನ್ನೊಂದು ಏನಂತ ಅಂದ್ರೆ, ಈಗ ಎಲ್ಲಾ ತರ ಟ್ಯಾಲೆಂಟ್ ಇರತ್ತೆ, ಬದುಕ್ಬೇಕು ಅನ್ನೋ ಛಲ ಇರತ್ತೆ, ಮೋಸ ಮಾಡಿದವ್ರ ಮುಂದೆ ಬೆಳಿಬೇಕು ಅನ್ನೋ ಛಲ ಇರತ್ತೆ, ಎಲ್ಲ ಇರತ್ತೆ. ಬಟ್ ಅವ್ರಿಗೆ ಇರೋಕೆ ಜಾಗ ಇರಲ್ಲ, ನಿಮ್ ತರ ಮನಸ್ಸುಗಳು ಸಿಕ್ಕಿರಲ್ಲ ಹಂಚ್ಕೊಳಿಕ್ಕೆ, ಏನು ಇರಲ್ಲ ಅವ್ರಿಗೆ. ಇರೋಕೆ ಆಸರೆ ಒಂದು ಚಿಕ್ಕದಾಗಿ ಗೂಡುತ್ತೆ, ಬದುಕನ್ನ ಕಟ್ಕೋಬೇಕು ಅನ್ನೋ ಒಂದು ಧೈರ್ಯ ಬರುತ್ತೆ. ಯಾರಿಗೆ ಇರೋಕೆ ಜಾಗ ಇರಲ್ಲ, ತಿನ್ನೋ ಕನ್ನ ಇರಲ್ಲ, ಅಂತವ್ರು ತಮ್ಮ ಟ್ಯಾಲೆಂಟ್ ಪ್ರತಿಭೆನ ಬೆಳೆಸ್ಕೊಳಕ್ ಅವ್ರ ಆಗಲ್ಲ ಜೀವನದಲ್ಲಿ. ಅಂತವ್ರ ಯಾವ ರೀತಿ ಬೆಳಿಬಹುದು ನಿಮ್ ಪ್ರಕಾರ? ಅವ್ರು ಯಾವ ರೀತಿ ತಮ್ಮಲ್ಲಿ ಧೈರ್ಯವನ್ನ ತಿಳ್ಕೋಬಹುದು ಅಂತ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ ಮನಸ್ಸು? ಏನು ಇರೋದೇ ಇಲ್ಲ ಅವ್ರಿಗೆ, ಇಕ್ಕೆ ಇರಲ್ಲ, ಮನೆ ಇರಲ್ಲ, ಏನೇನು ಇರಲ್ಲ. ಅಂತವ್ರು ಎಲ್ಲಿ ಹೋಗಿ ತಮ್ಮನ್ನ ಇದು ಮಾಡ್ಕೋಬೇಕು? ಈಗ ಮನಸ್ಸುಗಳು ಸಿಗಲ್ಲ, ಒಂದು ಒಳ್ಳೆ ಮನಸ್ಸು ಅಂದ್ರೆ ಕಷ್ಟನ ಶೇರ್ ಮಾಡ್ಕೊಂಡು ದುಃಖನ ಮರಿ ಅಂತ ಮನಸ್ಸುಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ದೀಪ ಅವರೇ, ಒಂದು ನಾನು ಕಂಡುಕೊಂಡಿರೋದೇ ಹೇಳ್ಬಿಡ್ತೀನಿ. ನೀವು ಹೇಳ್ತಾ ಇದ್ರ ಏನೂ ಇರೋದಿಲ್ಲ ಅಂತ. ಬಹುತೇಕ ಸಾರಿ ಏನೂ ಇಲ್ಲದ ಮನುಷ್ಯನಲ್ಲಿ ಒಂದು ಅಚಲವಾದ ಒಂದು ಛಲ ಇರುತ್ತೆ. ಎಲ್ಲ ಸಮಸ್ಯೆಗಳಿಗೂ ಮೂಲವಾದ ಒಂದು ಪರಿಹಾರ ಏನು ಗೊತ್ತಾ? ನಾನು ಇಲ್ಲಿ ಬದುಕ್ತೇನೆ, ಬದುಕ್ತೇನೆ, ಎಲ್ಲವನ್ನ ಮೀರಿ ನಿಲ್ತೇನೆ ಅನ್ನೋ ಒಂದು ಛಲ ಇದೆಯಲ್ಲ, ಆ ಒಂದು ಇಚ್ಛಾಶಕ್ತಿ ಇದೆಯಲ್ಲ. ನಿನ್ನ ಹತ್ರ ಮನೆ ಇಲ್ದೇ ಇರ್ಬೋದು, ನಿನ್ನ ಹತ್ರ 3 ಹೊತ್ತು ಊಟ ಇಲ್ದೇ ಇರ್ಬೋದು, ಇದು ಯಾವುದು ಬಡತನ ಅಲ್ಲ. ಆದರೆ ಒಬ್ಬ ಮನುಷ್ಯನಿಗೆ ಯಾವಾಗ ಇಚ್ಛಾಶಕ್ತಿಯ ಕೊರತೆ ಇರುತ್ತೆ, ನಾನೇನೋ ಒಂದು ಸಾಧಿಸಬೇಕು ಅನ್ನೋದು ಕೊರತೆ ಇರುತ್ತೆ, ಅವನು ನಿಜವಾಗೂ ಬಡತನ ಅಲ್ವಾ? ಎಷ್ಟು ಜನ ಬೀದಿಯಲ್ಲಿ ಬದುಕಿ, ಎಷ್ಟು ಜನ ಊಟವಿಲ್ಲದೇನೆ ಬದುಕಿ ಎಂತೆಂಥ ಸಾಧನೆ ಮಾಡಿಲ್ಲ. ಅಂದರೆ ಮನೆ ಇಲ್ಲ ಅನ್ನುವಂಥದ್ದು, ಅಥವಾ ಊಟ ಇಲ್ಲ ಅನ್ನುವಂಥದ್ದು, ಅಥವಾ ಪ್ರೋತ್ಸಾಹ ಇಲ್ಲ ಅನ್ನುವಂಥದ್ದು ನಾವು ನಮ್ಮ ಸೋಲಿಗೆ ಕೊಡಬಹುದಾದ ಕಾರಣಗಳಷ್ಟೇ. ನಿನ್ನಲ್ಲಿ ಇಚ್ಛಾಶಕ್ತಿ ಇದೆ ಅನ್ನೋದಾದರೆ ನೀನು ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಆ್ಯಂಡ್ ನೀವು ನಂಬಿ ಇಡೀ ಜಗತ್ತು ಕಣ್ತೆರೆದು, ಇಡೀ ಜಗತ್ತು ಎದ್ದು ನಿಂತು ಗೌರವ ಕೊಡುವಂತಹ ಸಾಧನೆಗಳಾಗಬೇಕು ಅಂದರೆ ಇವೆಲ್ಲವನ್ನ ಮೀರಿ ನಿಲ್ಲೇಬೇಕು ನೀವು. ಆ್ಯಂಡ್ ಎಲ್ಲವೂ ಇದ್ದು ಎಲ್ಲವನ್ನು ಸಾಧನೆ ಮಾಡೋರು ಯಾರು ಬೇಕಾದರೂ ಮಾಡ್ತಾರ್ರಿ. ಪ್ರತಿಯೊಬ್ಬ ಸಾಧಕನ ಹಿಂದೆಯೂ ಒಂದೊಂದು ನೋವಿನ ಕಥೆ ಇದೆ. ಆ ನೋವಲ್ಲಿ ನೀವು ಹೇಳ್ದಂಗೆ ಅವನಿಗೆ ಊಟ ಇಲ್ಲ, ಅಪಮಾನ, ಅವಮಾನ, ಸರಿಯಾಗಿ ಪ್ರೋತ್ಸಾಹ ಇಲ್ಲ, ಇರೋಕ್ಕೆ ಜಾಗ ಇಲ್ಲ, ಇವೆಲ್ಲವನ್ನು ಮೀರಿ ನಿಲ್ಲಬೇಕು ಅಂದರೆ ನಮ್ಮಲ್ಲಿ ಒಂದು ಇಚ್ಛಾಶಕ್ತಿ ಇರಬೇಕು. ಎಸ್, ಐ ಕ್ಯಾನ್ ಡೂ ಇಟ್, ನಾನು ಮಾಡ್ತೀನಯ್ಯ, ಯಾರು ಸಪೋರ್ಟ್ ಮಾಡಲಿ ಬಿಡಲಿ, ನಾನು ಮಾಡೋಕ್ಕೆ ಹೊರಟಿರೋ ಉದ್ದೇಶ ಏನು, ನಾನು ಎಲ್ಲೂ ಹೋಗಿ ತಲುಪಬಲ್ಲೆ, ಇದೆಲ್ಲದರ ಬಗ್ಗೆ ಒಂದು ಸ್ಪಷ್ಟತೆ ಇದ್ದಾಗ ಅವನು ಲೈಟ್ ಕಂಬದ ಕೆಳಗಡೆ ಅಥವಾ ಬೀದಿಯಲ್ಲಿ ರೈಲ್ವೆ ಸ್ಟೇಷನ್ ಕೆಳಗಡೆ ಮಲಗಿದ್ರೂ ಅವನಿಗೆ ಕನಸಲ್ಲಿ ಅದ್ಭುತವಾಗಿ ಸ್ವರ್ಗ ಕಾಣ್ತಾ ಇರ್ತಾನೆ. ಯಾಕಂದರೆ ಅವನು ಇಡೀ ದೇಹದಲ್ಲಿ ಒಂದು ಕರೆಂಟ್ ಪಾಸ್ ಆಗ್ತಾ ಇರುತ್ತೆ, ಇಡೀ ದೇಹದಲ್ಲಿ ನಾನೇನೋ ಮಾಡಬೇಕು ಅನ್ನೋ ಹಸಿವಿರುತ್ತೆ, ಹೊರತು 3 ಹೊತ್ತು ಊಟ ಮಾಡಲಿಲ್ವಲ್ಲ ಅನ್ನೋ ಹಸಿವಿರೋದಿಲ್ಲ ಅವನಿಗೆ. ಆಗ ಮಾತ್ರ ವ್ಯಕ್ತಿ ಏನಾದರೂ ಮಾಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಸಾಕಷ್ಟು ಕೆಲವೊಂದಿಷ್ಟು ಮನಸ್ಸುಗಳು ಮತ್ತು ನಾನು ಜೀವಿಗಳನ್ನ ನೋಡ್ಬಿಟ್ಟಿರ್ತೀನಲ್ಲ. ಆ್ಯಂಡ್ ದೀಪ ಅವರೇ ಹೇಳಿದ್ನಲ್ಲ, ಆ್ಯಂಡ್ ಎಲ್ಲವೂ ಇದ್ದು ಏನು ಬೇಕಾದರೂ ಮಾಡೋರು ತುಂಬ ಜನ ಇದ್ದಾರೆ. ಆದರೆ ಇದು ಯಾವುದೂ ಇಲ್ಲದೆ ಏನೋ ಸಾಧನೆ ಮಾಡೋದಿದೆಯಲ್ಲ, ನಿನ್ನ ಬದುಕು 4 ಜನಕ್ಕೆ ರುಚಿ ಅಂತ ಅನಿಸುತ್ತೆ. ನಿನ್ನ ಕತೆ 4 ಜನಕ್ಕೆ ರುಚಿ ಅನಿಸೋದು ಯಾವಾಗ ಗೊತ್ತಾ? ಈ ಏಳು ಬೀಳುಗಳನ್ನು ನೋಡಿ ಆದಮೇಲೆ. ಅದಕ್ಕೆ ಹೇಳೋದು, ಸೋತವನ ಕತೆಗಳು, ಸೋತು ಗೆದ್ದವನ ಕತೆಗಳು ಬಹಳ ರುಚಿಯಾಗಿರುತ್ತಂತೆ.
ಸೊ ಒಳ್ಳೆಯದಾಗಲಿ ದೀಪ ಅವರೇ. ಆ್ಯಂಡ್ ನಿಮ್ಮ ಕನಸುಗಳು ಏನಿದ್ದಾವೆ, ನೀವೇನು ಅಂದ್ಕೊಂಡಿದ್ದೀರಾ, ನಿಮ್ಮ ಪರಿಸ್ಥಿತಿ ಏನಿದೆ, ಇದೆಲ್ಲವನ್ನು ಮೀರಿ ನಿಲ್ಲುವುದೇ ಆ್ಯಂಡ್ ಅಂತಿಮವಾಗಿ ನೀವು ಅಂದುಕೊಂಡಿದ್ದನ್ನು ಸಾಧಿಸುವುದೇ ನಿಮ್ಮ ಬದುಕಿನ ಉದ್ದೇಶವಾಗಿರಲಿ, ಹೌದಲ್ವಾ? ಸೊ ಆ್ಯಂಡ್ ಒಳ್ಳೆಯದಾಗಲಿ. ನಿಮ್ಮ ಮಾತಲ್ಲಿ ಒಂದು ದೃಢತೆ ಇದೆ, ಒಂದು ಸ್ಪಷ್ಟತೆ ಇದೆ, ಒಂದು ಪ್ರಬುದ್ಧತೆ ಇದೆ, ಆಯಿತಾ? ಆ್ಯಂಡ್ ನೀವು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡಿ, ಒಳ್ಳೆಯದಾಗಲಿ. ಆ್ಯಂಡ್ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಒಳ್ಳೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ದೀಪ ಅವರೇ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ದೀಪ ಅವರು ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ರು. ನಮಗೆ ಬಹುತೇಕ ಸಾರಿ ನಮ್ಮಲ್ಲಿ ಕನಸುಗಳಿರ್ತವೆ, ನಾವೇನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಅಚಲವಾದ ಒಂದು ನಂಬಿಕೆ ಇದೆ, ಒಂದು ಭರವಸೆ ಇದೆ. ಆದರೆ ಎಲ್ಲ ಒಂದು ಕಡೆ ಸಮಾಜ ಪ್ರೋತ್ಸಾಹ ಮಾಡ್ತಾ ಇಲ್ಲ, ಅಥವಾ ನಮ್ಮವರು ಅಂತ ಅನ್ಸ್ಕೊಂಡವ್ರು ಪ್ರೋತ್ಸಾಹ ಮಾಡ್ತಾ ಇಲ್ಲ. ಎಲ್ಲವೂ ನಾವು ಅಂದುಕೊಂಡಂತೆ ನಡೀತಾ ಇಲ್ಲ, ಎಲ್ಲವೂ ವಿರುದ್ಧವಾಗಿ ನಡೀತಾ ಇದೆ ಎಂದಾಗ ನಾವು ಬಹುತೇಕ ಸಾರಿ ನಮ್ಮ ಬದುಕನ್ನು ನಾವು ಕೈ ಬಿಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಸಾಮಾನ್ಯವಾಗಿ ಎಲ್ಲರ ಯೋಚನೆಗಳು ಅದೇ ಆಗಿರುತ್ತೆ. ಆದರೆ ಎಲ್ಲ ಏರಿಳಿತಗಳನ್ನು, ಎಲ್ಲ ಏಳು ಬೀಳುಗಳನ್ನು, ಎಲ್ಲ ಕಷ್ಟಗಳನ್ನು, ಎಲ್ಲ ಅವಮಾನಗಳನ್ನು, ಅಪಮಾನಗಳನ್ನು ಎಲ್ಲವನ್ನೂ ಸಹಿಸಿ ನಿಂತಾಗಲೇ ಒಂದು ಸಾಧನೆ, ಎಲ್ಲವನ್ನೂ ಸಹಿಸಿ ನಿಂತಾಗಲೇ ನೀನಂದುಕೊಂಡಂತೆ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಸಾಧ್ಯ. ಅದು ಹಸಿವಾಗಿರ್ಬೋದು, ಅವಮಾನ ಆಗಿರ್ಬೋದು, ಇವೆಲ್ಲವನ್ನು ಮೀರಬೇಕು. ಯಾವಾಗ ಮೀರ್ತೀಯ ಗೊತ್ತಾ? ನೀನು ಬೇರೆಯವರಿಗೆ ನಿನ್ನನ್ನು ಹೋಲಿಕೆ ಮಾಡಿಕೊಳ್ಳುವುದನ್ನು ಬಿಡು, ನೀನು ನಿನ್ನ ಸಂಬಂಧಿಕರಿಗಾಗಿ ಬದುಕುವುದನ್ನು ಬಿಡು, ನೀನು ನಿಮ್ಮ ಯಾರೊಬ್ಬರು ಆಡ್ಕೊಳ್ತಾರೆ, ಯಾರೋ ಅವನಿಗಿಂತ ಎತ್ತರವಾಗಿ ಬೆಳಿಬೇಕು, ಇದು ಬೇಡ. ನಾನು ಬೆಳಿಬೇಕು ಅನ್ನೋ ಹಸಿವಿರಬೇಕೇ ಹೊರತು ಅವನ ಥರ ಬೆಳಿಲಿಲ್ವಲ್ಲ ಅನ್ನೋ ಕೊರಗು ಬೇಡ ನಮಗೆ. ಸೊ ಈ ಮಾತನ್ನು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಈಗ ಒಬ್ಬರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ ಹಲೋ, ದಯವಿಟ್ಟು ವಾಯ್ಸ್ ಕಡಿಮೆ ಮಾಡಿ, ವ್ಯಾಲ್ಯೂಮ್ ಕಡಿಮೆ ಮಾಡಿ. ಎಸ್ ಹೇಳಿ ಸರ್, ನಿಮ್ಮ ಹೆಸರು ಸರ್? ಸರ್ ನಮ್ಮ ಹೆಸರು ಸುಲೇಮಾನ್ ಅಂತ. ಸುಲೇಮಾನ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಸರ್ ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸುಲೇಮಾನ್ ಅವರೇ. ಸರ್ ಯೂಟ್ಯೂಬ್ ಅಲ್ಲಿ ನಿಮ್ ಪ್ರೋಗ್ರಾಮ್ ನೋಡ್ತಾ ಇದ್ದೆ. ಎಸ್ ಥ್ಯಾಂಕ್ ಯು ಸುಲೇಮಾನ್ ಅವರೇ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಹೆಚ್ಚು ಕಮ್ಮಿ ನಿಮ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಂದ ನಾನು ಫಾಲೋ ಮಾಡ್ತಾನೆ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆ ವಿಷಯನ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅದೇ ಒಂದು ಹೇಳಿ ಸುಲೇಮಾನ್ ಅವರೇ. ಈ ಜೀವನದಲ್ಲಿ ಮದುವೆ ಆಗಕ್ಕಿಂತ ಮುಂಚೆ ಒಂದ್ ಲೈಫ್ ಇರುತ್ತಲ್ಲ, ಬ್ಯಾಚುಲರ್ ಲೈಫ್. ಓಕೆ. ಆ ಲೈಫಿಗೂ ಮತ್ತೆ ಮದುವೆ ಆದ್ಮೇಲೆ ಇರೋ ಲೈಫಿಗೂ ಸ್ವಲ್ಪ ಏರುಪೇರು ಇರುತ್ತೆ. ಖಂಡಿತ ಇರುತ್ತೆ. ಅದು ನಾನು ಈಗ ಮದುವೆ ಆಗಿರ್ತೀನಲ್ಲ, ಆ ಹುಡುಗಿ ಜೊತೆ ಹೊಂದ್ಕೊಳ್ಳೋದು ಮದುವೆ ಆಗಕ್ಕಿಂತ ಮುಂಚೆ ನಮ್ಮ ತಂದೆ ತಾಯಿ ಜೊತೆ ಇರೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಹೌದು. ಅದನ್ನ ಈಗ ಹೆಂಡತಿ ಸಪೋರ್ಟ್ ಆಗಿ ಮಾತಾಡಿದ್ರೆ ಹೆಂಡತಿಗೆ ಆಗಲ್ಲ. ಯಾವ ತರ ಸರ್ ಇದನ್ನ ನಿಮ್ಮ ಒಂದು ಇದ್ರ ಪ್ರಕಾರ ಹೇಳೋದಾದ್ರೆ? ನೋಡಿ, ಮೊದಲಿಗೆ ನಿಮಗೆ ಒಂದು ಮಾತನ್ನು ಹೇಳೋಕ್ಕೂ ಮುಂಚೆ ಒಂದು ಚಿಕ್ಕ ಜೋಕ್ ಹೇಳ್ಬಿಡ್ತೀನಿ. ಸಾಮಾನ್ಯವಾಗಿ ಇದನ್ನು ತುಂಬ ಸೀರಿಯಸ್ ತಗೊಂಡ್ಬೇಡಿ, ಓಕೆ? ಸಾಮಾನ್ಯವಾಗಿ ಹುಡುಗರೆಲ್ಲ ನೆಮ್ಮದಿ ಇರುವ ಸಮಯದಲ್ಲಿ ಹೆಂಡತಿಗೋಸ್ಕರ ಹುಡ್ಕಾಡ್ತಾರಂತೆ, ಹೆಂಡತಿ ಬಂದಾದ್ಮೇಲೆ ನೆಮ್ಮದಿಗೋಸ್ಕರ ಓಕೆ. ಆ್ಯಂಡ್ ತುಂಬ ಸೀರಿಯಸ್ ತಗೊಂಬೇಡಿ, ನಿಮ್ಮನ್ನು ಅದರಿಂದ ಆಚೆ ತರೋದಕ್ಕೆ ಅಷ್ಟೇ ಹೇಳಿದೆ. ಎನಿವೆ, ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯಿತು. ಬಟ್ ಸರ್, ನಾನು ನಿಮಗೆ ಈ ಮೂಲಕ ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಮದುವೆ ಜೀವನವನ್ನು, ನಿಮ್ಮ ದಾಂಪತ್ಯ ಜೀವನವನ್ನು ಸ್ವಲ್ಪ ಬದಿಗಿಡೋಣ. ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಇರಬೇಕಾದ್ರೆ, ಅಥವಾ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಆಗಿ ಇರಬೇಕಾದ್ರೆ, ಒಬ್ರಿಗೊಬ್ರು ಅವರವ್ರ ಮಾತಿನ ಮೇಲೆ ಗೌರವ ಬರಬೇಕು ಅಂದರೆ ಏನು ಮಾಡಬೇಕು ಸರ್? ಫಸ್ಟು ಅಂದರೆ ನಿಮ್ಮ ಮಾತನ್ನು ನಿಮ್ಮ ಫ್ರೆಂಡ್ಸ್ ಕೇಳಿಸ್ಕೊಳ್ಬೇಕು, ಅವ್ರು ಮಾತಾಡಬೇಕಾದ್ರೆ ನೀವು ಕೇಳಿಸ್ಕೊಳ್ಬೇಕು. ಹಾಗಿರಬೇಕು ಅಂದರೆ ನೀವು ಹೇಗಿರಬೇಕು? ಪರಸ್ಪರ ಹೊಂದ್ಕೊಂಡು ಒಳ್ಳೆ ವಿಷಯನ ಮಾತಾಡ್ಕೊಂಡು, ಆ್ಯಂಡ್ ಸ್ವಲ್ಪ ಆಮೇಲೆ ಇದು ಓಪನ್ ಆಗಿ ಎಲ್ಲಾ ವಿಷಯನೂ ಹೇಳ್ಬಾರ್ದು ಒಂದ್ ಲೆಕ್ಕದಲ್ಲಿ. ಆತರ ಅಲ್ಲ ಸರ್? ಓಕೆ. ಎರಡನೇ ಪ್ರಶ್ನೆ, ನೀವು ನಿಮ್ಮ ಫ್ರೆಂಡ್ಸನ್ನು ಆಯ್ಕೆ ಮಾಡಬೇಕಾದ್ರೆ ನಿಮಗೆ ಇಡೀ ಬೆಂಗಳೂರಾಗಿರೋರೆಲ್ಲ ಫ್ರೆಂಡ್ಸಾ? ಸಾಧ್ಯ ಇಲ್ಲ ತಾನೇ? ಕೆಲವೊಬ್ರು ಮಾತ್ರ ಫ್ರೆಂಡ್ಸ್ ಇದ್ದಾರೆ. ಯಾಕೆ? ಯಾಕೆ 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 ಅಂದ್ರೆ ನಮ್ನ ಅರ್ಥ ಮಾಡ್ಕೊಳ್ಳೋರು ಸ್ವಲ್ಪ ಕಮ್ಮಿ, ಅರ್ಥ ಮಾಡ್ಕೊಳ್ಳೋರೇ ಸ್ವಲ್ಪ ಜನ ಫ್ರೆಂಡ್ಸ್ ಆಗೋದು ನಮ್ಗೆ ಗೊತ್ತಿದ್ದಂಗೆ. ಓಕೆ, ನಿಮ್ಮ ಅರ್ಥ ಮಾಡ್ಕೊಂಡಿರೋರು ನಿಮ್ಮ ಫ್ರೆಂಡ್ಸ್ ಆಗಿದ್ದಾರೆ, ಅವ್ರು ಕಡಿಮೆನೆ ಅಂದ್ಕೊಳ್ಳೋಣ, ಆಯ್ತಾ?
ಫ್ರೆಂಡ್ಸು ಜೀವನ ಪೂರ್ತಿ ಇರ್ತಾರೆ, ಅವ್ರನ್ನ ಅರ್ಥ ಮಾಡ್ಕೊಳ್ಳೋರನ್ನ ಪಕ್ಕದಲ್ಲಿ ಇಟ್ಕೊಂಡ್ರೆ ಬದುಕು ತುಂಬ ಚೆನ್ನಾಗಿರುತ್ತೆ ಹೌದು ಅಲ್ವಾ ಸರ್? ಈಗ ನಿಮ್ಮ ದಾಂಪತ್ಯ ವಿಚಾರಕ್ಕೆ ಬರೋಣ. ಹಾ ಇಡೀ ಜೀವನ ಪೂರ್ತಿ ನಿಮ್ಮ ಜೊತೆ ಇರಬೇಕಾಗಿರೋ ಸಂಗಾತಿ ಹಾ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಿಲ್ಲ ಅಂದರೆ ನೀವೆಲ್ಲಿ ತಪ್ಪು ಮಾಡಿದ್ದೀರಾ? ಹಾ 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 ಆ್ಯಂಡ್ ನಿಮ್ಮ ತಂದೆ ತಾಯಿನ ಅರ್ಥ ಮಾಡ್ಕೊಳ್ಬೇಕು ಅಂತಲ್ಲ, ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಕ್ಕಂಥವ್ರನ್ನ ಇಡೀ ಜೀವನ ಪೂರ್ತಿ ನಾವು ಅಪ್ ಟು ಚಟ್ಟ ಏರೋವರೆಗೂ ನಮ್ಮ ಜೊತೆ ಇರಬೇಕಾಗಿರೋ ಒಂದು ಹೆಣ್ಣನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ತಂದೆ ತಾಯಿನ ಹೇಗೆ ನೋಡ್ಕೊಳ್ತಾರೆ, ನಿಮ್ಮ ಕಷ್ಟ ಸುಖಗಳಲ್ಲಿ ಅವ್ರು ಹೇಗೆ ಭಾಗಿಯಾಗ್ತಾರೆ, 2-3 ಜನ ಬಂದು ಹೋಗುವ ಫ್ರೆಂಡ್ಸನ್ನು ಆಯ್ಕೆ ಮಾಡಬೇಕಾದ್ರೆ ನೀವು ಅಳೆದು ತೂಗಿ ಆಯ್ಕೆ ಮಾಡೋದಾದರೆ ಒಬ್ಬ ಹೆಂಡತಿಯನ್ನು ಹೇಗೆ ನಾವು ಆಯ್ಕೆ ಮಾಡಬೇಕು? ನಿಮಗೆ ನಾನು ಯಾಕೆ ಉದಾಹರಣೆ ಕೊಟ್ಟೆ ಅಂದರೆ ಫ್ರೆಂಡ್ಸ್ದ, ನಾವು ಚಿಕ್ಕ ಪುಟ್ಟ ಮನೆಗೆ ಬೇಕಾಗಿರೋ ತರಕಾರಿ ತರೋಕ್ಕೆ ಹೋದಾಗಲೇ ಇದು ಎಷ್ಟು ದಿನ ಇರುತ್ತೆ, ಎಷ್ಟು ದಿನ ಬಾಳಿಕೆ ಬರುತ್ತೆ, ಸರಿ ಇದೆಯಾ ತಪ್ಪಿದೆಯಾ ಅಂತ ನಾವು ಭಾಳ ಅಳ್ದು ತೂಗಿ ತರ್ತೀವಲ್ವಾ? ಅಂದಮೇಲೆ ಸರ್ ಜೀವನ ಪೂರ್ತಿ ಇರಬೇಕಾಗಿರೋ ಒಂದು ಹೊಂದಾಣಿಕೆ ಇಲ್ಲ ಅಂದ್ರೆ ಅದೊಂದು ನರಕ ಸರ್. ಹೌದು ಸರ್. ಆ್ಯಂಡ್ ಅವ್ರಿಗೆ ಹೇಳೋಕೆ ಇಷ್ಟಪಡ್ತೀನಿ ಸರ್ ಈಗ ಮದ್ವೆ ಆಗಿ ಜೀವನ ನಡ್ಸ್ಕೊಂಡು ಹೋಗ್ತಾ ಇರ್ತೀವಲ್ಲ, ಏನಾದ್ರೂ ಒಂದ್ ಮಾತು ಬಂದು ನಮ್ ತಾಯಿಗೆ ಏನಾದ್ರೂ ಒಂದ್ ಮಾತು ಅಂದಾಗ ನಮ್ ತಾಯಿ ತುಂಬಾ ಬೇಜಾರ್ ಮಾಡ್ಕೊಳ್ತಾರೆ. ಈಗ ಅವ್ರ ಸಪೋರ್ಟ್ ಆಗಿ ನೀವು ಮಾತಾಡಿದ್ರಿ, ನನ್ ಸಪೋರ್ಟ್ ಆಗಿ ನೀವು ಮಾತಾಡ್ಲಿಲ್ಲ, ಯಾವ ತರ ನಿಭಾಯಿಸ್ಕೊಂಡು ಹೋಗೋದು ಅದೇ ತುಂಬಾ ಕಷ್ಟ ಆಗಿರೋದು. ಎಲ್ರಿಗೂ ಇರೋ ವಿಷಯನೇ. ಈಗ ಹೆಂಡತಿ ಮಾತು ಹೇಳ್ಕೊಂಡು ನನ್ಗೆ ಈ ತರ ಬೈದ, ಇಲ್ಲಾಂದ್ರೆ ತಾಯಿ ಮಾತು ಕೇಳ್ಕೊಂಡು ನನಗೆ ಬೈದ್ರು ಅಂತ ಹೇಳ್ತಾರಲ್ಲ, ಇದು ಕಷ್ಟಗಳು ಬರ್ತಾ ಇರೋದು. ಅದನ್ನ ಎದುರಿಸ್ಕೊಂಡು ಸರ್ ಇದೆಲ್ಲದಕ್ಕೂ ಮೂಲ ಪರಿಹಾರ ಏನು ಗೊತ್ತಾ ಸರ್? ಹೇಳಿ ಸರ್. ನಿಮ್ಮ ಹೆಂಡತಿ ಅಥವಾ ಆ ಸ್ಥಾನದಲ್ಲಿರೋ ಒಂದು ಮನೆಯ ಸೊಸೆಯ ಸ್ಥಾನದಲ್ಲಿರೋ ಆ ಹೆಣ್ಣು ನಿಮ್ಮನ್ನು ಮತ್ತು ನಿಮ್ಮ ತಂದೆ ತಾಯಿಯ ಮನಸ್ಥಿತಿಯನ್ನು ಮತ್ತು ಜೊತೆಗೆ ಮನೆಯ ಮನಸ್ಥಿತಿಯನ್ನು, ಮನೆಯ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಹೋಗೋ ಮನಸ್ಸು ಅವ್ರಿಗೆ ಬರಬೇಕು. ಅರೆ ನಾನು ಒಂದು ಮನೆಯಿಂದ ಮನೆ ಬಿಟ್ಟು ಇನ್ನೊಬ್ಬರು ಮನೆಗೆ ಬಂದಾಗ ನನ್ನ ಗಂಡನ ತಂದೆ ತಾಯಿಯೇ ನನ್ನ ತಂದೆ ತಾಯಿಯಿಂದ ಹೊಂದ್ಕೊಳ್ಳೋ ಹೆಣ್ಮಕ್ಳು ಮನಸ್ಥಿತಿ ಬರಬೇಕು ಸರ್. ಅಲ್ವಾ? ನೀವೆಷ್ಟು ಪ್ರತಿದಿನ ಕೂಡ ಬೆಳಗಿಂದ ಸಂಜೆವರೆಗೂ ಅವ್ರಿಗೆ ಬುದ್ಧಿವಾದ ಹೇಳಿದ್ರೆ ಬದುಕು ಸರಿ ಹೋಗೋದಿಲ್ಲ. ಅವ್ರಿಗೆ ಅನ್ನಿಸ್ಬೇಕು ಇಷ್ಟು ದಿನ ಅಲ್ವಾ, ಅವ್ರು ಅಂದ್ಕೊಳ್ಬೇಕು ಏನೇ ಒಳ್ಳೇದಿರಲಿ ಕೆಟ್ಟದಿರಲಿ, ಆಯಿತಾ? ಅಂಡ್ ನಮ್ಮ ಯಜಮಾನ್ರು ನಮ್ಮ ಗಂಡನ ತಂದೆ ತಾಯಿಯನ್ನು ನಾನು ತಂದೆ ತಾಯಿಯಾಗಿ ನೋಡ್ಕೊಂಡಾಗ ಮಾತ್ರ ನನಗೊಂದು ಬದುಕು, ನನ್ನ ಬದುಕು ಚೆನ್ನಾಗಿರೋಕ್ಕೆ ಸಾಧ್ಯ. ಸರ್ ನೀವು ಅರ್ಥ ಮಾಡ್ಕೊಳ್ಳಿ, ಅವ್ರ ಮನೆಯಲ್ಲಿ ಏನೋ ಖ್ಯಾತೆ ತೆಗೆಯೋದು, ನೀವೇನೋ ಅನ್ನೋದು, ಅಥವಾ ತಂದೆ ತಾಯಿ ನೆಮ್ಮದಿಯಾಗಿರ್ತಾರ ಸರ್? ಅಲ್ವಾ? ಆ್ಯಂಡ್ ನಿಮ್ಮ ಮಾತಲ್ಲಿ ಒಂದು ಸ್ಪಷ್ಟತೆ ಇದೆ, ಆ ಸ್ಪಷ್ಟತೆ ಒಳಗೆ ಒಂದು ನೋವಿದೆ, ನನಗದು ಅರ್ಥ ಆಗ್ತಾ ಇದೆ. ಆದರೆ ನೀವು ಅವ್ರಿಗೆ ಸ್ವಲ್ಪ ಬಿಡಿಸಿ ಹೇಳಿ, ಹಣ, ಆಸ್ತಿ, ಅಂತಸ್ತು ಅಥವಾ ಆ ಕ್ಷಣದ ಸುಖ ಇದು ಯಾವುದು ಮನುಷ್ಯನಿಗೆ ತುಂಬ ಒಳ್ಳೆಯದಲ್ಲ. ಬೇರೊಬ್ಬರಿಗೆ ನೋವು ಮಾಡಿ ನೀನು ಖುಷಿ ಪಡೋದಿದೆಯಲ್ಲ, ಅಥವಾ ಖುಷಿ ಪಡಬೇಕು ಅಂತ ಅಂದ್ಕೊಳೋದಿದೆಯಲ್ಲ, ಅದು ಬಹಳ ದೊಡ್ಡ ಶಾಪ. ಅದು ಯಾರು ತಂದೆ ತಾಯಿಯನ್ನು ಅಥವಾ ತನಗೆ ಸಿಕ್ಕಂತಹ, ನೋಡಿ ನಿಮ್ಮ ತಂದೆ ತಾಯಿಯನ್ನು ಅವ್ರ ತಂದೆ ತಾಯಿ ಅಂತ ಸಿಂಪಲ್ಲಾಗಿ ಒಂದ್ಸಲ ಅಂದ್ಕೊಂಡ್ಬಿಟ್ರೆ ಬದುಕು ಎಷ್ಟು ಸುಂದರ ಸರ್. ನಿಮ್ಮ ತಂದೆ ತಾಯಿ ಅವ್ರನ್ನೇನು ದುಡ್ದಾಕಿ ಅಂತ ಕೇಳ್ತಾ ಇದ್ದಾರಾ? ಇಲ್ಲ ತಾನೇ? ಆ್ಯಂಡ್ ಅವ್ರಿಗೆ ನೀವು ಬಿಡಿಸಿ ಹೇಳಿ. ಎಲ್ಲರೂ ತಪ್ಪು ಮಾಡ್ತಾರೆ ಸರ್. ಈಗ ಹಂಗಂದು ಮಾತ್ರಕ್ಕೆ ಅವ್ರನ್ನ ಹೋಗ್ಬಿಟ್ಟು ಬೈರಿ ಅದು ಇದಲ್ಲ, ನಿಮ್ಮಲ್ಲಿ ಆ ವ್ಯಕ್ತಿತ್ವನೂ ಇಲ್ಲ, ನಾನು ಒಪ್ಕೊಳ್ತೀನಿ, ಆಯಿತಾ? ಆ್ಯಂಡ್ ನೀವೆಷ್ಟು ಮೃದುವಾಗಿ ಹೇಳ್ತಾ ಇದ್ದೀರೋ ಅಷ್ಟೇ ಮೃದುವಾಗಿ ಅವ್ರಿಗೂ ಹೇಳಿ, ಬಿಡಿಸಿ ಕೂತ್ಕೊಂಡು ಹೇಳಿ, ಆಯಿತಾ? ಆ್ಯಂಡ್ ನಿಮ್ಮ ತಂದೆ ತಾಯಿಗೆ ಯಾವುದೇ ಕಾರಣಕ್ಕೂ ಆ ದಿಶೆಯಲ್ಲಿ ಆ ರೀತಿಯಲ್ಲಿ ಅವರಿಂದ ನೋವಾಗದ ಹಾಗೆ ನೋಡ್ಕೊಳ್ಳಿ, ಆಯಿತಾ? ನಿಮ್ಮ ಫ್ರೆಂಡ್ಸನ್ನು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋರನ್ನ ಹೇಗೆ ನೀವು ಆಯ್ಕೆ ಮಾಡ್ಕೊಳ್ತೀರೋ, ಆ್ಯಂಡ್ ಈ ಮೂಲಕ ನೋಡ್ತಾ ಇರೋ 100 ಜನಕ್ಕೆ ಹೇಳೋದು ಅಷ್ಟೇ, ನಿಮ್ಮ ಬದುಕಿನ ಪೂರ್ತಿ ಜೊತೆ ಬರಬೇಕಾಗಿರೋ ಸಂಗಾತಿಯನ್ನು ಆಯ್ಕೆ ಮಾಡಬೇಕಾದ್ರೂ ಸಹ ಆಕೆ ನಿಮ್ಮ ಸುಖದಲ್ಲಿ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನಿಮ್ಮ ಕಷ್ಟದಲ್ಲಿ ನಿಮ್ಮ ಜೊತೆ ಇರಬೇಕು, ಅಂಥವ್ರನ್ನ ಆಯ್ಕೆ ಮಾಡ್ಬೇಕು. ಹೌದು ಸರ್. ಈಗ ಮ್ಯಾರೇಜ್ ಆಗಿ 2 ಮಕ್ಕಳಾಗಿದೆ. ಈಗ ನಮ್ಮ ಒಟ್ಟಿಗೆ ಇದ್ದು ಒಂದು ಫ್ಯಾಮಿಲಿಯಲ್ಲಿ ಮನೆಯಲ್ಲಿ ನಮ್ಮ ಬ್ರದರ್ ಮಿಸಸ್ ಎಲ್ಲ ಸ್ವಲ್ಪ ಭಿನ್ನ ಬಂದಾಗ ನಮ್ಮ ಮನೆ ಪಕ್ಕದಲ್ಲಿ ಎಲ್ಲೂ ಹೋಗಿಲ್ಲ, ಅದೇ ಪಕ್ಕದಲ್ಲಿ ಸಪರೇಟ್ ಆಗಿ ಒಂದು ಮನೆ ಮಾಡಿ ಅದರಲ್ಲಿ ಇದ್ದೀನಿ. ತಾಯಿಗೆ ದೊಡ್ಡ ಮನೆ ಆಗಿ ಹೋದ್ನಲ್ಲ ಅಂತ ಹೇಳಿ ಒಂದು ಕೊರಗು, ಮತ್ತೆ ಇನ್ನೊಂದು ಯಾವಾಗ್ಲಾದ್ರೂ ಹೆಣ್ಮಕ್ಳು 2 ಜನ ಇದ್ದಾಗ ಒಂದ್ ಮನೆ ಸಪರೇಟ್ ಇರ್ಬೇಕು. ಮಕ್ಳು ವಿಚಾರದಲ್ಲಿ ಏನಾದ್ರು ಗಲಾಟೆ ಬಂದಾಗ ಬರ್ತವೆ, ತೊಂದರೆಗಳು ಬರ್ತವೆ, ಇದೆಲ್ಲ
ಎದುರಿಸ್ಕೊಂಡು ಹೋಗ್ಬೇಕಲ್ಲ, ಸಪ್ರೇಟ್ ಇದ್ರೆ ಒಳ್ಳೇದು ಅಂತ ಅವ್ರ ಮನಸ್ಸಲ್ಲೂ. ಆದ್ರೆ ಒಂದ್ ಕಡೆ ಈ ತರ ಹೋಗಿದ್ದು ಬೇಜಾರು, ಆಮೇಲೆ ಇನ್ನೊಂದು ನಮ್ಮ ಮಿಸ್ಸಸ್ ಅವ್ರಿಗೆ ತಾಯಿ ಇಲ್ಲ. ಅದು ಬಾರಿ ಒಂದು ನನ್ಗೆ ಕಂಟ್ರೋಲ್ ಸಿಗದೇ ಇರೋ ಒಂದು ಇದು. ತಾಯಿ ಇಲ್ಲ, ಈಗ ಅವ್ರಿಗೆ ಏನಾದ್ರು ಬೇಜಾರಾದಾಗ ನಾನೇ ಸಮಾಧಾನ ಮಾಡ್ಬೇಕು. ಒಂದ್ ಕಡೆ ತಂದೆ ಇದಾರೆ, ಅದು ಯಾರೇ ಇದ್ರು ತಾಯಿ ಇಲ್ದಂಗ ಆಗಲ್ಲ ಸರ್. ಅದು ಸತ್ಯ ಸತ್ಯ ಸತ್ಯ. ಅವರು ಇದ್ ಮಾಡಕ್ಕಾಗಲ್ಲ. ನಮ್ಗೆ ಒಂದು ತಾಯಿ ಇದೆ, ಅಮ್ಮ ಅಂತ ಕರಿತೀವಿ, ಅವರು ಕರೆದಾದ್ರೆ ಅಲ್ಲ, ನಿಮ್ಮ ಒಳ್ಳೆ ಮನಸ್ಸು ನೋಡಿ. ಆ್ಯಂಡ್ ನೀವು ಅದಕ್ಕೆ ಸರ್ ನಾನು ಅವ್ರಿಗೆ ಏನೂ ಹೇಳೋಕ್ಕೆ ಇಷ್ಟಪಡಲ್ಲ, ಬಟ್ ನೀವು ಕೂತು ಒಮ್ಮೆ ಅವರನ್ನು ನೋಡಿ. ನೀವು ಅವರಿಗೆ ತಾಯಿ ಇಲ್ಲ ಅನ್ನೋ ಒಂದು ಕಾರಣ ಇಟ್ಕೊಂಡು ಅವ್ರನ್ನ ಎಷ್ಟು ಮುಗ್ಧತೆಯಿಂದ ನೋಡ್ಕೊಳ್ತಾ ಇದ್ದೀರಾ. ಆ್ಯಂಡ್ ಹೆಂಡತಿ ಈ ಸಂಬಂಧಗಳೆಲ್ಲ ಸ್ವಲ್ಪ ಬದಿಗೊತ್ತಿ ಒಂದು ಮಾನವೀಯತೆಯ ದೃಷ್ಟಿಯಿಂದ ಅವ್ರನ್ನ ಎಷ್ಟು ನೋಡ್ತಾ ಇದ್ದೀರಲ್ವ, ಅದು ನಿಮ್ಮ ದೊಡ್ಡತನ. ಆ್ಯಂಡ್ ಇದೇ ಗುಣ ಅವರಲ್ಲಿ ಇದೆ. ಆದರೆ ಎಲ್ಲೋ ಒಂದು ಕಡೆ ಯಾವುದೋ ಆಚೆಗಿನ ಪ್ರಭಾವಕ್ಕೆ ಅವ್ರು ಒಳಪಟ್ಟಿರ್ಬೋದು, ನನಗೆ ಗೊತ್ತಿಲ್ಲ. ಆ್ಯಂಡ್ ಯಾರ್ದೋ ಹೇಳಿಕೆ ಮಾತು ಕೇಳಿ ಅಥವಾ ಬೇರೆಯವರ ಮನೆಯ ಪರಿಸ್ಥಿತಿಯನ್ನು ನೋಡಿ ನಾವು ಹಿಂಗೆ ಬೇರೆ ಬೇರೆ ಇರೋಣ ಅಥವಾ ಈ ಥರ ಇರ್ಬೋದು, ಗೊತ್ತಿಲ್ಲ. ಬಟ್ ನೀವು ಬದುಕಿನ ವಾಸ್ತವಗಳನ್ನು ಅಥವಾ ಸ್ವಲ್ಪ ಬಿಡಿಸಿ ಹೇಳಿದ್ರೆ ಅವ್ರಿಗೆ ಉಪಯೋಗ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಆಯಿತಾ? ಆ್ಯಂಡ್ ಯೋಚನೆ ಮಾಡಬೇಡಿ ಸರ್, ಬಹುತೇಕ ಸಾರಿ ನೀವು ಒಳ್ಳೆಯರಿದ್ದೀರಾ ಅಂದರೆ ಸ್ವಲ್ಪ ಆ ಕ್ಷಣಕ್ಕೆ ಸ್ವಲ್ಪ ಪರಿಸ್ಥಿತಿ ಕೆಟ್ಟದಿರ್ಬೋದು. ನಿಮ್ಮ ಒಳ್ಳೆಯತನಕ್ಕೆ ಎಲ್ಲವೂ ಒಳ್ಳೆಯದು ಕೂಡಿ ಬರುತ್ತೆ. ಸ್ವಲ್ಪ ಕಾಯಿರಿ. ಆ್ಯಂಡ್ ನಿಮ್ಮ ಸಂಗಾತಿ ಏನಿದ್ದಾರೆ ಅವ್ರಿಗೆ ಸ್ವಲ್ಪ ಬಿಡಿಸಿ ಹೇಳಿ ಅಷ್ಟೇ ಪರಿಸ್ಥಿತಿಯನ್ನು. ಹೇಳ್ತೀನಿ ಸರ್, ಹೇಳ್ತೀನಿ. ಮತ್ತೆ ನಿಮ್ದು ಈ ಪ್ರೋಗ್ರಾಮ್ ಶುರುವಾಗಿಂತ ಮುಂಚೆ ನೀವು ಯೂಟ್ಯೂಬ್ ಅಲ್ಲಿ ಪ್ರೀತಿ ಮಾತು ಅಂತ ಬರ್ತೈತಲ್ಲ ಸರ್, ಮನಸ್ಸಿನ ಮಾತು ಅದು ಬಾರಿ ಇಂಪ್ರೆಸ್ ಆಗುತ್ತೆ ಸರ್. ಎಲ್ಲರಿಗೂ ಬಾರಿ ತುಂಬಾ ಹಾರ್ಟ್ ಟಚ್ ಆಗುತ್ತೆ. ಈ ತರನೇ ನಿಮ್ ಪ್ರೋಗ್ರಾಮ್ ಮುಂದುವರ್ಕೊಂಡು ಹೋಗ್ಲಿ. ಥ್ಯಾಂಕ್ ಯು ಸರ್. ನಿಮ್ಗೆ ಅದು ಎಲ್ಲರಿಗೂ ಒಂದು ನೀವು ಕೊಡ್ತಿರೋ ಈ ಸಂದೇಶ ಇದೆಯಲ್ಲ ಎಲ್ಲರಿಗೂ ತಲುಪಬೇಕು. ಒಂದೊಂದು ವಿಚಾರದಲ್ಲೂ ನಿಮ್ಗೆ ಒಳ್ಳೆ ಪಾಯಿಂಟ್ ಇದೆ ಸರ್. ಅದು ಅದಕ್ಕೆ ನಾನು ಕಾಲ್ ಸಿಗ್ಲಿ ಅಂತ ನಿನ್ನೆ ಟ್ರೈ ಮಾಡ್ತಾ ಇದ್ದೆ, ಸಿಗ್ತಾ ಇರ್ಲಿಲ್ಲ. ಮತ್ತೆ ಹಿಂಗೆ ಕಮೆಂಟ್ಸ್ ಗಳು ಕಳಿಸ್ತಾ ಇದ್ದೆ. ಅರೆ ಸರ್, ಥ್ಯಾಂಕ್ ಯು. ಆ್ಯಂಡ್ ನಿಮ್ಮಂಥವರ ಬೆಂಬಲ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಾವು ಖಂಡಿತ ಏನಾದರೂ ಮಾಡೋಕೆ ಒಳ್ಳೆಯದಕ್ಕೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಆಯ್ತಾ? ಆ್ಯಂಡ್ ನಿಮ್ಮ ಬದುಕು ಚೆನ್ನಾಗಿರ್ಲಿ, ನಗನಾಗ್ತಾ ಇರಿ. ಒಂದು ಲಾಸ್ಟ್ ಸರ್, ಏನ್ ಗೊತ್ತಾ, ಒಂದೇ ಒಂದು ಕ್ವಶನ್ ಲಾಸ್ಟ್. ಇದು ಈಗ ತಾಯಿ ಮತ್ತೆ ಹೆಂಡತಿ ಜೊತೆ ಜೀವನ ಮಾಡ್ಬೇಕಾದ್ರೆ ಸಿಟ್ಟು ಏಕ್ದಮ್ ಇದಾಗುತ್ತಲ್ಲ, ಸಡನ್ಲಿ ಆಗಿ ಅದನ್ನ ಬೈದಾದ್ಮೇಲೆ ಯೋಚನೆ ಮಾಡ್ತೀವಿ, ಈ ತರ ಬೈಬಾರ್ದಿತ್ತು, ಅವ್ರಿಗೆ ಹೋಗಿ ಇವ್ರಿಗೆ ಬೈಬಾರ್ದಿತ್ತು ಅಂತ. ಆ ಟೈಮಿಗೆ ಕಂಟ್ರೋಲ್ ಮಾಡೋದು ಯಾವ ತರ ಅಂತಾನೆ ಗೊತ್ತಾಗಲ್ಲ ಸರ್. ಒಂದು ವಿಚಾರದಲ್ಲಿ ಯಾವ್ದಾದ್ರು ಒಂದ್ ಸಿಟ್ಟು ಬಂದಾಗ ತಾಯಿಗಾಗ್ಲಿ ಇವ್ರಿಗಾಗ್ಲಿ ಅದೊಂದು ಇದ್ ಮಾಡ್ಕೊಬಿಟ್ರೆ ಎಲ್ಲ ಸರಿ ಆಗುತ್ತೆ. ಬೈದಾದ್ಮೇಲೆ ಯೋಚನೆ ಮಾಡ್ತೀನಿ ಬೈಬಾರ್ದಿತ್ತು ಅಂತ, ಅದೊಂದು ಹೇಳಿ ಸರ್ ಸಾಕು ನಮ್ಗೆ. ಅಲ್ಲ, ನೀವೇ ಹೇಳಿದ್ರಿ ಬೈದ ಆದ್ಮೇಲೆ ಯೋಚನೆ ಮಾಡ್ತೀನಿ ಅಂತ ಅಲ್ವಾ? ಅಟ್ ದಿ ಸೇಮ್ ಟೈಮ್ ಬೈಬೇಕಾದ್ರೆ ಯೋಚನೆ ಮಾಡಿ ಇವತ್ತಿನಿಂದ ನೋಡೋಣ. ಭಾಳ ಚಿಕ್ಕ ಸಲಹೆ ಸರ್. ಆ್ಯಂಡ್ ಬೈದ ಆದಮೇಲೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತು. ಆ್ಯಂಡ್ ಬೈದೇನೆ ಅದನ್ನು ಸರಿಯಾಗಿ ನಿಭಾಯಿಸಿದ್ರೆ ಹೆಂಗಿರುತ್ತೆ ಪರಿಸ್ಥಿತಿ ಅನ್ನೋದು ನಿಮಗೆ ಗೊತ್ತು. ಆದರೂ ನಾವು ಗೊತ್ತಿದ್ದು ಬೈತೀವಲ್ಲ ಸರ್, ಅಲ್ವಾ? ನೀವು ಬೇರೆಯವರನ್ನ ಯಾರೊಬ್ಬರನ್ನ ಬೈದಾಗ ಅವ್ರಿಗೆ ಬೇಜಾರಾಗುತ್ತೆ, ಬೈಬಾರ್ದಿತ್ತು ಅಂತ ಆಮೇಲೆ ಅಂದುಕೊಳ್ಳುವುದು ಒಂದು ಬದುಕಾದರೆ, ಏನಾದರೂ ಕೆಟ್ಟ ಪರಿಸ್ಥಿತಿ ಅಥವಾ ನಾವು ಅಂದುಕೊಳ್ಳದೇ ಇರೋ ಏನೋ ಒಂದು ಕೆಟ್ಟ ಪರಿಸ್ಥಿತಿ ಬಂದಾಗ ಅವರನ್ನು ಬೈಯೋಕ್ಕೂ ಮುಂಚೆ ಅಥವಾ ಆ ಕ್ಷಣವನ್ನು ಸ್ವಲ್ಪ ಕೂಲಾಗಿ ಹ್ಯಾಂಡ್ಲ್ ಮಾಡಿದ್ರೆ ಸರ್, ಆ್ಯಂಡ್ ಅದು ನಿಮ್ಮಿಂದ ಸಾಧ್ಯ. ಈಗ ನೀವು ಹೇಗೆ ಬೈದ ಆದಮೇಲೆ ಅಂದ್ಕೊಳ್ತೀನಿ ಅಂತ ಇದ್ದೀರಲ್ಲ, ಇವತ್ತಿಂದ ಬೈಬೇಕಾದ್ರೆ ಅದೊಂಚೂರು ಯೋಚನೆ ಮಾಡಿ. ಇಲ್ಲಿ ನಾನು ಜೋರಾಗಿ ಮಾತಾಡೋದ ಅವಶ್ಯಕತೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಬೇಡ, ಯಾವ ಪರಿಸ್ಥಿತಿಯನ್ನು ಸ್ವಲ್ಪ ನಿಭಾಯಿಸೋಣ. ಪ್ರಪಂಚ ಮುಳುಗೋಗುವಂಥದ್ದು ಏನೂ ಇಲ್ವೇ? ಹೌದು, ತಾಳ್ಮೆ ಅನ್ನುವಂಥದ್ದು ಸರ್, ಅದು ನಮ್ಮ ಒಳಗಡೆನೆ ಇರ್ತಕ್ಕಂಥ ವಿಚಾರ. ಆ್ಯಂಡ್ ಯಾರನ್ನೋ ಬೈದಾದ್ಮೇಲೆ, ಯಾರನ್ನೋ ಹೊಡೆದಾದ್ಮೇಲೆ, ಯಾರಿಗೂ ನೋವು ಮಾಡಾದ್ಮೇಲೆ ಬರುವಂತಹ ತಾಳ್ಮೆಗೆ ಪ್ರಯೋಜನ ಇಲ್ಲ ಸರ್. ನಿಮ್ಗೆ ಯಾರೋ ಒಬ್ರು ಹೊಡೆದಾದ್ಮೇಲೆ ಬೈದಾದ್ಮೇಲೆ ಅವರು ವ್ಯಥ ಪಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನಿಮ್ಗಂತೂ ನೋವಾಗಿರುತ್ತಾ? ಅದೇ ರೀತಿ ಬೇರೆಯವರು ಅಲ್ವಾ ಸರ್? ಆ್ಯಂಡ್ ಏನಾದರೂ ತಿದ್ದಲೇಬೇಕು ಅನ್ನೋ ಅವಶ್ಯಕತೆ ಇದ್ದಾಗ ನೀವು ಅಲ್ಲಿ ಮಾತಾಡ್ಬೋದು, ಅಥವಾ ಸೊ ನಿಮ್ಮ ಮಾತಿನಿಂದ 4 ಜನಕ್ಕೆ ಬೇಜಾರಾಗುತ್ತೆ ಆ್ಯಂಡ್ ಒಬ್ರಿಗೆ ನೋವಾಗುತ್ತೆ, ಒಬ್ಬರ ಬದುಕು ಹಾಳಾಗುತ್ತೆ ಅನ್ನೋದಾದರೆ ಆ ಕೆಲಸ ಯಾಕೆ ಮಾಡ್ಬೇಕು ನಾವು? ಅಲ್ಲ, ನೀವು ಮನೆಯ ಯಜಮಾನ ಅಥವಾ ಮನೆಯ ಆ ಸ್ಥಿತಿಯಲ್ಲಿದ್ದು ಅಥವಾ ಒಬ್ಬ ಬಾಸ್ ಆಗಿ ಅಥವಾ ನಿಮ್ಮ ಫ್ರೆಂಡ್ಸ್ಗಳಿಗೆ ಒಬ್ಬ ಸಲಹೆಗಾರನಾಗಿ ನೀವು 4 ಜನಕ್ಕೆ ಬೈದು ಬುದ್ಧಿ ಹೇಳ್ಬೋದು. ಆದರೆ ಯಾರೊಬ್ಬರ ಮನಸ್ಸಿಗೂ ಅವಮಾನ ಮಾಡಿ, ನೋವು ಮಾಡಿ ಅವ್ರ ಬದುಕನ್ನು ಯಾಕೆ ನಾವು ಕಷ್ಟದ ಪರಿಸ್ಥಿತಿಗೆ ತರಬೇಕು? ಸೊ ನಿಮ್ಮ ಮನೆಯಲ್ಲೂ ಆಗಿರ್ಬೋದು ಸರ್, ನಿಮ್ಮ ಹೆಂಡತಿ ವಿಚಾರದಲ್ಲಿ ಅಥವಾ ನಿಮ್ಮ ತಾಯಿ ವಿಚಾರದಲ್ಲಿ ಅವ್ರಿಗೇನಾದರೂ ಹೇಳೋಕ್ಕೂ ಮುಂಚೆ ನಾನು ಹೇಳೋ ಮಾತಲ್ಲಿ ಸತ್ಯ ಇದೆಯಾ ಅಥವಾ ನಾನು ಯಾವ ರೀತಿ ಹೇಳಬೇಕು ಇದೆಲ್ಲವನ್ನು ನೀವು ಗಮನಿಸಿ. ಆ್ಯಂಡ್ ಒಂದು ಕಡೆಯದಾಗಿ ಹೇಳ್ತೀನಿ ಸರ್,
ಹೇಳಿ ಸರ್. ನೀವು ಏನನ್ನ ಯಾರಿಗಾದರೂ ಹೇಳಿ ತೊಂದರೆ ಇಲ್ಲ, ಬಟ್ ಹೇಗೆ ಹೇಳ್ತೀರಾ ಅನ್ನೋದು ತುಂಬ ಮುಖ್ಯ. ಇದೇ ವಿಚಾರವನ್ನು ನೀವು ಪ್ರೋಗ್ರಾಮ್ ಚೆನ್ನಾಗಿದೆ ಅನ್ನೋದನ್ನು ಜೋರಾಗಿ ಬೈದ್ಬಿಟ್ಟು ಹೇಳ್ಬೋದಿತ್ತಲ್ವಾ? ಯಾಕೆ ನೀವು ಇದೇ ರೀತಿ ಹೇಳಿದ್ರಿ ಅಂದರೆ ಒಂದು ಸಂಪ್ರದಾಯ ಇದೆ, ಅದೇ ರೀತಿ ಹೇಳಿದ್ರೇ ಅದಕ್ಕೆ ಒಂದು ಸೊಗಸು. ಬದುಕು ಹಾಗೆ, ಕೆಲವು ವಿಚಾರಗಳನ್ನು ಹೇಗೆ ಹೇಳಬೇಕು ಹಾಗೆ ಹೇಳಿದ್ರೆ ಅವ್ರಿಗೆ ತಲುಪೋದು ಅಲ್ವಾ? ಸ್ವಲ್ಪ ಹೌದಲ್ವಾ? ನಾನು ಅದಕ್ಕೆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಸಮಯದಲ್ಲಿ ಯಾವ ಸಮಯದಲ್ಲಿ ಮೌನವಾಗಿರಬೇಕೋ ಆ ಸಮಯದಲ್ಲಿ ಮೌನವಾಗಿರೋದು ಒಂದು ಸಾಧನೆ ಸರ್. ಕೆಲವೊಬ್ರು ಬದುಕು ಯಾಕೆ ಹಾಳಾಗುತ್ತೆ ಅಂದರೆ ಮೌನವಾಗಿರ್ಬೇಕಾದ್ರೆ ಮಾತಾಡ್ತಾರೆ, ಮಾತನಾಡಬೇಕಾದ ಜಾಗದಲ್ಲಿ ಮೌನವಾಗಿರ್ತಾರೆ. ಹಾಗಾಗಿ ಮೌನವಾಗಿರೋ ಜಾಗದಲ್ಲಿ ಮೌನವಾಗಿರೋದು ಒಂದು ಸಾಧನೆ. ಸೊ ಅದು ನಿಮ್ಮಿಂದ ಸಾಧ್ಯ. ಸೊ ನಿಮ್ಮ ಮಾತಲ್ಲಿ ಒಂದು ಪ್ರಬುದ್ಧತೆ ಇದೆ ಸರ್. ಆ್ಯಂಡ್ ನೀವು ಕಷ್ಟ ಸುಖಗಳನ್ನು ಏರಿಳಿತಗಳನ್ನು ನೋಡ್ಕೊಂಡು ಬಂದಿರೋರು, ಆಯಿತಾ? ಸೊ ನಿಮ್ಮ ಜೊತೆ ಮಾತಾಡಿ ನಂಗೆ ತುಂಬ ಖುಷಿ ಆಯಿತು. ಹೇಳಿ ಸರ್. ಅದೇ ಸರ್, ಈ ತರ ನಿಮ್ಮ ಪ್ರೋಗ್ರಾಮ್ ಅಲ್ಲಿ ಈ ತರ ಬರಲಿ ಸರ್. ಒಂದೊಂದು ಡೇ ನಾನು ನೋಡ್ತಿದ್ದೀನಿ, ಒಂದೊಂದು ಪಾಯಿಂಟ್ ನೀವು ಮಾತಾಡ್ತೀರಾ ಸರ್, ಒಂದೊಂದು ಪಾಠ ಇದ್ದಂಗೆ. ನಿಜವಾಗ್ಲು ನಾವೊಂದು ಸ್ಟೂಡೆಂಟ್ ಆಗಿ ನಿಮ್ಮ ಮೇಷ್ಟ್ರು ಪಾಠ ಕೇಳ್ದಂಗೆ ಆಗುತ್ತೆ. ಭಾರಿ ಚೆನ್ನಾಗಿ ನಡ್ಸ್ಕೊಳ್ತೀರಾ ಸರ್. ನೀವು ದೊಡ್ಡವರಿದ್ದೀರಾ, ಬಟ್ ನಮ್ಮ ಮಾತಿಗೆ ನೀವು ಅಲ್ಲೊಂದು ಬೆಲೆ ಕೊಡ್ತಾ ಇದ್ದೀರಾ, ಅದಕ್ಕೆ ನಾನು ಯಾವತ್ತೂ ಋಣಿ ಸರ್. ಇಲ್ಲ ಸರ್, ಎಲ್ಲರೂ ಈಗ ಕಾಲರ್ ಮಾತಾಡ್ತಾರಲ್ಲ, ಕಾಲರ್ಗೆ ಭಾರಿ ಕೂಲ್ ಆಗಿ ನೀವು ಅದನ್ನ ಇದ್ ಮಾಡ್ತೀರಾ, ಮತ್ತೆ ವಿಷಯಗಳನ್ನ ಭಾರಿ ಸ್ಪಷ್ಟವಾಗಿ ಹೇಳ್ತೀರಾ. ಅದೊಂದು ಭಾರಿ ಗ್ರೇಟ್ ಸರ್, ತುಂಬಾ ಇಷ್ಟ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಬೆಂಬಲ ಇರಲಿ ಸರ್. ಹೇಳಿ ಸರ್. ನಾನು ಇವತ್ತಿಂದ ಆ ಥರ ಫಾಲೋ ಮಾಡ್ಕೊಂಡು ಹೋಗ್ತೀನಿ. ಎಸ್, ಆ್ಯಂಡ್ ನಾನು ನಿಮ್ಗೆ ಹೇಳ್ತೀನಿ, ಒಬ್ಬ ಫ್ರೆಂಡಾಗಿ, ಒಬ್ಬ ಗೆಳೆಯನಾಗಿ, ಒಬ್ಬ ತಮ್ಮನಾಗಿ, ಅಣ್ಣನಾಗಿ, ಏನೇ ಇರ್ಬೋದು, ನಿಮ್ಗೆ ಏನೇ ವಿಚಾರ ಇದ್ರೂ ಕರೆ ಮಾಡಿ ನನ್ನ ಜೊತೆ ಮಾತಾಡಿ. ಆದರೆ ನಿಮ್ಮ ಬದುಕನ್ನು ಕೋಪದ ಕೈ ಕೊಡಬೇಡಿ, ನಿಮ್ಮ ಬದುಕನ್ನು ಬೇರೆಯವ್ರ ಹೇಳಿಕೆ ಕೈ ಕೊಡಬೇಡಿ, ನಿಮ್ಮ ಬದುಕನ್ನು ನಿಮ್ಮ ಕಂಟ್ರೋಲಲ್ಲೇ ಇಟ್ಕೊಳ್ಳಿ. ಆ್ಯಂಡ್ ನೀವು ನಿರ್ಧಾರ ಮಾಡಿ. ನನಗೆ ಬೇರೆಯವರಿಂದ ಸಿಕ್ಕಾಪಟ್ಟೆ ಸ್ವಲ್ಪ ಟೆರರ್ ಸಿಕ್ಕಾಪಟ್ಟೆ ನಿಮ್ಮ ಪ್ರೋಗ್ರಾಮ್ ಕೇಳಿದಾಗಿಂದ ಒಂದೊಂದು ವಿಷಯದಲ್ಲೂ ಇಷ್ಟು ತಾಳ್ಮೆ ವಹಿಸ್ಕೊಂಡು ಭಾರಿ ಕಂಟ್ರೋಲ್ ಅಲ್ಲಿ ಇದೆಲ್ಲ ನಿಮ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಂದ ಅದೇ ಮನಸ್ಸಿನ ಮಾತು ಅಂತಿದ್ದಲ್ಲ, ಅಲ್ಲಿಂದ ಕೇಳ್ಕೊಂಡು ಇವಳಿಗೂ ಕೇಳಿಸಿದೀನಿ. ಲೈಫ್ ಜೀವನನೇ ಟರ್ನ್ ಆಯ್ತು ಸರ್, ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ. ನಮ್ಮ ಅಲ್ಲ ಸತ್ಯವಾಗ್ಲೂ ಟರ್ನ್ ಆಯ್ತು, ನಿಜವಾಗ್ಲು ಸಿಕ್ಕಾಪಟ್ಟೆ ಭಾರಿ ಖುಷಿ ಆಯ್ತು. ಒಂದೊಂದು ವಿಷಯದಲ್ಲೂ ಇಷ್ಟೊಂದು ಇದಿದ್ಯಾ ಜೀವನದಲ್ಲಿ, ಹಿಂಗೆಲ್ಲ ಇದೆಯಾ ಅಂತ ಅಷ್ಟು ಗೊತ್ತಿರ್ಲಿಲ್ಲ. ಪ್ರೋಗ್ರಾಮ್ ನೋಡಿದ್ಮೇಲೆ ಸಿಕ್ಕಾಪಟ್ಟೆ ಇದಾಯ್ತು ಸರ್. ಭಾರಿ ಸೈಲೆಂಟ್ ಆಗಿದ್ದೀನಿ. ಮಾತಾಡ್ಬೇಕಾದ್ರೂ ಸ್ವಲ್ಪ ನೋಡಿ ಯಾವ್ದು ಮಾತಾಡ್ಬೇಕು ಯಾವ್ದು ಮಾತಾಡಬಾರ್ದು ಅಂತ ತಿಳ್ಕೊಂಡು ಮಾತಾಡ್ತಿದ್ದೀನಿ ಸರ್. ಒಂದು ರೂಟ್ ಅಲ್ಲಿ ಬಂದಿದ್ದೀನಿ. ಸಾರ್ಥಕ ಆಯ್ತು ಸರ್, ಸಾರ್ಥಕ ಆಯ್ತು. ಸಿಟ್ಟು ಅಂತಾರ ಸರ್, ಆತರ ಕೋಪ ಸಿಕ್ಕಾಪಟ್ಟೆ ಏನಾರ ಮಾತಾಡೋದು, ಯೋಚನೆ ಮಾಡಿದ್ದು ಇದೆಲ್ಲ ಆಗ್ತಾ ಇತ್ತು. ಸ್ವಲ್ಪ ಕಂಟ್ರೋಲ್ ಬಂತು. ಒಂದೆರಡು ಮಾತು ಕೇಳಕ್ಕಿತ್ತು ನಿಮ್ಮ ಹತ್ರ, ಅದು ಕೇಳ್ಕೊಂಡು ಸ್ವಲ್ಪ ಈಗ ಇನ್ನೂ ತಿಳುವಳಿಕೆ ಜಾಸ್ತಿ ಆಯ್ತು. ಅದು ತಿಳುವಳಿಕೆ ಅಲ್ಲ ಸರ್, ನಿಮ್ಮನ್ನ ನೀವು ಅರಿತುಕೊಂಡಿರ್ತಕ್ಕಂತಹ ರೀತಿ ಅಷ್ಟೇ. ನೋಡಿ, ನಾವು ಒಂದು ಮಾತು ನಾನು ಯಾವಾಗಲೂ ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ, ಮನುಷ್ಯ ಯಾವುದನ್ನು ಆಚೆಯಿಂದ ತರೋದಿಲ್ಲ, ಅವನು ಒಳಗಡೆನೇ ಇದೆ, ಅದನ್ನು ಕಂಡುಕೊಳ್ತಾ ಇದ್ದಾನಷ್ಟೇ. ಈಗ ಯಾರೋ ಒಬ್ರು ಭೂಮಿಯಲ್ಲಿ ಗುರುತ್ವಾಕರ್ಷಣ ಬಲ ಇದೆ ಅಂತ ಹೊಸ್ದಾಗಿ ಏನು ಕಂಡುಹಿಡಿಲ್ಲ, ಅದು ಮೊದಲಿಂದ ಇತ್ತು ಅಲ್ವಾ? ಅದು ಮನುಷ್ಯನಿಗೆ ಒಳಿತಷ್ಟೇ, ಅವನು ಒಳಗಡೆ ಇರ್ತಕ್ಕಂಥ ವಿಚಾರ ಅದು ಒಳಿತು. ಹಂಗೆ ಒಳ್ಳೆಯದು ಕೆಟ್ಟದ್ದು ಎಲ್ಲ ನಮ್ಮೊಳಗಡೆನೇ ಇದೆ, ಅದನ್ನ ಅರಿತುಕೊಳ್ಳುವುದಲ್ಲಿ ನಾವು ಸ್ವಲ್ಪ ಎಡುತ್ತೀವಷ್ಟೇ ಅಲ್ವಾ? ಸೊ ಅದೇ ಹೇಳ್ದಂಗೆ ಗುರುತ್ವಾಕರ್ಷಣ ಬಲ ಅನ್ನುವಂಥದ್ದು ನಾವು ಬೇರೆ ಗ್ರಹದಿಂದ ತರಲಿಲ್ಲ, ಅದು ಮೊದಲಿಂದಲೂ ಇತ್ತು. ಅದನ್ನ ಯಾರೋ ಒಬ್ಬ ಕಂಡಿಡ್ದ ಅಲ್ವಾ? ಇಷ್ಟೇ ಸರ್, ಒಳ್ಳೆಯದು ಕೆಟ್ಟದ್ದು ಬೇಕಾಗಿರೋದು ಬೇಡದೇ ಇರೋದು ಎಲ್ಲ ನಮ್ಮೊಳಗಡೆನೇ ಇದೆ. ನೀವು ಹೇಳ್ದಂಗೆ ಮೊದಲು ನಾನು ಆ ರೀತಿ ಅಗ್ರೆಸಿವ್ ಆಗಿದ್ದೆ ಸರ್, ಬಟ್ ಈಗ ಸ್ವಲ್ಪ ಮೃದು ಸ್ವಭಾವನಾಗಿದ್ದೀನಿ. ಅಂದರೆ ಆ ಅಗ್ರೆಸಿವ್ನೆಸ್ ಇದ್ದಿದ್ದು ನಿಮ್ಮೊಳಗಡೆನೆ, ಈ ಮೃದು ಸ್ವಭಾವವು ನಿಮ್ಮೊಳಗಡೆನೆ. ನಿಮಗೆ ಯಾವುದು ಬೇಕು ನೀವು ಆಯ್ಕೆ ಮಾಡಿ ಅಲ್ವಾ? ಆ್ಯಂಡ್ ಸೂಪರ್, ಥ್ಯಾಂಕ್ ಯು ಸರ್. ಆ್ಯಂಡ್ ನೀವು ಹೇಳಿದ್ದು ನನಗೆ ವೈಯಕ್ತಿಕವಾಗಿ ನಮ್ಮ ಕಾರ್ಯಕ್ರಮದ ಒಂದು ಸಾರ್ಥಕತೆ ಅಂತ ನಾನು ಭಾವಿಸ್ತೀನಿ. ಎಸ್ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಒಳ್ಳೆಯದಾಗಲಿ ಸರ್, ಒಳ್ಳೆಯದಾಗಲಿ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಬಹಳಷ್ಟು ಸಾರಿ ನನಗೂ ಅನಿಸೋದು, ನೂರಾರು ಜನರ ಕಥೆಯನ್ನು ಕೇಳ್ತೀವಿ, ಅವ್ರಿಗೆ ಒಂದು ಸಲಹೆಯನ್ನು ಕೊಡ್ತೀವಿ, ಆದರೆ ಎಲ್ಲೋ ಒಂದು ಕಡೆ ಅವ್ರ ಬದುಕಲ್ಲಿ ನಮ್ಮ ಕಾರ್ಯಕ್ರಮ ಅಥವಾ ನಮ್ಮ ಮಾತುಗಳು ಯಾವುದೋ ಒಂದು ಚಿಕ್ಕ ಬದಲಾವಣೆ ತಂದಿದೆ ಅಂದರೆ ಅದಕ್ಕಿಂತ ಸಾರ್ಥಕವಾದ ಕ್ಷಣ ನಮಗಿನ್ನೊಂದಿಲ್ಲ. ಸೊ ಅದಕ್ಕೆಲ್ಲದಕ್ಕೂ ನಮ್ಮ ಗುರು ಹಿರಿಯರು, ನಮ್ಮ ಗುರುಗಳು, ಅಥವಾ ನಾವು ಬೆಳೆದಂತಹ ವಾತಾವರಣ, ಅಥವಾ ನಮಗೆ ಕಲಿಸಿದಂತಹ ಗುರುಗಳು, ಅದೆಲ್ಲದಕ್ಕೂ ಅವರಿಗೆ ನಾನು ಋಣಿ.
ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಷ್ಟು ಆ್ಯಂಡ್ ಇಲ್ಲಿ ಏನು ಕಾಲ್ಸ್ಗಳು ಬರ್ತವೆ ಅಥವಾ ಇಲ್ಲಿ ಏನು ಮಾತಾಡ್ತೀನಿ ಇದಕ್ಕೆ 10 ಪಟ್ಟು ಆಫ್ ಸ್ಕ್ರೀನ್ ಮಾತಾಡ್ತಾರೆ, ಜನಗಳು ಬರ್ತಾರೆ. ಸೊ ಅದಕ್ಕೆ ನಾವು ಯಾವತ್ತಿಗೂ ಋಣಿ. ನಾನು ಅಂದ್ಕೊಂಡಿದ್ದೆ ಭಾಳ ಚಿಕ್ಕ ವಿಷಯ ಇದು, 4 ಜನಕ್ಕೆ ಹೇಳೋದು, ಅಥವಾ ಇದೊಂದು ಚಿಕ್ಕ ಪ್ರೋಗ್ರಾಮ್ ಯೂಟ್ಯೂಬಲ್ಲಿ ಬರ್ತಾ ಇರೋದು, ಏನು ಟಿ ವಿಲಿ ಏನು ಬರ್ತಾ ಇಲ್ಲ, ಹೌದಲ್ವಾ? ಭಾಳಷ್ಟು ಜನ ಹೇಳ್ತಾರೆ ಟಿ ವಿಲಿ ಯಾಕೆ ಬರೋದಿಲ್ಲ. ನನ್ನ ಹತ್ರ ಉತ್ತರ ಇಲ್ಲ. ನಮಗೆ ಎಷ್ಟು ಸಾಧ್ಯ ಇಷ್ಟು ಮಾಡ್ತಾಯಿದ್ದೀವಿ. ಆ್ಯಂಡ್ ಟಿ ವಿಲಿ ಬರೋ ಕಾಲ ಬಂದರೂ ಬರ್ಬೋದು, ಗೊತ್ತಿಲ್ಲ. ಆದರೆ ನಮ್ಮ ಉದ್ದೇಶ ಏನಿದೆ ಅದಕ್ಕೆ ಟಿ ವಿನೇ ಆಗಬೇಕು ಅಂತ ಏನಿಲ್ಲ. ಇಲ್ಲಿಂದನೂ 4 ಜನಕ್ಕೆ ತಲುಪಿಸ್ಬೋದು ಅಂತ ಗೊತ್ತಾದ ಮೇಲೂ ಸುಮ್ಮನಿದ್ರೆ ಅದು ನಮ್ಮ ದಡ್ಡತನ ಅಥವಾ ನಮ್ಮ ಅಸಹಾಯಕತೆ. ಬಟ್ ಎಲ್ಲಿ ಅವಕಾಶ ಸಿಗುತ್ತೋ ಅದನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳೋದಿದೆಯಲ್ಲ, ಅದು ನಿಜವಾದ ಒಂದು ರೀತಿಯ ಸಾರ್ಥಕ ಬದುಕು ಅಲ್ವಾ? ಸೊ ಹಾಗಾಗಿ ಕರೆ ಮಾಡಿ ಮಾತನಾಡಿ ನಿಮ್ಮ ಪ್ರೀತಿ ಮಾತನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ಈಗ ಕಮೆಂಟ್ಸ್ ಕಡೆ ಹೋಗೋಣ. ರೆಡಿ? ಶಿಲ್ಪ ಹಾಯ್ ನಮಸ್ತೆ, ಇಲ್ಲಿವರೆಗೂ ಓದಿದ್ದೆ. ಐಶ್ವರ್ಯ ಹಾಯ್ ನಮಸ್ತೆ. ರೇಖಾ ಉಪಾಧ್ಯಾಯ ವೇಟಿಂಗ್ ಫಾರ್ ದಿ ಶೋ, ಥ್ಯಾಂಕ್ ಯು ಸೋ ಮಚ್. ಶೋ ಮುಗ್ದೋಗು ಅಂತ ಬಂದಿದೆ. ಶಾಶ್ವತ್ ಹಾಯ್ ನಮಸ್ತೆ. ರೇಖಾ ಉಪಾಧ್ಯಾಯ ವೇಟಿಂಗ್ ಫಾರ್ ಶೋ ಆಯಿತು. ಐಶ್ವರ್ಯ ಹಾಯ್ ಸೋನು ಅಣ್ಣ ನಮಸ್ತೆ ಐಶ್ವರ್ಯ ಅವರೇ. ಸುಷ್ಮಿತಾ ನಮಸ್ತೆ ಸೋನು ಅಣ್ಣ. ಮನಸ್ಸಿಗೆ ನೆಮ್ಮದಿ ಇಲ್ಲ, ಎಲ್ಲ ಜೊತೆ ಇದ್ರೂ ಯಾರೂ ಜೊತೆಲಿಲ್ಲ ಅನಿಸುತ್ತೆ. ನಾನು ಪ್ರೀತಿ ಮಾಡಿರೋದು ಕೂಡ ದೂರ ಹೋದರು, ಎಲ್ಲ ನೆನೆಸ್ಕೊಂಡ್ರೆ ಏನು ಬೇಡ ಅನಿಸ್ತಿದೆ. ಸುಷ್ಮಿತಾ ಅವರೇ, ಎಲ್ಲವನ್ನ ನೆನೆಸ್ಕೊಂಡ್ರು ತಾನೇ ಹಂಗೆ ಅನಿಸ್ತಾ ಇರೋದು. ಹಾಗಿದ್ದೆಲ್ಲೋ ಒಂದು ಕೆಟ್ಟ ನೆನಪು ಅಂದ್ಕೊಂಡು ಅಥವಾ ಕೆಟ್ಟ ಗಳಿಗೆ ಅಂದ್ಕೊಂಡು ಕೆಲವೊಂದನ್ನು ಮರೆಯೋಕ್ಕೆ ಪ್ರಯತ್ನ ಮಾಡಿ. ಬಟ್ ನೀವೇನೇ ನಿರ್ಧಾರ ತಗೊಂಡ್ರೂ ಸಹ ಅದು ನೇರವಾಗಿ ಪರಿಣಾಮ ಬೀರೋದು ನಿಮ್ಮ ಬದುಕಿಗೆ ಮಾತ್ರ. ನಿಮಗೆ ಮೋಸ ಮಾಡಿರೋರಿಗೆ ಏನೂ ಆಗಲ್ಲ. ಸೊ ಈಗ ನೀವು ಧೈರ್ಯವಾಗಿರಬೇಕು. ಗುರು ಹಾಯ್ ಅಣ್ಣ ನಮಸ್ತೆ ಗುರು ಅವರೇ. ನೇತ್ರಾವತಿ ಹಾಯ್ ಬ್ರದರ್, ಹೇಗಿದ್ದೀರಾ? ನಿನ್ನೆ ತುಂಬ ಮಿಸ್ ಮಾಡಿದೆ ಪ್ರೋಗ್ರಾಮ್. ನಿನ್ನೆ ನನಗೆ ನೋಡೋಕ್ಕಾಗಲಿಲ್ಲ, ಊರಲ್ಲಿ ನೆಟ್ವರ್ಕ್ ಸಿಗಲಿಲ್ಲ. ಓಕೆ, ಸೋ ನೈಸ್ ಆಫ್ ಯು, ಥ್ಯಾಂಕ್ ಯು. ನಾರಾಯಣ ಥ್ಯಾಂಕ್ ಯು, ನಮಸ್ತೆ. ಭೂಮಿ ನಮಸ್ತೆ. ಈಗೊಬ್ಬರು ಕಾಲರ್ ಹಿಡಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಕರೆ ಕಟ್ಟಾಗಿದೆ, ಮತ್ತು ಕಮೆಂಟ್ಸ್ ಕಡೆ ಬರೋಣ. ಅನು ಭರತೇಶ್ ಶುಭರಾತ್ರಿ ಸೋನು ಸರ್, ಥ್ಯಾಂಕ್ ಯು, ಗುಡ್ ನೈಟ್. ಭವಾನಿ ನಮಸ್ತೆ. ಅಶೋಕ್ ಹಾಯ್ ಸರ್, ನಿಮ್ಮ ಪ್ರೋಗ್ರಾಮ್ ಸೂಪರ್, ಪ್ರತಿದಿನ ನಿಮ್ಮ ಪ್ರೋಗ್ರಾಮ್ ನೋಡಿಕೊಂಡೇ ಮಲಗೋದು ಸರ್, ಥ್ಯಾಂಕ್ ಯು ಅಶೋಕ್ ಅವರೇ. ಆ್ಯಂಡ್ ಶ್ರುತಿ ಹಾಯ್ ಅಣ್ಣ ನಮಸ್ತೆ ಶ್ರುತಿ ಅವರೇ. ವೀಣಾ ಲೋಹಿತ್ ನಮಸ್ತೆ ವೀಣಾ ಅವರೇ. ಪ್ರಜ್ವಲ್ ಶೆಟ್ಟಿ ಹಾಯ್ ಅಣ್ಣ ಸೂಪರ್ ಮಾತು, ಥ್ಯಾಂಕ್ ಯು ಪ್ರಜ್ವಲ್ ಅವರೇ. ಗಂಗಾಧರ್ ನಮಸ್ತೆ ಅಣ್ಣಾಜಿ, ನಮಸ್ತೆ ಗಂಗಾಧರ್ ಅವರೇ. ಜಯಶ್ರೀ ಗುಡ್ ಈವ್ನಿಂಗ್ ಆಲ್, ನಮಸ್ತೆ. ನಯನ ನಮಸ್ತೆ ನಯನ ಅವರೇ. ಮೈ ಸಕ್ಸಸ್ ನಮಸ್ಕಾರ ನಮಸ್ಕಾರ. ಗಂಗಾಧರ್ ನೊಂದ ಹೃದಯಕ್ಕೆ ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಮಾಡುವ ಕಾರ್ಯಕ್ರಮ ಅದ್ಭುತ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಈಗ ಒಬ್ಬರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಇದು ಕೂಡ ಕಟ್ಟಾಗಿದೆ. ಓಕೆ, ಸೂರಜ್ ಬ್ರದರ್, ಹುಡುಗಿರು ನಮ್ಮ ಪ್ರೀತಿನ ಬಿಟ್ಟು ಬೇರೆ ಯಾರೋ 5 ಇಯರ್ಸಿಂದ ಲವ್ ಮಾಡ್ತಿದ್ದಾನೆ ಅಂತ, ಇವಾಗ ಜೊತೆ ಇರೋರನ್ನ ಬಿಟ್ಟು ಅವನ ಪ್ರೀತಿನೇ ಜಾಸ್ತಿ ಅಂತ ನಮ್ಮನ್ನು ಬಿಟ್ಟು ಹೋಗ್ತಾರಲ್ಲ, ಇದು ಎಷ್ಟು ಸರಿ? ಬಿಟ್ಬಿಡಿ. ಆ್ಯಂಡ್ ಅವ್ರಿಗೆ ಅವ್ರ ಬದುಕು ಶ್ರೇಷ್ಠ, ಅವ್ರಿಗೆ ಅವ್ರ ಬದುಕು ಮುಖ್ಯ, ನಿಮಗೆ ನಿಮ್ಮ ಬದುಕು ಮುಖ್ಯ. ಆ್ಯಂಡ್ ನಿಮಗೆ ಗೌರವ ಕೊಡಬೇಕಾಗಿರೋದು ಅಥವಾ ನಿಮ್ಮ ಪ್ರೀತಿಯನ್ನು ಉಳಿಸ್ಕೊಳ್ಬೇಕಾಗಿರೋದು ಅದು ಅವ್ರ ಕರ್ತವ್ಯ. ನೀವು ಬೇಡ್ಕೊಂಡ್ರೆ ಅದರಲ್ಲಿ ಅರ್ಥ ಇಲ್ಲ, ಆ್ಯಂಡ್ ಅದು ಪ್ರೀತಿನೂ ಅಲ್ಲ. ನಿಮಗೆ ಸೇರಬೇಕಾಗಿದ್ದು ಸೇರುತ್ತೆ, ಯೋಚನೆ ಮಾಡಬೇಡಿ. ತುಂಬ ನೊಂದಿದ್ದೀನಿ ಬ್ರದರ್, ಬಟ್ ನಮ್ಮ ಅಪ್ಪ ಅಮ್ಮನ ನೋಡಿದ್ರೆ ನನ್ನ ಮುಂದೆ ಮಾಡಬೇಕಾಗಿರೋ ಸಾಧನೆ ಮಾತ್ರ ಮೈಂಡಲ್ಲಿ ಬರುತ್ತೆ. ಪ್ರೀತಿ ಮೇಲೆ ಇರೋ ನಂಬಿಕೆನೇ ಹೋಗಿದೆ. ಪ್ರೀತಿ ನಂಬೋದು ಬಿಡೋದು ಅದು ನಿಮ್ಮ ವೈಯಕ್ತಿಕ, ಬಟ್ ಭಾಳ ಅದ್ಭುತವಾಗಿ ಹೇಳಿದ್ರಿ. ತಂದೆ ತಾಯಿನ ನೋಡಿ ಆ್ಯಂಡ್ ಅವ್ರಿಗೋಸ್ಕರ ಬದುಕಿ, ನಿಮಗೋಸ್ಕರ ಬದುಕಿ, ಸಾಧನೆ ಮಾಡಿ, ಎಲ್ಲರೂ ಬರ್ತಾರೆ. ಸಂಧ್ಯಾಗೌಡ ಸರ್, ನಾನು ನಿಮ್ಮ ಬ್ರದರ್ ಅನ್ಬೋದಾ? ಶ್ಯೂರ್. ಒಂದು ಸಜೆಷನ್, ಮೈಕ್ ನಿಮ್ಮ ಫೇಸ್ ಕವರ್ ಆಗಿದೆ ಹಾಗೆ ಸೆಟ್ ಮಾಡಿ, ಆಗದೇ ಇರೋ ಹಾಗೆ ಸೆಟ್ ಮಾಡಿ, ಬಿಕಾಸ್ ಫೇಸ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಕನ್ವಿನ್ಸ್ ದ ಶೇರ್ ಯುವರ್ ವರ್ಡ್ಸ್ ರೀಚ್ ಪೀಪಲ್. ಶ್ಯೂರ್ ಸಂಧ್ಯಾ ಅವರೇ, ಶ್ಯೂರ್, ಥ್ಯಾಂಕ್ ಯು. ಜ್ಯೋತಿ ಅಣ್ಣ ನಮಸ್ಕಾರ, ನಾನು ಜ್ಯೋತಿ. ನಮಸ್ತೆ ಜ್ಯೋತಿ ಅವರೇ. ಪ್ರಕಾಶ್ ನಮಸ್ತೆ. ಆಯಿಷಾ ಹಾಯ್ ಸೋನು ಸರ್, ಹೇಗಿದ್ರೆ? ನಮಸ್ತೆ, ಚೆನ್ನಾಗಿದ್ದೀನಿ ಆಯಿಷಾ ಅವರೇ. ಫಾತಿಮಾ, ನೊಂದ ಮನಸ್ಸುಗಳಿಗೆ ತುಂಬ ಹೆಲ್ಪ್ ಆಗ್ತಿದೆ. ತುಂಬ ಮನಸ್ಸು ಬೇಜಾರಾದಾಗ ನಿಮ್ಮ ಪ್ರೋಗ್ರಾಮ್ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ, ಥ್ಯಾಂಕ್ ಯು. ರಮೇಶ್ ಹಾಯ್ ನಮಸ್ತೆ. ಪ್ರತಿಭಾ, ಮನುಷ್ಯ ಬೇಡವಾದಾಗ
ಆತನ ಸಣ್ಣ ತಪ್ಪು ದೊಡ್ಡದಾಗಿ ಕಾಣುತ್ತೆ. ಅದೇ ಮನುಷ್ಯ ಬೇಕಾದಾಗ ಆತನ ದೊಡ್ಡ ತಪ್ಪುಗಳು ಸಣ್ಣದಾಗಿ ಕಾಣುತ್ತೆ. ಸತ್ಯ. ನವನೀತ್, ನಮಸ್ತೆ ನವನೀತ್ ಸರ್. ವಿದ್ಯಾ ನಿಂಗರಾಜು, ದೇವರು ನಿಮ್ಮನ್ನು ತುಂಬ ಚೆನ್ನಾಗಿಟ್ಟಿರಲಿ ಸಹೋದರ. ಥ್ಯಾಂಕ್ ಯು ವಿದ್ಯಾ ಅವರೇ, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಶ್ರೀರಾಮ್ ನಮಸ್ತೆ. ಆಶಾ ನಮಸ್ತೆ. ಶ್ರೀರಾಮ್ ಹೇಗಿದ್ರೆ ಸರ್? ಚೆನ್ನಾಗಿದ್ದೀನಿ ಶ್ರೀರಾಮ್ ಅವರೇ. SHSN, ಭಾವನೆಗಳಿಗೆ ಬಾಳಿಗೊಂದು ನಿಜನ, ಲೈಫ್ಗೆ ಒಂದು ಪಾಠ, ಅದು ಪ್ರೀತಿಯ ಪಯಣ. ಓಕೆ, ಥ್ಯಾಂಕ್ ಯು SHSN. ನಿಮ್ಮ ಹೆಸರು ಗೊತ್ತಿಲ್ಲ, ಬಟ್ ಥ್ಯಾಂಕ್ ಯು. ಮಾದೇಶ್ ಬಿರಾದಾರ್, ಹಾಯ್ ನಮಸ್ತೆ ಮಾದೇಶ್ ಅವರೇ. ಮಿತಾಶ್ರೀ, ಹಾಯ್ ಸರ್, ಆಫ್ಟರ್ ವಾಚಿಂಗ್ ಯುವರ್ ಪ್ರೋಗ್ರಾಮ್ ಮೈ ಲೈಫ್ ಈಸ್ ಚೇಂಜಿಂಗ್ ವಿತ್ ಯುವರ್ ಮೋಟಿವೇಶನ್, ಗೋಲ್ಡ್ ವರ್ಡ್ಸ್ ಅಂಡ್ ಥ್ಯಾಂಕ್ ಯು ಮಿತಾಶ್ರೀ ಅವರೇ, ಗಾಡ್ ಬ್ಲೆಸ್ ಯು, ಒಳ್ಳೆಯದಾಗಲಿ. ರಮೇಶ್, ಹಾಯ್ ಬ್ರದರ್, ನಮಸ್ತೆ. ಮಲ್ಲು, ಹಾಯ್. ತಾಯಿ ಇಲ್ಲದ ಜೀವನದಲ್ಲಿ ಮಡದಿ ಇಲ್ಲದೆ ಬದುಕಿಲ್ಲ ಅಲ್ವಾ ಸರ್? ತಾಯಿ ಇಲ್ಲದ ಜೀವನವಿಲ್ಲ, ಮಡದಿ ಇಲ್ಲದೆ ಬದುಕಿಲ್ಲ, ಸತ್ಯ. ಫಾತಿಮಾ, ಬೇಜಾರಾದಾಗ ನಿಮ್ಮ ಮಾತು ಕೇಳ್ತಾ ಇರ್ತೀನಿ. ಥ್ಯಾಂಕ್ ಯು, ಒಳ್ಳೆಯದಾಗಲಿ. ಕೀರ್ತಿ, ಹಾಯ್ ನಮಸ್ತೆ. ಪ್ರಜ್ವಲ್, ಹರಿ ನೀವು ಹೇಳುವಾಗ ತುಂಬ ಖುಷಿಯಾಗುತ್ತೆ ಸೋನು. ಏನದು ಮಗನೇ? ಓಕೆ ಫೈನ್, ಅದೇನೂ ಗೊತ್ತಾಗಲಿಲ್ಲ. ಹರಿ ನೀವು ಹೇಳುವಾಗ ತುಂಬ ಖುಷಿಯಾಗುತ್ತೆ. ಓಕೆ. ಕುಸುಮ, ಹಾಯ್ ನಮಸ್ತೆ. ಶಕ್ತಿ ಪ್ರಸಾದ್, ಲವ್ ಯು ಬ್ರೋ, ಲವ್ ಯು ಮ್ಯಾನ್, ಥ್ಯಾಂಕ್ ಯು ಶಕ್ತಿ ಪ್ರಸಾದ್. ಭೂಮಿಕಾ, ಹಾಯ್ ನಮಸ್ತೆ. ಪ್ರಜ್ವಲ್ ಶೆಟ್ಟಿ, ನಮ್ಮ ಹುಟ್ಟೂರು ಯಾವುದು? ನಿಮ್ಮ ಹೆಸರು ಟೆಕ್ಸ್ಟ್ ಬುಕ್ಕಲ್ಲಿ ಏನು? ನಿಮ್ಮ ಹುಟ್ಟೂರು ಯಾವುದು? ನಿಮ್ಮ ಹೆಸರು ನನ್ನ ಟೆಕ್ಸ್ಟ್ ಬುಕ್ಕಲ್ಲೇ ಹಾಕ್ತೀನಿ. ಓಕೆ, ಯಾರಿಗೆ ಹೇಳ್ತಾ ಇದ್ರು ಗೊತ್ತಿಲ್ಲ. ರಮೇಶ್, ಬೇಜಾರಾದಾಗ ನಿಮ್ಮ ಮಾತುಗಳು ಸ್ಫೂರ್ತಿ, ಥ್ಯಾಂಕ್ ಯು. ಜೀವಿತ ಶಶಾಂಕ್, ಹಾಯ್ ಸರ್, ಐ ಆಮ್ ಜೀವಿತ ಫ್ರಮ್ ಇಂದೂಪುರ್, ಆಂಧ್ರ ಪ್ರದೇಶ್. ಊಟ ಆಯಿತಾ? ಥ್ಯಾಂಕ್ ಯು ಜೀವಿತ ಅವರೇ. ಇನ್ನೂ ಊಟ ಇಲ್ಲ, ಮಾಡಬೇಕು. ನಮ್ಮ ಪ್ರೊಡ್ಯೂಸರ್ ಏನೂ ತಂದುಕೊಟ್ಟಿಲ್ಲ. ತಸ್ರಿ, ಹಾಯ್ ನಮಸ್ತೆ. ಬಿಂದುಶ್ರೀ, ಸ್ಟಕ್ ಆಗಿದೆ. ಹೌದಾ? ವಿಡಿಯೋ ಸ್ಟಕ್ ಆಗ್ತಿದೆಯಾ? ಓಕೆ ಫೈನ್, ಸರಿ ಹೋಗುತ್ತೆ. ಬಿಂದುಶ್ರೀ ಆಯಿತು. ವಿಜಯ್ ಕುಮಾರ್, ಹಾಯ್ ಸೋನು, ನಮಸ್ತೆ ವಿಜಯ್. ಪ್ರಜ್ವಲ್ ಶೆಟ್ಟಿ, ಅದು ಅವನು ಸರ್ಗೆ ಊಟ ಆಯಿತಾ ಅಂತ ಹೇಳೋದು. ಜೀವಿತ ಶಶಾಂಕ್, ತಲೆ ಸರಿ ಇಲ್ವಾ? ಓಕೆ ಫೈನ್, ಗೊತ್ತಾಗ್ತಾ ಇಲ್ಲ. ಈಗೊಬ್ಬರು ಕಾಲರ್ ಹಿಡಿದ್ದಾರೆ. ಹಲೋ, ನಮಸ್ತೆ. ನಿಮ್ಮ ಹೆಸರು? ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಆಜಿ ಬಾಬಾ. ಓಕೆ, ಹೇಳಿ ಬ್ರದರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಬ್ರದರ್. ಸ್ವಲ್ಪ ಜೋರಾಗಿ ಮಾತಾಡೋಕ್ಕಾಗುತ್ತಾ? ಎಸ್ ಹೇಳಿ ಬ್ರದರ್, ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಸರ್ ನೋಡ್ತಾ ಇದ್ದೀನಿ ಸರ್, ಪ್ರತಿದಿನ ನೋಡ್ತಾ ಇದ್ದೀನಿ. ಇವತ್ತು ನೋಡ್ತಾ ಇದ್ದೀನಿ ಸರ್, ಕಾಲ್ ಸಿಕ್ತು ಮಾತಾಡ್ತೀನಿ. ಥ್ಯಾಂಕ್ ಯು. ಹೇಳಿ ಬ್ರದರ್. ಸರ್, ನಂದು ಜೀವನದಲ್ಲಿ ಎಲ್ಲಾ ಕಡೆಯಿಂದ ಯಾವ್ದು ಸಫಲತೆ ಆಗ್ತಾ ಇಲ್ಲ, ಎಲ್ಲಾ ಕ್ಷೇತ್ರದಾಗ ಕೈ ಆಗ್ತಾ ಇದ್ದೀನಿ. ಹಾಗಾಗಿ ಸರ್ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ನಿಮ್ ಪ್ರೋಗ್ರಾಮ್ ನೋಡ್ತಾ ಇದ್ದೆ, ಹಾಗೆ ಮಾತಾಡ್ಬೇಕಂತ ಸರ್ ಫೋನ್ ಮಾಡಿದ್ದೆ. ಥ್ಯಾಂಕ್ ಯು. ಬಟ್ ಏನ್ ಪ್ರಯತ್ನ ಮಾಡ್ತಾ ಇದ್ದೀರಾ? ಸರ್ ನಂದು ಡಿಗ್ರಿ ಆಗಿದೆ ಸರ್, BCom ಡಿಗ್ರಿ ಆಗಿದೆ. ಮತ್ತ MCom PG ಮಾಡಿದ್ದೆ ಸರ್, ಗೌರ್ಮೆಂಟ್ ಸೀಟ್ ಆಗಿತ್ತು. ಓಕೆ. ಅಲ್ಲಿಂದ ಕಾಂಪಿಟೇಟಿವ್ ಎಕ್ಸಾಮ್ ಹೋಯ್ತು ಸರ್. ಮತ್ತ ಓಕೆ, 2 years ಧಾರವಾಡಲ್ಲಿ ಸ್ಟಡಿ ಮಾಡಿದೆ. ಕಾಲ್ ಫ್ರಮ್ ಬಹಳ ರೇರ್ ಆದೆ ಸರ್. ಮತ್ತ ಅಲ್ಲಿಂದ ಮತ್ತೆ ಲಾಕ್ಡೌನ್ ಅಂತ ಆಯ್ತು ಸರ್. ಓಕೆ, ಹೌದು. ಅಲ್ಲಿ ರೂಮ್ ಸಿಗ್ಲಿಲ್ಲ ಸರ್. ಮತ್ತೆ ಬಂದ್ವಿ ಈ ಕಡೆ, ಮತ್ತೆ ಊರ್ ಕಡೆ ಬಂದು ಮತ್ತೆ ಕೃಷಿಯಲ್ಲಿ ಆಗಿದ್ವಿ ಸರ್. ಮತ್ತೆ ಇಲ್ಲಿ ಕೃಷಿಯಲ್ಲಿ ತೊಡಗಿಸಿಕೊಂಡು ಮತ್ತೆ ಇಲ್ಲಿನ ಮಾಡ್ಬೇಕು, ಮತ್ತೆ ಅಲ್ಲಿನ ಹೋಗ್ಬೇಕು, ಯಾವ ಕಡೆ ಹೋಗ್ಬೇಕು ಗೊತ್ತಾಗ್ಲಾರ್ದ ಎದ್ದು ಬಿಟ್ಟಿದ್ದೆ ಸರ್. ಈಗ ಏನ್ ಮಾಡ್ಬೇಕು, ಈ ಕಡೆ ಕೃಷಿ ಮಾಡ್ಬೇಕಾ ಅಥವಾ ಮುಂದೆ ಶಿಕ್ಷಣ ಮುಂದುವರ್ಸ್ಬೇಕಾ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಸರ್. ಬಟ್ ಶಿಕ್ಷಣ ವಿಚಾರದಲ್ಲಿ ಅಥವಾ ನಿಮ್ಮ ಎಜುಕೇಷನ್ ವಿಚಾರದಲ್ಲಿ ನೀವು ಸಕ್ಸಸ್ ಆಗ್ತೀನಿ ಅಂತ ನಿಮಗೊಂದು ನಂಬಿಕೆ ಇದೆಯಾ? ನಂಬಿಕೆ ಇದೆ ಸರ್, ಆದ್ರೂ ನಾವು ನಂಬಿಕೆ ಇದೆ ಸರ್. ಚಾನ್ಸೇ ಇಲ್ಲ ಸರ್. ನಂಬಿಕೆ ಅನ್ನೋದು ಪರಿಪೂರ್ಣವಾಗಿರಬೇಕು. ಅದರೊಳಗೊಂದು ಅಪನಂಬಿಕೆ ಅನ್ನೋದು ಅಥವಾ ಅದರೊಳಗೊಂದು ಡೌಟು ಅನ್ನೋದು ನಂಬಿಕೆ ಆಗಲಿಕ್ಕಿಲ್ವಲ್ಲ. ನಿಮಗೆ ನಂಬಿಕೆ ಇಟ್ಟಾಗ ಇಡೀ ಭೂಮಂಡಲವೇ ಅಥವಾ ಇಡೀ ಜಗತ್ತೇ ನೀನು ಎದುರುಗಡೆ ನಿಂತಾಗ ನಿನ್ನ ನಂಬಿಕೆ ಹಾಗೇ ಇರಬೇಕು. ಆಗಲೇ ಮಾತ್ರ ಯಶಸ್ಸು ಕಾಣೋಕ್ಕೆ ಸಾಧ್ಯ. ನಿನ್ನಲ್ಲಿ ನಂಬಿಕೆ ಇದೆ, ಬಟ್ ಆದರೂ ಕೂಡ ಇನ್ನೊಂದು ಏನೋ ಯೋಚನೆ ಬರ್ತಾ ಇದೆ, ಅದು ನಂಬಿಕೆ ಆಗೋದಿಲ್ಲ. ಆ್ಯಂಡ್ ನೀವು ಒಮ್ಮೆ ನಿರ್ಧಾರ ಮಾಡಿ ಶಿಕ್ಷಣ ಅಥವಾ ಕೃಷಿ ಎಲ್ಲ ಕ್ಷೇತ್ರದಲ್ಲಿ ಕೈ ಆಡಿಸೋದು ಅಷ್ಟು ಸಮಂಜಸವಲ್ಲ ಅಂತ ನನಗನ್ಸುತ್ತೆ. ಆ್ಯಂಡ್ ನೀವು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಯಾವ ಕ್ಷೇತ್ರದಲ್ಲಿ ಅದ್ಭುತವಾಗಿ ನೆಲೆ ನಿಲ್ಲೋದಕ್ಕೆ
ಒಂದು ಅಷ್ಟೊಂದು ಪ್ರೌಢಿಮೆ ಇದೆ, ಅಷ್ಟೊಂದು ಅವಕಾಶ ಇದೆ ಅಂತ ನಿಮಗೆಲ್ಲ ಅನಿಸುತ್ತೆ ಅಲ್ಲಿ ನೀವು ಕೈ ಹಾಕಿ. ಈಗ ಯಾರೋ ಒಬ್ಬರು ಸರಿ, ಈಗ ನನ್ನನ್ನೇ ಉದಾಹರಣೆ ತಗೊಳ್ಳೋಣ. ನನಗನ್ಸುತ್ತೆ ಯಾರೋ ಒಬ್ರು ಹೀರೋ ನನಗಿಷ್ಟ ಆಗ್ತಾರೆ, ನಾನು ಹೀರೋ ಥರ ಹೀರೋ ಆಗಬೇಕು. ಆದರೆ ನನಗೆ ಆಸೆ ಅದು, ಬಟ್ ನನಗೆ ಅಷ್ಟು ಅರ್ಹತೆ ಇಲ್ಲ ಅಥವಾ ನನಗೆ ಆ ತಾಕತ್ತಿಲ್ಲ ಅಂತ ಅಂದ್ಕೊಳ್ಳೋಣ. ನಾನೀಗೇನಾದರೂ ಆ ಕಡೆ ಗಮನ ಕೊಟ್ಟರೆ ಇಲ್ಲಿ ನನಗೇನೋ ಅದ್ಭುತವಾಗಿ ಮಾತಾಡೋ ಶಕ್ತಿ ಭಗವಂತ ಕೊಟ್ಟಿದ್ದಾನಲ್ಲ, ಇದನ್ನ ಹಾಳು ಮಾಡ್ಕೊಳ್ತೀನಿ. ಅಂದರೆ ನನಗಲ್ಲ ಆಸೆ ಇದೆ, ನಾನು ಹೀರೋ ಆಗಬೇಕು ಅನ್ನೋ ಆಸೆ ಇದೆ, ಬಟ್ ಸ್ಟಿಲ್ ನನಗೊಂದು ಯೋಚನೆ ಇದೆ, ನಾನು ಹಂಗೆ ಆಗ್ಲಿಕ್ಕೆ ಆಗುತ್ತಾ, ಒಂದು ಅಪನಂಬಿಕೆ ಇದ್ದೇ ಇದೆ. ಆದರೆ ನಾನು ಇಲ್ಲಿ ಕೂತು ಮಾತಾಡಬೇಕಾದ್ರೆ ನನಗಿಷ್ಟು ಶಕ್ತಿ ಇದೆ ಆ್ಯಂಡ್ ಒಂದು ಅಚಲವಾದ ಒಂದು ನಂಬಿಕೆ ಇದೆ, ನಾನು ಇಲ್ಲಿ ಸಕ್ಸಸ್ ಆಗೇ ಆಗ್ತೀನಿ ಅಂತ. ಅಂದರೆ ನಾನು ಹೇಳ್ತಾ ಇರೋದು, ನಿಮಗೆ ನಿಮ್ಮ ಕ್ಷೇತ್ರ ಯಾವುದು, ನೀವೆಲ್ಲಿ ಸಾಧನೆ ಮಾಡ್ಬೋದು, ನಿಮ್ಮ ನಿಜವಾದ ಶಕ್ತಿ ಏನು, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅದು ಶಿಕ್ಷಣ ಆಗಿರ್ಬೋದು ಅಥವಾ ಕೃಷಿ ಆಗಿರ್ಬೋದು. ಬೇರೆಯವರಿಗೆ ಹೋಲಿಕೆ ಮಾಡ್ಕೊಂಡು ನೀವು ಬದುಕ್ತಾ ಹೋದಾಗ, ಅಥವಾ ಲಾಕ್ಡೌನ್ ಆಯಿತು ಮುಂದಿನ್ನೇನೋ ಆಗುತ್ತೆ, ಅಥವಾ ಎಲ್ಲಿ ಅವಕಾಶ ಸಿಗುತ್ತೋ ಇಲ್ವೋ, ಅಂದರೆ ನಿಮಗೆ ನಾನಾ ಅಡೆತಡೆಗಳು ಬರ್ತಾನೆ ಹೋಗ್ತವೆ. ಆದರೆ ಶಿಕ್ಷಣ ಅದನ್ನು ಕೈಗೆ ತಗೊಂಡಿದ್ದೀರಾ ಆ್ಯಂಡ್ ಅಲ್ಲಿ ಏನೇ ಬಂದರೂ ಸಹ ನಾನು ಅದು ಎದುರಿಸಿ ನಿಲ್ತೀನಿ ಅಂತ ಅಂದಾಗ ಮಾತ್ರ ನಿಮಗೆ ಬರುವ ಸಮಸ್ಯೆಗಳೆಲ್ಲವೂ ನಗಣ್ಯ. ಆದರೆ ನೀವು ಎರಡೂ ಕಡೆ ಗಮನ ವಹಿಸಿ ಅಲ್ಲೂ 100% ಇಲ್ಲ, ಇಲ್ಲೂ 100% ಇಲ್ಲ ಅಂದಾಗ ನೀವೆಲ್ಲೂ ಕೂಡ ಅಷ್ಟೊಂದು ಅಂದುಕೊಂಡ ಮಟ್ಟಕ್ಕೆ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ನಿರ್ಧಾರ ಮಾಡಿ, ಕೃಷಿನೋ ಶಿಕ್ಷಣ ಅಂತ ಆಯ್ಕೆ ಮಾಡಿದ್ರೆ ಅಲ್ಲಿ ಏನೇ ಬಂದರೂ ಎದುರಿಸ್ತೀನಿ ಅಂತ ರೆಡಿಯಾಗಿ, ಕೃಷಿ ಅಂತ ಆಯ್ಕೆ ಮಾಡಿದ್ರೆ ಇಲ್ಲಿ ಏನೇನು ಅದ್ಭುತವಾಗಿ ಮಾಡ್ಬೋದು ಇಲ್ಲಿ ಮಾಡಿ. ಬಟ್ ನಿಮ್ಮ ಆಯ್ಕೆಯಲ್ಲಿ ಅಥವಾ ನಿಮ್ಮ ದೂರದೃಷ್ಟಿಯಲ್ಲಿ ನಿಮ್ಮ ಭವಿಷ್ಯದಲ್ಲಿ ಒಂದು ಸ್ಪಷ್ಟತೆ ಇರಬೇಕು. ಎ ಆರ್ ಬಿ ಅಲ್ವಾ? ಸೊ ನೀವು ನಿರ್ಧಾರ ಮಾಡಿ, ಕೃಷಿನೋ ಶಿಕ್ಷಣನೋ ಅಂತ. ಆ್ಯಂಡ್ ದಯವಿಟ್ಟು ಸರ್, ನೋಡ್ತಾ ಇರೋರಿಗೂ ಹೇಳೋದಷ್ಟೇ, ಒಂದು ಕಡೆ ಗಮನ ವಹಿಸಿ, ನಿಮ್ಮ ಪರಿಪೂರ್ಣವಾದ ಒಂದು ಶ್ರಮವನ್ನು ಅಲ್ಲಾಕಿ. ಖಂಡಿತ ಆಗ ನಿಧಾನವಾಗಿ ಆದರೂ ಅದ್ಭುತವಾಗಿ ಸಕ್ಸಸ್ ಕಾಣ್ತೀರ ಅಲ್ವಾ? ಸೊ ನೀವು ನಿರ್ಧಾರ ಮಾಡಿ, ಯಾರಿಗೋಸ್ಕರನೂ ಬೇರೆ ಯೋಚನೆಗಳು ಬೇಡ, ಯಾರಿಗೋಸ್ಕರ ನೀವೇನೂ ಮಾಡೋದು ಬೇಡ, ನಿಮಗೋಸ್ಕರ ಮಾಡಿ. ಆನಂತರ ಎಲ್ಲವೂ ಬರ್ತವೆ, ಆಯಿತಾ? ಸೊ ಗೊಂದಲಗಳು ಬೇಡ, ಮನಸ್ಸಲ್ಲಿ ಗೊಂದಲಗಳು ಇದ್ದಷ್ಟು, ಅದೇ ಹೇಳ್ತಾರಲ್ಲ, ಚಿಲ್ಲರೆ ಕಾಸು ತುಂಬಿದಷ್ಟು ಪರ್ಸು ಭಾರ, ತಲೆಯಲ್ಲಿ ಕೆಟ್ಟ ಯೋಚನೆಗಳು ಅಥವಾ ಗೊಂದಲಗಳು ತುಂಬಿದಷ್ಟು ಮನಸ್ಸು ಭಾರ ಅಲ್ವಾ? ಹಾಗಾಗಿ ಚಿಲ್ಲರೆ ನಿಮ್ಮ ಪರ್ಸಲ್ಲಿ ಸ್ವಲ್ಪ ನೋಟ್ಗಳನ್ನೇ ಜಾಸ್ತಿ ಇಟ್ಕೊಳ್ಳಿ ಆಯಿತಾ? ನಿಮ್ಮ ಮನಸ್ಸಲ್ಲೂ ಅಷ್ಟೇ ಗೊಂದಲಗಳು ಬೇಡ, ಒಂದು ಸ್ಪಷ್ಟತೆ. ಎಸ್, ನಾನು ಇದನ್ನು ಮಾಡಬೇಕು, ಲೇಟ್ ಆದರೂ ಸರಿ ಇದನ್ನೇ ಮಾಡ್ತೀನಿ ಅನ್ನೋ ಒಂದು ಹಠ ಛಲ ಬೇಕು. ಆಯಿತಾ? ಏನಾದರೂ ಅರ್ಥ ಆಯಿತಾ? ಎಸ್ ಸರ್, ಥ್ಯಾಂಕ್ ಯು ಸರ್. ಕಾರ್ಯಕ್ರಮ ನೋಡ್ತಾ ಇರಿ, ಒಳ್ಳೇದಾಗಲಿ. ಹಾಂ, ಥ್ಯಾಂಕ್ ಯು. ಎಸ್ ಸ್ನೇಹಿತರೆ, ಇವತ್ತಿನ ಕೊನೆಯ ಕಾಲದು. ಈಗ ಕಮೆಂಟ್ಸ್ ಓದಿ ಕಾರ್ಯಕ್ರಮವನ್ನು ಮುಗಿಸೋಣ. ಎಲ್ಲಿಗೆ ಬಿಟ್ಟಿದೆ? ಓಕೆ, ಅನಿಲ್ ಕುಮಾರ್ ನಮಸ್ತೆ. ಯಾರಾದರೂ ಏನಾದರೂ ಅಂದರೆ ತಕ್ಷಣ ರಿಪ್ಲೈ ಮಾಡೋಕ್ಕಾಗಲ್ಲ, ಆವಾಗ ಸುಮ್ಮನೆ ಇರ್ತೀನಿ. ನಂತರ ಅನಿಸುತ್ತೆ ಅವನಿಗೆ ಹಾಗೆ ಅನ್ಬೇಕಿತ್ತು, ಬೇಜಾರಾಗುತ್ತೆ ಸರ್. ಇಲ್ಲ ಸರ್, ನಾನು ಹೇಳ್ತೀನಲ್ಲ, ಕೆಲವೊಮ್ಮೆ ಪ್ರಾಬ್ಲಮ್ ಇಸ್ ನಾಟ್ ಎ ಪ್ರಾಬ್ಲಮ್, ಅವರ್ ರಿಯಾಕ್ಷನ್ಸ್ ಈಸ್ ಪ್ರಾಬ್ಲಮ್. ಅಂದರೆ ನಮಗೆ ಬರೋ ಸಮಸ್ಯೆಗಳಲ್ಲ, ಅದಕ್ಕೊಂದು ಪರಿಹಾರ ಇದ್ದೇ ಇದೆ. ಆದರೆ ಅದಕ್ಕೆ ಸ್ಪಂದಿಸುವ ರೀತಿಯಲ್ಲಿ ನಾವು ಇನ್ನೊಂದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಯಾರಿಗೂ ಏನೋ ಅಂದ, ಆದರೆ ಆ ಕ್ಷಣಕ್ಕೆ ಸುಮ್ಮನೆ ಇದ್ದೀನಿ, ಬಟ್ ಆಮೇಲೆ ಅನಿಸುತ್ತೆ ಅವ್ನಿಗೆ ಏನಾದರೂ ನಾನು ಅನ್ಬೇಕಿತ್ತು. ನೀವು ಆಗ ಅಂದ್ಕೊಳ್ತಿದ್ದೀರಾ ಅಂದರೆ ಇನ್ನೊಂದು ಸಮಸ್ಯೆನ ನಾನು ತಗೊಳ್ಬೇಕಿತ್ತು ಅಂತ ಅಂದ್ಕೊಳ್ತಾ ಇದ್ದೀರಾ ಅಂತ ಅರ್ಥ. ಸೊ ಬಹುತೇಕ ಸಾರಿ ನಿಮ್ಮ ರಿಯಾಕ್ಷನ್ಸ್, ನಿಮ್ಮ ಸ್ಪಂದನೆ, ನಿಮ್ಮ ಪ್ರತಿಕ್ರಿಯೆಗಳು ಪ್ರೌಢಿಮೆಯಾಗಿರಬೇಕು, ಪ್ರಬುದ್ಧವಾಗಿರಬೇಕು. ಯಾರೊಬ್ಬ ಏನೋ ಅಂದ, ಅವನು ಏನೋ ನಮ್ಮ ಬಗ್ಗೆ ಬೈದ, ಬಿಡಿ, ಅವರೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ. ನೀವು ಅವ್ರಿಗೆ ತಲೆ ಕೆಡಿಸ್ಕೊಂಡು ಹೋದಷ್ಟು ನಿಮ್ಮ ಬದುಕಲ್ಲಿ ನೆಮ್ಮದಿ ಹಾಳು, ಆಯಿತಾ? ಸೊ ನಿಮ್ಮ ಸ್ವಾಭಿಮಾನವನ್ನು ಬಿಟ್ಟು ಬದುಕಿ ಅಂತ ಹೇಳ್ತಾ ಇಲ್ಲ, ಆದರೆ ಅದಕ್ಕೂ ಮೀರಿದೊಂದು ಜಾಣ್ಮೆ ಇದೆ, ಅದನ್ನು ತೋರಿಸಿ ಅಂತ ಹೇಳ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಪ್ರಜ್ವಲ್ ಶೆಟ್ಟಿ, ಯಾಕೆ ಬೇಜಾರಾಗುತ್ತೆ ಅನಿಲ್ ಕುಮಾರ್? ಓಕೆ, ಅರ್ಥ ಆಗಲಿಲ್ಲ. ನೇತ್ರಾವತಿ, ಎಸ್ ಬ್ರದರ್, ಮೊದಲು ಕೆಟ್ಟವರನ್ನು ಸವಾಸ ಮಾಡಿರ್ತೀವಿ, ಅವರೆಲ್ಲ ಹೋದ್ಮೇಲೆ ಆಮೇಲೆ ಒಳ್ಳೆಯವರು ಸಿಗ್ತಾರೆ ಅಣ್ಣ, ಸಿಕ್ಕಾಗ ಅವ್ರು ನಾವೇ ಕಲಿತೀವಿ ಅಣ್ಣ. ಎಸ್, ನಿಜ. ಸದ್ದಾಮ್ ಸರ್, ನಿಮ್ಮ ಮಾತು ಸೂಪರ್, ಬಟ್ ನಾನು ನಿಮ್ಮ ಜೊತೆ ಮಾತಾಡಬೇಕು. ಶೂರ್, ಕರೆ ಮಾಡಿ ಮಾತಾಡಿ. ಗುಲ್ತಾಜ್, ಸೋನು ಸರ್ ನಮಸ್ತೆ, ಥ್ಯಾಂಕ್ ಯು. ನಾಗೇಂದ್ರ,
ದಿಸ್ ಸಂಜೀವಿನಿ ವರ್ಲ್ಡ್ಸ್ ಡೈಲಿ ಆರ್ ಟುಡೇ ಓನ್ಲಿ. ಓಕೆ, ಡೈಲಿ ಇರುತ್ತೆ ಸರ್. ನಾಗೇಂದ್ರ ಸರ್ ಥ್ಯಾಂಕ್ ಯು ಸೋ ಮಚ್. ಬಟ್ ಪ್ರತಿದಿನ ರಾತ್ರಿ 9 ಗಂಟೆಯಿಂದ ಪ್ರೀತಿ ಮಾತು ವಿತ್ ಸೋನು. ಥ್ಯಾಂಕ್ ಯು. ಶರದ್ ಅದ್ಭುತವಾದ ಮಾತುಗಳು ಸೋನು ಸರ್. ಥ್ಯಾಂಕ್ ಯು. ಫಾತಿಮಾ ಥ್ಯಾಂಕ್ ಯು. ತಸ್ರಿ ಫೈನ್, ಥ್ಯಾಂಕ್ ಯು. ಬಿಂದುಶ್ರೀ ಥ್ಯಾಂಕ್ ಯು. ನಾಗೇಂದ್ರ ಪ್ಲೀಸ್ ರಿಪ್ಲೈ ಎನಿವನ್ ದಿಸ್ ಪ್ರೋಗ್ರಾಮ್ ಟುಡೇ ಓನ್ಲಿ ಆರ್ ಡೈಲಿ, ಪ್ಲೀಸ್ ಇನ್ಫಾರ್ಮ್. ಥ್ಯಾಂಕ್ಸ್ ಇನ್ ಅಡ್ವಾನ್ಸ್ ಫಾರ್ ಇನ್ಫಾರ್ಮೇಷನ್. ಓಕೆ, ಥ್ಯಾಂಕ್ ಯು. ಪ್ರತಿದಿನ ಇರುತ್ತೆ ಸರ್. ರುದ್ರಮ್ಮ ಹಾಯ್ ನಮಸ್ತೆ. ಶೀಲಾ ಬ್ರದರ್ ನಿಮ್ಮ ಸ್ವಂತ ಊರು ಯಾವುದು? ನಿಮಗೆ ಸಿಸ್ಟರ್ ಬ್ರದರ್ ಇದ್ದಾರಾ? ಅವ್ರ ನೇಮ್ ಅಂತ ಅವ್ರ ನೇಮ್ ಇಲ್ಲ, ಒಬ್ಬನೇ ಮಗ. ವಿದ್ಯಾ ನಿಂಗರಾಜು ವೆರಿ ನೈಸ್ ಜೋಕ್, ಬಟ್ ನಿಜ ಹೇಳ್ರಿ. ಓಕೆ, ನೈಸ್ ಜೋಕ್ ಅಂದಿದ್ದು ಅದೇ ಹೇಳಿದ್ನಲ್ಲ, ನಮ್ಮ ಯುವಕರೆಲ್ಲ ಬದುಕಲ್ಲಿ ನೆಮ್ಮದಿ ಇದ್ದಾಗ ಹೆಂಡತಿಗೋಸ್ಕರ ಹುಡ್ಕಾಡ್ತಾರಂತೆ, ಹೆಂಡತಿ ಬಂದಮೇಲೆ ನೆಮ್ಮದಿಗೋಸ್ಕರ ಹುಡ್ಕಾಡ್ತಾರಂತೆ. ಓಕೆ, ಅದು ಜೋಕ್ ಅಷ್ಟೇ, ಹಾಗೆ ತಗೊಳ್ಳಿ. ಸೋನು ಎಂದ್ರಪ್ಪ ಹಿಂಗಂದ್ಬಿಟ್ರೆ ಹೆಣ್ಮಕ್ಳ ಬಗ್ಗೆ ಅಂತ ಅಲ್ಲ, ಆಮೇಲೆ ಅದನ್ನೇನೋ ಕ್ರಿಯೇಟ್ ಮಾಡಿಬಿಟ್ಟಿರೋ. ಮೊದಲೇ ಹೇಳಿದ್ದೀನಿ, ಈ ಜೋಕಿನಲ್ಲಿ ಬರುವ ಯಾವುದೇ ಪದಗಳು ಯಾವುದೇ ಭಾವನೆಗಳು ತಾತ್ಕಾಲಿಕ, ಜೋಕ್ ಅಷ್ಟೇ. ವಿದ್ಯಾ ನಿಂಗರಾಜು ವೆರಿ ನೈಸ್ ಜೋಕ್, ಬಟ್ ಓಕೆ ಫೈನ್. ವಿಜಯ್ ಕುಮಾರ್ ನಾಗೇಂದ್ರ ದಿಸ್ ಇಸ್ ಪ್ರೋಗ್ರಾಮ್ ಡೈಲಿ 9 PM to 10 PM. ಓಕೆ, ಥ್ಯಾಂಕ್ ಯು ವಿಜಯ್ ಜಿ ಇನ್ಫಾರ್ಮ್ ಮಾಡಿದ್ದಕ್ಕೆ. ನೇತ್ರಾವತಿ ಮೆಸೇಜ್ ಡಿಲೀಟ್. ಲಕ್ಷ್ಮೀ ಸೋನು ಹಾಯ್ ನಮಸ್ತೆ. ಫಾತಿಮಾ ಥ್ಯಾಂಕ್ ಯು. ನಾಗೇಂದ್ರ ಥ್ಯಾಂಕ್ ಯು. ಮಿಸ್ಟರ್ ವಿಜಯ್ ಕುಮಾರ್ ಥ್ಯಾಂಕ್ ಯು. ನೇತ್ರಾವತಿ ಅಣ್ಣ ನೀವು ಹೇಳಿದ್ದು 100% ನಿಜ. ಒಂದು ಮದುವೆ ಆದಮೇಲೆ ಅವ್ರ ಅತ್ತೆ ಮಾವನ ಸ್ವಂತ ಅಪ್ಪಮ್ಮ ಥರ ನೋಡ್ಕೊಳ್ಬೇಕು. ಎಸ್ ಸತ್ಯ. ಲಾವಣ್ಯ ಹಾಯ್ ನಮಸ್ತೆ. ಶೋಭಾ ನಾನು 10ನೇ ಕ್ಲಾಸ್ 90% ಎಬವ್ ಸ್ಕೋರ್ ಮಾಡಬೇಕು, ಏನು ಮಾಡಬೇಕು? ಕಾಪಿ ಹೊಡಿದಂಗೆ ಚೆನ್ನಾಗಿ ಓದಬೇಕಷ್ಟೆ. ಆ್ಯಂಡ್ 90% ಬರೋಕ್ಕೆ ಏನು ಮಾಡಬೇಕು ಅನ್ನೋದೊಂದು ಪ್ರಶ್ನೆ ಅಲ್ಲ. ನನಗನ್ಸೋದು ನೀವು 90% ಅಂದರೆ ಆ ದೊಡ್ಡ ಲೆವೆಲ್ಲಿಗೆ ಯೋಚನೆ ಮಾಡಿದ್ರೆ ಅಂದರೆ ನಿಮ್ಮಿಂದ ಸಾಧ್ಯ ಅಂತ ಅರ್ಥ. ಚೆನ್ನಾಗಿ ಓದಿ ಆ್ಯಂಡ್ ಏಕಾಗ್ರತೆಯಿಂದ ಓದಿ, ಬದುಕಿಗೋಸ್ಕರ ಓದಿ ಆ್ಯಂಡ್ ನಿಮಗೋಸ್ಕರ ಓದಿ. ಒಳ್ಳೆಯದಾಗಲಿ. ಮೋಟಿವೇಶ್ನಲ್ ವಿಡಿಯೋಸ್ ಹಾಯ್ ನಮಸ್ತೆ. ಥ್ಯಾಂಕ್ ಯು. ಆಶಾ ಯಾವಾಗ ಮೌನವಾಗಿರಬೇಕು, ಯಾವಾಗ ಮಾತಾಡಬೇಕು? ಮೌನದ ಅವಶ್ಯಕತೆ ಇದ್ದಾಗ ಮೌನವಾಗಿರಬೇಕು, ಮಾತಾಡಬೇಕಾದ್ರೆ ಮಾತಾಡಬೇಕು. ಎರಡೇನಾದರೂ ಉಲ್ಟಾ ಆದೋ ಅಂದ್ಕೊಳ್ಳಿ, ಬದುಕು ಸರಿ ಇರೋದಿಲ್ಲ. ಐ ಮೀನ್ ಮೌನವಾಗಿದ್ದಾಗ ಅನವಶ್ಯಕವಾಗಿ ಮಾತಾಡೋದು ಅಥವಾ ಮಾತಾಡಬೇಕಾದ ಸಂದರ್ಭದಲ್ಲಿ ಮೌನವಾಗಿರೋದು, ಎರಡೂ ಕೂಡ ಡೇಂಜರ್. ವಿಜಯ್ ಕುಮಾರ್ ಕೋಪ ಬಂದು ಬೈಯುವ ಸಮಯ ಬಂದಾಗ ಮೌನವಾಗಿರಬೇಕು, ಸ್ವಲ್ಪ ಸಮಯ ನಂತರ ಸ್ವಲ್ಪ ಸಮಾಧಾನ ಆದಮೇಲೆ ಮಾತಾಡಬೇಕು. ಓಕೆ, ಉತ್ತರ ಕೊಟ್ಟಿದ್ದಾರೆ ಅವರು ಅವ್ರದ್ದೇ ಆದ ರೀತಿಯಲ್ಲಿ. ಫೈನ್. ಮೈ ಸಕ್ಸಸ್ ಹಾಯ್ ನಮಸ್ತೆ. ಅಫ್ತಾಜ್ ಹುಸೇನ್ ನಮಸ್ತೆ. ನಾಗೇಂದ್ರ ಸರ್ ಪ್ಲೀಸ್ ಮೆನ್ಷನ್ ಯುವರ್ ಸೆಂಟರ್ ಅಡ್ರೆಸ್, ಮೀಟ್ ಪರ್ಸ್ನಲಿ. ಶೋರ್. ಆ್ಯಂಡ್ ಇದೇ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ತಿಳಿಸ್ತಾರೆ. ಆ್ಯಂಡ್ ಬಿಂದುಶ್ರೀ ಅಣ್ಣ ಲೈಫ್ ಬೇಜಾರು ಅಣ್ಣ, ಇಷ್ಟಪಟ್ಟೋದು ಏನೂ ಸಿಗೋಲ್ಲ. ಹಾಗೇನಿಲ್ಲ, ಸಿಗುತ್ತೆ, ಧೈರ್ಯವಾಗಿರಿ. ಆ್ಯಂಡ್ ಯಾವುದೋ ಇಷ್ಟಪಟ್ಟಿದ್ದು ಸಿಕ್ಕಿಲ್ಲ ಅಂದಾಗ ಒಂದು ಕಾರಣಕ್ಕೆ ಬದುಕನ್ನು ಏನೋ ವ್ಯರ್ಥ ಅಂತ ಅಂದ್ಕೊಳ್ಬೇಡಿ. ನಿಮ್ಮನ್ನು ನೀವು ವ್ಯರ್ಥ ಅಂದ್ಕೊಂಡ್ಬಿಟ್ಟು ಆ ಅರ್ಥಕ್ಕೆ ಬಂದು ನಿಂತುಬಿಡುತ್ತೆ. ಸೊ ಸಿಗದೇ ಇದ್ದಾಗ ಪಡ್ಕೊಳ್ಳೋ ಪ್ರಯತ್ನ ಮಾಡಬೇಕು, ಅದೊಂದೇ ಆಯ್ಕೆ. ರಂಗ SSLC, ವಾವ್ ಹೆಸರೇ ಅದ್ಭುತ. SSLC ನಂಬಿ ಮೋಸ ಹೋದವ್ರಿಗೆ ಏನು ಮಾಡಬೇಕು? ಮತ್ತೊಮ್ಮೆ ನಂಬಬೇಕು, ಅವ್ರನ್ನಲ್ಲ ನಿಮ್ಮನ್ನು. ನಂಬಿ ಮೋಸ ಹೋದರೆ ಏನು ಮಾಡಬೇಕು ಅಂದರೆ ನಂಬಬೇಕು, ಅವ್ರನ್ನಲ್ಲ ನಿಮ್ಮನ್ನು. ತಮ್ಮನ್ನ ನೈಸ್ ಜಾಬ್. ಧನುಷ್ ನೈಸ್ ನಮಸ್ತೆ. ಮೈ ಸಕ್ಸಸ್ ಹಾಯ್ ನಮಸ್ತೆ. ಆ್ಯಂಡ್ ಜ್ಯೋತಿ ಗುಡ್ ನೈಟ್ ಅಣ್ಣ. ಗುಡ್ ನೈಟ್. ಸತೀಶ್ ಹಾಯ್ ನಮಸ್ತೆ. ಅನಿತಾ ನಿಮ್ಮ ಮಾತುಗಳು ತುಂಬ ಚೆನ್ನಾಗಿದೆ, ಥ್ಯಾಂಕ್ ಯು. ಆ್ಯಂಡ್ ಹ್ಯಾಡ್ ಯುವರ್ ಡಿನ್ನರ್? ಇಲ್ಲ ಸರ್, ಇನ್ನೂ ನಮ್ಮ ಪ್ರೊಡ್ಯೂಸರ್ ತಂದು ಕೊಟ್ಟಿಲ್ಲ. ಅವರಿಗೆ ಪ್ರತಿದಿನ ಅದೇ ಆಯಿತು, 11 ಗಂಟೆ ಮೇಲೆ ಅವರು. ಆ್ಯಂಡ್ ಇರೋರು ಕೂಡ ತಂದು ಕೊಡೋಕ್ಕೆ ಇನ್ನು ಮುಂದೆ ನೋಡಲ್ಲ, ಅವರು ಕೂಡ ತಂದು ಕೊಡಲ್ಲ. ಸುಮ್ಮನೆ ಇಲ್ಲಿ ಬಂದಿರ್ತಾರೆ, ಆದರೆ ಬರ್ಬೇಕಾದ್ರೆ ಏನಾರು ತರೋಣ ಅಂತ ಯಾರೂ ಅನ್ನಲ್ಲ. ಆಂಜನೇಯ ಸೂಪರ್ ಸೋನು ಸರ್ ಊಟ ಆಯಿತಾ? ಇನ್ನೂ ಇಲ್ಲ. ನೀಟ್ ಹಾಯ್ ನಮಸ್ತೆ. APS ರಾಕಿ ಆಯಣ್ಣ ಊಟ ಆಯಿತಾ? ನಮಸ್ತೆ. ಇನ್ನೂ ಇಲ್ಲ. ಆಂಜನೇಯ ಗುಡ್ ಫ್ರಮ್ ಮನಸ್ಸಿನ ಮಾತು. ಐ ಕಾಲ್ ಟುಮಾರೋ. ಓಕೆ ಫೈನ್, ಥ್ಯಾಂಕ್ ಯು. ಐ ಆಮ್ ದೇವರಾಜ್ ಆಂಧ್ರ ಪ್ರದೇಶ್, ಥ್ಯಾಂಕ್ ಯು. ಆ್ಯಂಡ್ ಶಿವಶೆಟ್ಟಿ ಕೃಷಿ ಮತ್ತು ಎಜುಕೇಷನ್ ಒಟ್ಟಿಗೆ ಮಾಡ್ಬೋದಾ? ವರ್ಲ್ಡ್ಸ್ ವಿಲ್ ಲಿಮಿಟ್ಸ್ ಇಸ್ ಎಬಿಲಿಟಿ. ಯುವರ್ ವರ್ಲ್ಡ್ಸ್ ವಿಲ್ ಲಿಮಿಟ್ಸ್ ಇಸ್ ಎಬಿಲಿಟಿ. ಇಲ್ಲ, ಹಾಗೇನಿಲ್ಲ. ನಾನು ಹೇಳಿದ್ದು ಈ ಕೃಷಿ ಎನ್ನುವಂಥದ್ದು ನೀವು ಓದ್ಕೊಂಡು ಕೃಷಿ ಮಾಡೋ ಕಾಲ ಅಂತ ಏನೂ ಇಲ್ಲ ಅಲ್ವಾ. ಬಟ್ ಈ ಒಬ್ಬ ಯೂತ್ ಎಜುಕೇಷನ್ನಲ್ಲಿ ಇಂಟ್ರೆಸ್ಟ್ ಇದೆ, ಎಜುಕೇಷನಲ್ಲಿ ಏನೋ ಮಾಡಬೇಕು ಅಂದಾಗ ಕೃಷಿ ಎನ್ನುವಂಥದ್ದು ಅವ್ರು ಕೇಳಿದ್ದು ಪರಿಪೂರ್ಣವಾಗಿ ಕೃಷಿನ ಅಥವಾ ಪರಿಪೂರ್ಣವಾಗಿ ಶಿಕ್ಷಣನ,
ಆಗ ನಮ್ಮ ಆಯ್ಕೆ ಯಾವುದಾದ್ರೂ ಒಂದಿರಬೇಕು. ಶಿಕ್ಷಣ ಮಾಡ್ತಾ ಕೃಷಿ ಮಾಡಬಾರ್ದು ಅಂತ ಏನಿಲ್ವಲ್ಲ, ಚಿಕ್ಕ ಪುಟ್ಟ ಸಹಾಯ ಮಾಡ್ಬೋದು. ಅದು ಅವರ ವ್ಯಕ್ತಿಗತವಾಗಿ ಬಂದಿರುತ್ತೆ, ಅದನ್ನು ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ. ಶಿವಶೆಟ್ಟಿ, ಯಾರ ಅದೃಷ್ಟ ಎಲ್ಲಿ ಗೊತ್ತಿಲ್ಲ. ಓಕೆ ಫೈನ್. ರೇಖಾ ಉಪಾಧ್ಯಾಯ, ಗುಡ್ ನೈಟ್ ಸೋನು, ಥ್ಯಾಂಕ್ ಯು. ದೇವರಾಜ, ಸರ್ ಬೇಜಾರಾದಾಗ ಏನು ಮಾಡಬೇಕು ಸರ್ ಪ್ಲೀಸ್ ಹೇಳಿ. ಆ ಬೇಜಾರಿಗೆ ಕಾರಣ ಏನು, ಅದನ್ನು ಮರಿಬೇಕು, ಇಲ್ಲ ಅದನ್ನು ತಿದ್ದಿಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಅರುಣ್ ಯಾದವ್, ಹಾಯ್ ನಮಸ್ತೆ. ಕೃತಿ ನಾಯಕ್, ಕೋಪನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಸರ್? ಕೋಪ ಮಾಡ್ಕೊಳ್ಳೋದು ಬಿಟ್ಬಿಡಬೇಕು. ಅದು ಯಾರೋ ಹೇಳಿದ್ರಂತೆ, ನಮ್ಮ ಮಗ ನೈಟೆಲ್ಲ ನಿದ್ದೆ ಮಾಡಲ್ಲ, ಏನು ಮಾಡ್ಬೇಕು ಸ್ವಾಮೀಜಿಯಿಂದ, ಯಾವುದಾದ್ರೂ ಸೆಕ್ಯೂರಿಟಿ ಕೆಲಸಕ್ಕೆ ಹಾಕಿದ್ರಂತ ಅವ್ರು. ಹಾಗೆ ಕೋಪ ಮಾಡ್ಕೊಳ್ಬಾರ್ದು ಅಂದರೆ ಬಹುತೇಕ ಸಾರಿ ನಾವು ಸಮಸ್ಯೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ, ಅಥವಾ ಸುಖ ಸುಮ್ಮನೆ ನಾವು ನಮ್ಮ ಬದುಕನ್ನು ಅಥವಾ ನಾವು ರಿಯಾಕ್ಷನ್ ಕೊಡೋದ್ರಿಂದ ಕೆಲವೊಮ್ಮೆ ಕೋಪ ಅನ್ನುವಂಥದ್ದು ಬರುತ್ತೆ. ಅದು ನಿಮಗೂ ಒಳ್ಳೆಯದಲ್ಲ, ಎದುರುಗಡೆ ಇರೋರಿಗೂ ಒಳ್ಳೆಯದಲ್ಲ. ಜಯಂತಿ, ಸರ್ ನಿಮ್ಮ ಪ್ಲೇಸ್ ಯಾವುದು? ಬೆಂಗಳೂರು. ಪ್ರಿಯಾಂಕಾ, ಹಾಯ್ ಸರ್, ತುಂಬ ನಂಬ್ತೀನಿ, ಎಲ್ಲರ ಟೈಮ್ ನೋಡಿಕೊಂಡು ತುಂಬ ಹರ್ಟ್ ಮಾಡ್ತಾರೆ, ತುಂಬ ಬೇಜಾರಾಗುತ್ತೆ. ಅಂದರೆ ನಿಮ್ಮ ನಂಬಿಕೆಯಲ್ಲೇನೋ ತಪ್ಪಿದೆ, ಅಷ್ಟೇ ಸತ್ಯ. ರಂಗಣ್ಣ, ಸೂಪರ್ ಬಾಸ್, ಥ್ಯಾಂಕ್ ಯು. ಅನಿಲ್ ಸರ್, ಕ್ಯಾನ್ ಐ ಕಾಲ್ ಯು? ಶೂರ್, ನಾಳೆ ಮಾಡಿ. ಶೋಭಾ, ಥ್ಯಾಂಕ್ ಯು ಫಾರ್ ಸಜೆಷನ್, ಥ್ಯಾಂಕ್ ಯು. ಅನಿಲ್, ಥ್ಯಾಂಕ್ ಯು. ಫೋಕಸ್ ಆನ್ ಯುವರ್ ವರ್ಕ್, ನಾಟ್ ಆನ್ ರಿಸಲ್ಟ್, ದೆನ್ ಯು ಗೆಟ್ 90%. ಓಕೆ, ಅವ್ರಿಗೆ ನಾನು 90% ಬರಬೇಕು ಅಂತ ಇರೋರಿಗೆ. ಓಕೆ. ಪ್ರತಿಮಾ, ವಾದ ಪ್ರತಿವಾದಗಳಿಂದ ಕಡೆ ಓಕೆ ಗೊತ್ತಾಗ್ತಾ ಇಲ್ಲ, ಸಾರಿ. ಗುಲ್ಟಾಜ್, ಗುಡ್ ನೈಟ್, ನಮಸ್ತೆ, ಗುಡ್ ನೈಟ್. ಸುಷ್ಮಿತಾ, ಅಣ್ಣ ಮನಸ್ಸಲ್ಲಿ ನೋವಿದನ್ನು ಖುಷಿಯಾಗಿರೋದು ಹೇಗೆ? ನೀವು ಖುಷಿಯಾಗಿರಬೇಕು ಅಂತ ನಿರ್ಧಾರ ಮಾಡಿ, ನೋವುಗಳೆಲ್ಲವೂ ಜಸ್ಟ್ ಕಾರಣ ಅಷ್ಟೇ. ಶ್ರೀವಿದ್ಯಾ, ನಮಸ್ತೆ. ವಿನಾಯಕ್, ಗುಡ್ ನೈಟ್. ಯೂತ್ ಇನ್ಸ್ಪಿರೇಷನ್, ಗುಡ್ ನೈಟ್, ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಜೊತೆ ಕಾಲ್ ಮಾಡಿ ಮಾತಾಡ್ಬೋದು. ತಾಯಿ ವೈಫ್ ಲೈಫಲ್ಲಿ ಖುಷಿಯಾಗಿದ್ದಾರೆ. ನೇಮ್ ಸುಲೇಮಾನ್. ಏನದು? ನಿಮ್ಮ ಜೊತೆ ಕಾಲ್ ಮಾಡಿ ಮಾತಾಡಿದ್ದು ತಾಯಿ ವೈಫ್ ಕೇಳಿ ತುಂಬ ಖುಷಿಯಾಗಿದ್ದಾರೆ. ನೇಮ್ ಸುಲೇಮಾನ್. ಓಕೆ ಸುಲೇಮಾನ್ ಅವರು, ಒಳ್ಳೆಯದಾಗಲಿ ಸರ್, ನಿಮ್ಗೆ ಅದು ಅರ್ಥ ಆಯ್ತಲ್ಲ, ಅಷ್ಟೇ ಸಾಕು, ಥ್ಯಾಂಕ್ ಯು. ಕೃತಿ, ಥ್ಯಾಂಕ್ ಯು. ರಂಗಣ್ಣ, ಸರ್ ನನ್ನ ಹುಡುಗಿನ ಈಗೀ ಆಯಿತಾ? ಓಕೆ, ಅದು ಅರ್ಥ ಆಗ್ತಾಯಿಲ್ಲ, ಸುಮ್ಮನೆ ಜಗಳ ಮಾಡ್ತಾರೆ. ಓಕೆ, ನಿಮ್ಮಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಸರ್. ಪುರುಷೋತ್ತಮ್, ನೈಸ್ ಪ್ರೋಗ್ರಾಮ್, ಥ್ಯಾಂಕ್ ಯು. ಆ್ಯಂಡ್ ಕಾವೇರಿ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು. ಇವತ್ತು ಭಾಳಷ್ಟು ಜನ, ಯಾಕಂದರೆ ಪ್ರತಿ ಶನಿವಾರ ಆಡಿಯನ್ಸ್ಗೆ ಅಂದರೆ ಬರ್ತಿರ್ತಕ್ಕಂಥ ಅವ್ರ ಕಷ್ಟ ಹೇಳ್ಕೊಳೋಕ್ಕೆ ನೇರವಾಗಿ ಸ್ಟುಡಿಯೋಗೆ ಬರ್ತಾರೆ. ಆ್ಯಂಡ್ ಒಂದಷ್ಟು ಕೌನ್ಸ್ಲಿಂಗ್ ಅಂತ ನಡೆಯುತ್ತೆ. ಸೊ ಆ ರೀತಿ ಭಾಳಷ್ಟು ಜನ ಬಂದಿದ್ದರು. ಸೊ ಇವತ್ತು ನಮ್ಮ ಆತ್ಮೀಯರಾದಂಥ ನಯನ ಅಂತಕ್ಕಂಥವ್ರು ಒಂದು ಫೋಟೋವನ್ನು ಬರೆದಿದ್ರು, ಅದು ನಮಗೆ ಕೊಟ್ಟೋದ್ರು. ನಿಮಗೆ ಅದು ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಓಕೆ, ಅಂದರೆ ಈ ಫೋಟೋ ಪ್ರಭು ಶ್ರೀರಾಮ ಆಂಜನೇಯನಿಗೆ ಒಂದು ಸಾಂತ್ವನ ಹೇಳ್ತಾ ಇರೋದು. ಅಂದರೆ ಅದು ನಮ್ಮ ಪ್ರೋಗ್ರಾಮ್ಗೆ ಸರಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ಅವರು ಬರೆದಿರೋದು. ಆ್ಯಂಡ್ ನಮ್ಮ ಬಹಳ ಅದ್ಭುತವಾದ ಕಾರ್ಯಕ್ರಮದ ಉದ್ದೇಶ ಕೂಡ ಅದರಲ್ಲೇ ಇದೆ. ಸೊ ಎಸ್, ಥ್ಯಾಂಕ್ ಯು ನಯನ ಅವರೇ. ಆ್ಯಂಡ್ ನಿಮ್ಮ ಆ ಒಂದು ಫೋಟೋ ತುಂಬ ಚೆನ್ನಾಗಿದೆ, ಒಂದು ಅರ್ಥಪೂರ್ಣವಾಗಿದೆ. ಎಲ್ಲೋ ಒಂದು ಕಡೆ ನಮ್ಮ ಪ್ರೋಗ್ರಾಮ್ ಮೂಲಕ 4 ಜನಕ್ಕೆ ಸಾಂತ್ವನ ಹೇಳ್ತೀವಿ, ಅದು ಒಂದು ನಮ್ಮ ನಮಗೊಂದು ಹೆಮ್ಮೆ ಯಾವಾಗಲೂ ಇದ್ದೇ ಇದೆ. ಆ್ಯಂಡ್ ಜನರು ಕೂಡ ಅದನ್ನು ಅದೇ ರೀತಿ ತಗೊಂಡಿದ್ದಾರೆ, ಅದಕ್ಕೆ ನಾವು ಯಾವಾಗಲೂ ಖುಷಿ. ಆ್ಯಂಡ್ ಆ ಫೋಟೋ ಕೂಡ ಪ್ರಭು ಶ್ರೀರಾಮ ಆಂಜನೇಯನನ್ನು ತಪ್ಪಿಕೊಂಡು ಸಾಂತ್ವನ ಹೇಳ್ತಾ ಇರೋದು, ಅದು ನಮ್ಮ ಕಾರ್ಯಕ್ರಮಕ್ಕೆ ಒಂದು ಸಮೀಪ ಇದೆ. ಅದರ ಉದ್ದೇಶ ಅದೆಲ್ಲದಕ್ಕೂ ನಮಗೆ ಹೊಂದಾಣಿಕೆ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ನಯನ ಅವರೇ, ನಿಮ್ಮ ಒಂದು ಚಿತ್ರಕ್ಕೆ ಆ್ಯಂಡ್ ಆ ಬರವಣಿಗೆಗೆ ಅದಕ್ಕೆ ಒಂದು ಸ್ವಲ್ಪ ಸಮಯ ಕೊಟ್ಟಿದ್ದೀರಾ. ಓಕೆ, ನಿಮ್ಮ ಆ ಸಮಯವನ್ನು ನಾವು ಗೌರವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಇಷ್ಟೊತ್ತು ಕಾರ್ಯಕ್ರಮ ಕೇಳಿದ್ದಕ್ಕೆ ಆ್ಯಂಡ್ ನೋಡಿದ್ದಕ್ಕೆ, ಯಾರೆಲ್ಲ ನಮ್ಮ ಜೊತೆಗಿದ್ರಿ, ಯಾರೆಲ್ಲ ಫೋನ್ ಮಾಡಿ ಮಾತಾಡಿದ್ರಿ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮೆಸೇಜ್ ಬರ್ತಾನೆ ಇದ್ದಾವೆ. ಅನಿಲ್ ಮೆಸೇಜ್ ಆಯಿತು. ದೇವರಾಜ್, ಸರ್ ಸೂಸೈಡ್ ಮಾಡ್ಕೊಳ್ಬೇಕು ಅನಿಸ್ತಾ ಇದೆ, ಬಟ್ ಅಮ್ಮ ಅಪ್ಪನ ಬಿಟ್ಟು ಹೋಗೋಕೆ ಆಗ್ತಿಲ್ಲ. ದೇವರಾಜ್ ಅವರೇ, ಯಾಕ್ರಿ ಹಾಗೆಲ್ಲ ಯೋಚನೆ ಮಾಡಬಾರ್ದು. ಆ್ಯಂಡ್ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ರಿ, ಅವ್ರಿಗಿಂತ ಯಾರೂ ಮುಖ್ಯರಲ್ಲ ನಿಮಗೆ. ಆ್ಯಂಡ್ ನಿಮಗೆ ಯಾರು ಮೋಸ ಮಾಡಿದ್ದಾರೆ ಅದೇನು ನನಗೆ ಕತೆ ಗೊತ್ತಿಲ್ಲ, ಆದರೆ ಅವ್ರ ಮುಂದೆ ನೀವು ಬೆಳೆದು ನಿಲ್ಲಬೇಕು. ನೀವು ಏನೋ ಮಾಡ್ಕೊಂಡಿದ್ರೆ ಇನ್ನೂ ಅವರಿಗೆ ನೀವು ಅನುಭವಿಸೋಕ್ಕಾಗ್ದೇ ಅಥವಾ ತಡ್ಕೊಳಕ್ಕಾಗ್ದೇ ಓದ ಅಂತ ಅಂದ್ಕೊಂಡ್ಬಿಡ್ತಾರೆ. ನಿನ್ನನ್ನು ತುಳಿದವರ ಮುಂದೆಯೇ ತಲೆ ಎತ್ತಿ ನಡೆಯುವಂತೆ ಗೆದ್ದು ನಿಲ್ಲೋದಿದೆಯಲ್ಲ, ಅದು ಬದುಕು.
ಆ್ಯಂಡ್ ಸಾಧನೆನೇ ಮಾಡಬೇಕು ಅಂತ ಏನಿಲ್ಲ, ಅವ್ರು 4 ಜನಕ್ಕೆ ಅನಿಸ್ಬೇಕು ನಿನಗೆ ಮೋಸ ಮಾಡಿರೋರಿಗೆ, ಎಷ್ಟು ತುಳಿದ್ರು ಇವನು ಬದುಕ್ಬಿಟ್ನಲ್ಲ, ಅಥವಾ ಎಷ್ಟು ತುಳಿದ್ರು ಇವನು ಸಾಧನೆ ಮಾಡಿಬಿಟ್ನಲ್ಲ, ಅಥವಾ ಬೆಳೆದು ನಿಂತನಲ್ಲ ಅಂತ ಅವ್ರಿಗೆ ಅನಿಸ್ಬೇಕು. ನಿಮಗೋಸ್ಕರ ಬದುಕಿ, ಆ ರೀತಿ ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ವಿಜಯ್ ಕುಮಾರ್ ಸೋನು, ಬನ್ನಿ ಮನೆಗೆ ಊಟ ಮಾಡೋಣ. ಓಕೆ, ಥ್ಯಾಂಕ್ ಯು, ಖಂಡಿತ ಬರೋಣ. ಐಶ್ವರ್ಯ, ಗುಡ್ ನೈಟ್, ನಮಸ್ತೆ. ಚಿದು, ಹೌ ಟು ಕನ್ವರ್ಟ್ ಸೆಕ್ಸ್ ಎನರ್ಜಿ ಇಂಟು ಕ್ರಿಯೇಟಿವ್. ಇಟ್ಸ್ ಕ್ವೈಟ್, ನಿಮ್ಮ ಮಾತಲ್ಲಿ ಒಂದು ಏನು ವಿಷಯ ಇದೆ, ಬಟ್ ಬಹುತೇಕ ಸಾರಿ ನನಗನ್ಸೋದು ಆ ಎನರ್ಜಿ ಅನ್ನುವಂಥದ್ದು ಎಲ್ಲದರಲ್ಲೂ ಇದೆ. ಅದನ್ನು ನೀವು ಬಳಸ್ಕೊಳ್ಬೇಕು, ನೀವು ಅಂದ್ಕೊಳ್ಬೇಕು, ನೀವೇನು ಅದನ್ನು ಕನ್ವರ್ಟ್ ಮಾಡೋದು. ನೋ, ಇಟ್ಸ್ ಆಲ್ ಅಬೌಟ್ ನೀನು ಆ ಎನರ್ಜಿಯನ್ನು ಅಥವಾ ಬೇರೆ ಬೇರೆ ಅದನ್ನು ನಾನು ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ನಿನ್ನಲ್ಲಿರೋ ಎನರ್ಜಿಯನ್ನು ಯಾವುದಕ್ಕೆ ಉಪಯೋಗಿಸ್ಬೇಕು, ಯಾವುದಕ್ಕೆ ಉಪಯೋಗಿಸಿದ್ರೆ ನಿನ್ನ ಬದುಕು ಉತ್ತಮವಾಗುತ್ತೆ ಅಂತ ನಿನಗೆ ಗೊತ್ತಿದ್ದರೆ ಸಾಕು. ಅದರಲ್ಲಿ ಏನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಮಮತಾ ಗೌಡ, ಥ್ಯಾಂಕ್ ಯು. ಆ್ಯಂಡ್ ಆಂಜನೇಯ ಸರ್, ನಾನು ವಿದ್ಯಾಭ್ಯಾಸ ಮುಗಿಸಿದ್ದೀನಿ, ಯಾವ ಶಾಲೆಯಲ್ಲೂ ಓದಿಲ್ಲ, ಸಿನಿಮಾಗೆ ಕತೆ ಬರೆಯಲು ಸಾಧ್ಯವೇ? ಖಂಡಿತ ಬರಿಬೋದು. ಆ್ಯಂಡ್ ಸಿನಿಮಾ ಕತೆ ಬರೋದಕ್ಕೆ ಅಥವಾ ಏನೋ ಸಾಧನೆ ಮಾಡೋದಕ್ಕೆ ವಿದ್ಯಾಭ್ಯಾಸ ಅಗತ್ಯ, ಬಟ್ ಅನಿವಾರ್ಯ ಅಲ್ಲ. ನಿಮ್ಮಲ್ಲಿ ಇಚ್ಛಾಶಕ್ತಿ ಹೊಂದಿದರೆ ನೀವೇನು ಬೇಕಾದರೂ ಮಾಡ್ಬೋದು. ಮಮತಾ ಗೌಡ, ಹಾಯ್, ನಮಸ್ತೆ. ದೀಪಕ್ ಗೌರಮ್ಮ, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋನು, ಲವ್ ಯು. ಓಕೆ, ಥ್ಯಾಂಕ್ ಯು ದೀಪಕ್ ಅವರೇ. ಆ್ಯಂಡ್ ಆಂಜನೇಯ, ಮನೆಯಲ್ಲಿ ಓದಿದ್ದೀನಿ. ಓಕೆ, ಒಳ್ಳೆಯದಾಗಲಿ. ಮೋಸ ಅಲ್ಲ ಸರ್, ನಾನೇ ಮೋಸ ಮಾಡಿದ್ದೀನಿ. ಐ ಆಮ್ ದೇವರಾಜ್. ಮೋಸ ಮಾಡಿದ್ರಿಂದ ಪಶ್ಚಾತ್ತಾಪ ಪಡಿ, ಅದಕ್ಕೆ ಪ್ರಾಣ ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೊಡ್ಲಹಳ್ಳಿ, ಹಾಯ್, ನಮಸ್ತೆ. ರಂಗಮ್ಮ, ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಮಾಡ್ತೀನಿ ಸರ್, ಪ್ಲೀಸ್ ಹೆಲ್ಪ್ ಮೀ. ನಿಮ್ಮ ಸಮಸ್ಯೆ ಏನು ಅಂತ ನಿಮಗೆ ಗೊತ್ತು, ಇನ್ಫ್ಯಾಕ್ಟ್ ಅದಕ್ಕೆ ಪರಿಹಾರನೂ ನಿಮಗೆ ಗೊತ್ತು. ಓಕೆ, ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಮಾಡ್ಕೊಳ್ಬೇಡಿ. ಬದುಕು ಅಷ್ಟೊಂದು ದೊಡ್ಡದಿಲ್ಲ, ಭಾಳ ಚಿಕ್ಕದು. ಅದನ್ನು ನೀವು ಹೇಗೆ ಬೇಕೋ ಅದಕ್ಕೆ ಯೂಸ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಹರ್ಷಕುಮಾರ್ ಬ್ರದರ್, ನಿಮ್ದು ಯಾವ ಊರು? ಬೆಂಗಳೂರು ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತೆಲ್ಲ ಯಾರೆಲ್ಲ ಕಾರ್ಯಕ್ರಮ ನೋಡಿದ್ರಿ. ಆ್ಯಂಡ್ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಕಾರ್ಯಕ್ರಮ 9 ಗಂಟೆಗೆ ಇರುತ್ತೆ. ಮತ್ತೆ ಭೇಟಿಯಾಗೋಣ. ಊಟ ಮಾಡಿ ಮಲಗಿ, ಶುಭರಾತ್ರಿ. ಆ್ಯಂಡ್ ಪ್ರತಿದಿನ ಹೇಳೋ ಹಾಗೆ ನಾಳೆ ಹೊಸ ದಿನ, ಹೊಸ ಅವಕಾಶ. ಅದನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ. ಯಾರಿಗೂ ನಮ್ಮಿಂದ ಕೆಟ್ಟದಾಗೋದು ಬೇಡ. ಆದಷ್ಟು ನಿಮ್ಮ ಬದುಕನ್ನು ಸುಸ್ಥಿರಗೊಳಿಸಿಕೊಳ್ಳೋದಕ್ಕೆ, ನಿಮ್ಮ ಬದುಕನ್ನು ಅದ್ಭುತವಾಗಿ ಕಟ್ಟಿಕೊಳ್ಳೋದಕ್ಕೆ ಏನೆಲ್ಲ ಕೆಲಸ ಮಾಡ್ಬೋದು ಆ ಕೆಲಸ ಮಾಡಿ. ಓಕೆ, ಆ್ಯಂಡ್ ಕಡೆಯದಾಗ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ಊಟನೇ ಆಗಲಿ ಅಥವಾ ಪ್ರೀತಿನೇ ಆಗಲಿ, ಎಷ್ಟು ಕೇಳ್ತಾರೋ ಅಷ್ಟೇ ಕೊಡಬೇಕು. ತುಂಬ ಅತಿಯಾದರೆ ಅರ್ಧಕ್ಕೆ ಹೊಂಟೋಗ್ಬಿಡ್ತಾರೆ. ಸೊ ಇಷ್ಟೊತ್ತು ಮಾತಾಡಿದ್ದಕ್ಕೆ ಇದೊಂದು ಉತ್ತರ ಅಂತ ನಾನು ಭಾವಿಸ್ತೀನಿ. ಇನ್ನೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಊಟವೇ ಆಗಲಿ ಅಥವಾ ಪ್ರೀತಿಯೇ ಆಗಲಿ, ಎಷ್ಟು ಕೇಳ್ತಾರೋ ಅಷ್ಟೇ ಕೊಡಬೇಕು. ಅತಿಯಾಗಿ ನೀನು ಬಡಿಸ್ತೀನಿ ಅಂತ ಅನ್ನೋದೇ ಆದರೆ ಅರ್ಧಕ್ಕೆ ಹೋಗ್ತಾರೆ. ಯಾಕಂದರೆ ಅವ್ರಿಗೆ ಅಷ್ಟೇ ಬೇಕಾಗಿರೋದು. ಆಮೇಲೆ ಯಾಕೆ ಅರ್ಧಕ್ಕೆ ಹೋದ್ರು ಅಂತ ನೀನು ಚಿಂತೆ ಮಾಡ್ತಾ ಕೂತಿರ್ತೀಯ, ಅದು ಬದುಕಲ್ಲ. ಆ್ಯಂಡ್ ನಿಮ್ಮ ಪ್ರೀತಿಯನ್ನು, ನಿಮ್ಮ ಸ್ನೇಹವನ್ನು, ನಿಮ್ಮ ಸಂಬಂಧವನ್ನು, ನಿಮ್ಮ ಅಮೂಲ್ಯವಾದ ಪರಿಶುದ್ಧವಾದ ಒಂದು ಪ್ರೀತಿಯನ್ನು ಯಾಕೆ ಅನ್ನೋದಕ್ಕಿಂತ ಯಾರಿಗೆ ಕೊಡ್ತಿದ್ದೀನಿ ಅನ್ನೋದು ತುಂಬ ಮುಖ್ಯ. ಮನುಷ್ಯನ ಅಷ್ಟೂ ಸಮಸ್ಯೆಗಳಿಗೆ ಇದೊಂದು ಉತ್ತರ. ಯೋಚನೆ ಮಾಡಿ. ಆ್ಯಂಡ್ ಬದುಕು ಬಹಳ ದೊಡ್ಡದಿದೆ, ಚಿಕ್ಕದಿದೆ, ಎಲ್ಲ ಮಾತುಗಳಿಗಿಂತ ಬದುಕು ಅರ್ಥಪೂರ್ಣವಾಗಿಸಿಕೊಳ್ಳೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡೋಣ. ಆ್ಯಂಡ್ ಸಮಸ್ಯೆಗಳು ಎಲ್ಲರಿಗೂ ಇದ್ದಿದ್ದೆ, ಅದರಿಂದ ಹೊರಗಡೆ ಬರಬೇಕು. 4 ಜನರ ಒಳ್ಳೆಯವರು ಸಹವಾಸ ಮಾಡಬೇಕು. ಸಾಧ್ಯವಾದರೆ 4 ಜನಕ್ಕೆ ಸಹಾಯ ಮಾಡಬೇಕು. ಆ್ಯಂಡ್ ನಮ್ಮ ಬದುಕನ್ನು ನಾವು ಅದ್ಭುತವಾಗಿ ಕಟ್ಕೊಳ್ಬೇಕು. ಯಾರಿಗೋಸ್ಕರ ಬದುಕೋದು ಬೇಡ, ನಮಗೋಸ್ಕರ ಬದುಕೋಣ. ಸ್ನೇಹಿತರೆ, ಇಷ್ಟು ಹೇಳ್ದೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಆ್ಯಂಡ್ ನಾಳೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಕಾರ್ಯಕ್ರಮ ನೋಡ್ತಾ ಇರಿ. ಪ್ರೆಸೆಂಟೆಡ್ ಬೈ ಶ್ರೀ ಸ್ಟಾರ್ ಗೋಲ್ಡ್. ಆ್ಯಂಡ್ ನಾಳೆ ಭೇಟಿಯಾಗೋಣ. ಓಕೆ, ಶುಭರಾತ್ರಿ, ಗುಡ್ ನೈಟ್, ಲವ್ ಯು.